ಇದೇ ಆ್ಯಸಿಡ್ ಅಂತ ಹೇಳುವ ಕೆಮಿಕಲ್ ಕಂಪೌಂಡ್ಸ್ಗೆ ಬೇರೆ ಬೇರೆ ಥಿಯರಿಯಲ್ಲಿ ಬೇರೆ ಬೇರೆ ಡೆಫಿನಿಷನ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ನೀವು ಓದ್ತಿರುವ ಡೆಫಿನಿಷನ್ ಇಸ್ ಲಿಮಿಟೆಡ್ ಟು ಯೋರ್ 10th ಸ್ಟ್ಯಾಂಡರ್ಡ್ ಬೋರ್ಡ್ಸ್ ಅಂತ. ಆ್ಯಸಿಡ್ಸಲ್ಲಿ 3 ಕ್ಲಾಸಿಫಿಕೇಷನ್ಸ್ ಇದೆ. ಸೋರ್ಸ್ ಮೇಲೆ ನಾವು ಅದನ್ನ ಹೇಗೆ ಕ್ಲಾಸಿಫೈ ಮಾಡ್ಬೋದು, ಈಗ ಅದನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ತಗೊಂಡ್ರೆ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ತಗೊಂಡ್ರೆ ಮಿನರಲ್ ಆ್ಯಸಿಡ್ಸ್ ಅಂತ ಹೇಳ್ತೀವಿ. ಡಿಸೋಸಿಯೇಷನ್ ಆಗ್ತಾ ಇದೆ. ಏನು ಡಿಸೋಸಿಯೇಟ್ ಆಗ್ತಾ ಇದೆ? ಆ್ಯಸಿಡಲ್ಲಿರುವಂತಹ 2 ಅಯಾನ್ಸ್ಗಳು. ಯಾವುದೆಲ್ಲ ಅದು? ನಮಸ್ತೆ ಮಕ್ಕಳೇ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ನಮ್ಮ ಫೌಂಡೇಶನ್ ಕ್ಲಾಸಲ್ಲಿ ಅಭಿಮನ್ಯು ಬ್ಯಾಚ್ನಲ್ಲಿ ಇವತ್ತಿನ ಕ್ಲಾಸಲ್ಲಿ 2nd ಲೆಸನ್ ಅಂತ ಹೇಳಿದರೆ ಆ್ಯಸಿಡ್ಸ್ ಬೇಸಸ್ ಸಾಲ್ಟ್ಸ್ ಬಗ್ಗೆ ನಾವು ಮಾತಾಡೋಣ. ಈ ಲೆಸನ್ ಬಂದು ನಮ್ಮ SSLC ಬೋರ್ಡ್ ಆಸ್ ವೆಲ್ ಆಸ್ 10th ಬೋರ್ಡ್ಗೆ ಬಂದು ತುಂಬ ಇಂಪಾರ್ಟೆಂಟ್ ಆಗಿರುವ ಚಾಪ್ಟರ್ಸ್. ಹಾಗಾಗಿ ಈ ಚಾಪ್ಟ್ರಲ್ಲಿ ಬರುವ ಎಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಮತ್ತು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ಗಳ ಬಗ್ಗೆ ಕೂಡ ಫೋಕಸ್ ಮಾಡೋಣ. ಸೊ ಈ ಚಾಪ್ಟ್ರಲ್ಲಿ ಬರುವ ಇಂಪಾರ್ಟೆಂಟ್ ಟಾಪಿಕ್ಸ್ ಆ್ಯಸಿಡ್ಸ್, ಬೇಸ್, ಇಂಡಿಕೇಟರ್, ಇಂಪಾರ್ಟೆನ್ಸ್ ಆಫ್ pH ಮತ್ತು ಫ್ಯಾಮಿಲಿ ಆಫ್ ದ ಸಾಲ್ಟ್. ಅದಾದ ನಂತರ ಇಂಪಾರ್ಟೆಂಟ್ ಕಂಪೌಂಡ್ಸ್, ಅಲ್ಲಿ ಸೋಡಿಯಂ ಕ್ಲೋರೈಡ್, ಸೋಡಿಯಂ ಹೈಡ್ರಾಕ್ಸೈಡನ್ನು ಕ್ಲೋರ್ ಆಲ್ಕಲಿ ಪ್ರಾಸೆಸಲ್ಲಿ ಹೇಗೆ ನಾವು ಸಿಂಥಸೈಸ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಫೋಕಸ್ ಮಾಡ್ತಾ ಹೋಗ್ತೀವಿ. ನಂತರ ಬ್ಲೀಚಿಂಗ್ ಪೌಡರ್, ಜಿಪ್ಸಮ್, ಅದ್ರ ಬಗ್ಗೆ ಕೂಡ ನಾವು ಎಕ್ಸ್ಟ್ರಾ ಫೋಕಸ್ ಕೊಡ್ತೀವಿ. ಅದಾಗಿ ಲಾಸ್ಟ್ ಕಾನ್ಸೆಪ್ಟ್ ಬಂದು ಡ್ರೈನೆಸ್ ಆಫ್ ದ ಸಾಲ್ಟ್ ಅಂತ ಹೇಳಿದರೆ ಸಾಲ್ಟಲ್ಲಿ ವಾಟರ್ ಮಾಲಿಕ್ಯೂಲ್ಸ್ಗಳು ಹೇಗೆ ಅರೇಂಜ್ ಆಗಿರುತ್ತೆ, ಅವುಗಳನ್ನ ಯಾವ ಟರ್ಮಿನಾಲಜಿಯಲ್ಲಿ ಯೂಸ್ ಮಾಡ್ತೀವಿ, ಡೆಲಿಕ್ವಿಸನ್ಸ್ ಅಂತ ಹೇಳಿದರೆ ಏನು, ಎಫ್ಲಾರಸೆನ್ಸ್ ಅಂತ ಹೇಳಿದರೆ ಏನು, ಹೈಗ್ರೋಸ್ಕೋಪಿ ಸಾಲ್ಟ್ಸ್ಗಳು ಯಾವುದೆಲ್ಲ ಇದೆ ಅಂತ ಹೇಳೋದ್ರ ಬಗ್ಗೆ ಕೂಡ ನಾವು ಈ ಚಾಪ್ಟ್ರಲ್ಲಿ ಕಲಿತಾ ಹೋಗ್ತೀವಿ. ಸೊ ಫಸ್ಟ್ ಸ್ಲೈಡಲ್ಲಿ ನಾನು ಕೆಲವೊಂದು ಇಮೇಜಸ್ನ ಕೊಟ್ಟಿದ್ದೀನಿ. ಸೊ ನೀವು ಇಮೇಜಸ್ನ ನೋಡ್ತಾ ಇರ್ಬೋದು. ಇಲ್ಲಿ ಟ್ಯಾಮರಿಂಡ್ ಇದೆ, ಹುಣಸೆ ಹಣ್ಣು ಇದೆ, ಸ್ಪೈಸಸ್, ಚಿಲ್ಲಿ ಇದೆ, ಆಮೇಲೆ ಕೆಲವೊಂದು ಫ್ರೂಟ್ಸ್ಗಳನ್ನ ಕೂಡ ನೀವು ನೋಡ್ಬೋದು. ಸೊ ನನಗೆ ಇವಾಗ ಒಂದು ಸಣ್ಣ ಟಾಸ್ಕ್ ನಿಮ್ಗೆ ಕೊಡಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಇಮೇಜಸ್ನ ನೀವು ನೋಡ್ತಾ ಹೋಗಬೇಕಾದ್ರೆ ನೀವು ಅದನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ, ಆ ಟೇಸ್ಟನ್ನು ಬಂದು ಹೇಗೆ ಡಿಸ್ಕ್ರೈಬ್ ಮಾಡ್ತೀರಾ ಅಂತ ಹೇಳಿ. ಸೊ ಟ್ಯಾಮರಿಂಡ್ ಅಂತ ಹೇಳಿದ ತಕ್ಷಣ ನೀವೇನು ಹೇಳ್ತೀರಾ? ಹುಳಿ ಮ್ಯಾಮ್ ಅಂತ ಹೇಳ್ತೀರಾ, ಹೌದಾ? ಹಾಗೆ ನಾನಿವಾಗ ಚಿಲ್ಲಿಯನ್ನು ನೀವು ಟೇಸ್ಟ್ ಮಾಡಿ ಅಂತ ಹೇಳ್ಬೇಕಾದ್ರೆ ಸ್ಪೈಸಸ್ ನಿಮ್ಮ ತಲೆಯೊಳಗಡೆ ಬರುತ್ತೆ, ಕರೆಕ್ಟಾ? ಅದೇ ಥರ ಶುಗರ್ಸ್ ಅಥವಾ ಈ ಫ್ರೂಟ್ಸ್ ಬಂದ ತಕ್ಷಣ ಸ್ವೀಟ್, ಶುಗರ್ ಅಂತ ಹೇಳಿ, ಶುಗರ್ ಕೇನ್ ಬಂದ ತಕ್ಷಣ ಸ್ವೀಟ್ ಅಂತ ಹೇಳಿ ನಿಮಗೆ ಆ ಒಂದು ಐಡಿಯಾ ಫ್ಲ್ಯಾಶ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕಲಿ ಒಂದೊಂದು ಫುಡ್ ಕೊಟ್ಟರು ಕೂಡ ನೀವೇನು ಮಾಡ್ತೀರಾ, ಆ ಫುಡ್ಡಿದು ಟೇಸ್ಟನ್ನು ಡಿಸ್ಕ್ರೈಬ್ ಮಾಡ್ತೀರಾ. ನಾನಿವತ್ತು ಈ ಕ್ಲಾಸಲ್ಲಿ ಫೋಕಸ್ ಮಾಡಬೇಕಾಗಿರೋ ಫುಡ್ ಯಾವುದು ಅಂತ ಹೇಳಿದರೆ ಈ ಕ್ಯಾಟಗರಿ ಅಂತ ಹೇಳಿದರೆ, ಇವಾಗ ನಾನು ನಿಮಗೆ ನಿಂಬೆ ಹಣ್ಣು ಯಾವ ಟೇಸ್ಟ್ ಇದೆ ಅಂತ ಹೇಳಿದರೆ ನೀವೇನು ಹೇಳ್ತೀರಾ? ಮ್ಯಾಮ್ ಹುಳಿ ಮ್ಯಾಮ್ ಅಂತ ಹೇಳ್ತೀರಾ. ಹಾಗೆ ಆಮ್ಲ ಅಥವಾ ನೆಲ್ಲಿಕಾಯಿ ಯಾವ ಟೇಸ್ಟ್ ಅಂತ ಹೇಳಿದರೆ ನೀವೇನು ಹೇಳ್ತೀರಾ? ಹುಳಿ ಇದೆ ಮ್ಯಾಮ್ ಅದು ಕೂಡ ಅಂತ ಹೇಳಿ. ಹಾಗಾದರೆ ಈ ಫುಡ್ಗಳಲ್ಲೆಲ್ಲ ಯಾತಕ್ಕೋಸ್ಕರ ಈ ಹುಳಿ ಅನ್ನೋ ಟೇಸ್ಟ್ ಬಂತು? ಅದು ಯಾಕೆ ಬಂತು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಅ ಕೆಮಿಕಲ್ ಕಂಪೌಂಡ್ ಕಾಲ್ಡ್ ಆಸ್ ಆ್ಯಸಿಡ್ಸ್. ಸೊ ಅದರೊಳಗಡೆ ಆ್ಯಸಿಡ್ ಇದೆ. ಡಿಫ್ರೆಂಟ್ ಫುಡ್ಡಲ್ಲಿ ಡಿಫ್ರೆಂಟ್ ಆ್ಯಸಿಡ್ಸ್ ಇರುತ್ತೆ. ಸೊ ಹಾಗಾದರೆ ಈ ಆ್ಯಸಿಡ್ ಅಂತ ಹೇಳಿದರೆ ಏನು ಮಕ್ಕಳೇ? ಸೊ ಆ್ಯಸಿಡ್ ಅಂತ ಹೇಳುವಂಥದ್ದು ಒಂದು ಕೆಮಿಕಲ್ ಕಂಪೌಂಡ್. ಆ ಕೆಮಿಕಲ್ ಕಂಪೌಂಡ್ಗೆ ಯೂಶ್ವಲ್ ಆಗಿರುವಂತಹ ಟೇಸ್ಟ್ ಬಂದು ಸಾರ್ ಟೇಸ್ಟ್ ಅಥವಾ ಹುಳಿ ಟೇಸ್ಟ್. ಮತ್ತು ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇಟ್ ವಿಲ್ ಕನ್ಸಿಸ್ಟ್ ಆಫ್ H+ ಅಯಾನ್. ಈ H+ ಅಯಾನನ್ನು ಹೀಗೂ ಬರಿಬೋದು, H3O+ ಅಯಾನ್ ಅಂತ ಹೇಳಿ ಕೂಡ ಬರಿಬೋದು, ಅಥವಾ ಜಸ್ಟ್ ಅದನ್ನು H+ ಅಯಾನ್ ಅಂತ ಹೇಳಿ ಕೂಡ ಬರಿಬೋದು. ಸೊ H3O+ ಅಯಾನ್ ಆಗಿರ್ಬೋದು ಅಥವಾ H+ ಅಯಾನ್ ಆಗಿರ್ಬೋದು. ಇದನ್ನು ವರ್ಡಲ್ಲಿ ನಾವು ಹೈಡ್ರೋನಿಯಂ ಅಯಾನ್ ಅಂತ ಹೇಳಿ ಕೂಡ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಈ ಆ್ಯಸಿಡ್ಸಲ್ಲಿ ಕಾಮನ್ ಆಗಿರುವಂಥ ಅಯಾನ್ ಯಾವುದು? H+ ಅಯಾನ್. ಈಗ 10th ಸ್ಟ್ಯಾಂಡರ್ಡಲ್ಲಿ ನೀವು ಓದ್ತಾ ಇದ್ದೀರಾ. ಸೊ ಈ ಡೆಫಿನೇಷನ್ ಅಥವಾ ಈ ಕಾನ್ಸೆಪ್ಟನ್ನು ಓದ್ತೀರಾ. ನೀವು ನಿಮ್ಮ 11th ಸ್ಟ್ಯಾಂಡರ್ಡ್ ಇಕ್ವಿಲಿಬ್ರಿಯಮ್ ಚಾಪ್ಟರ್ ತಗೊಂಡಾಗ ಇದೇ ಆ್ಯಸಿಡ್ ಅಂತ ಹೇಳುವ ಕೆಮಿಕಲ್ ಕಂಪೌಂಡ್ಸ್ಗೆ ಬೇರೆ ಬೇರೆ ಥಿಯರಿಯಲ್ಲಿ ಬೇರೆ ಬೇರೆ ಡೆಫಿನಿಷನ್ಸ್ನ ಕೊಡ್ತಾ ಹೋಗ್ತಾರೆ. ಸೊ ನೀವು ಓದ್ತಿರುವ ಡೆಫಿನೇಷನ್ ಇಸ್ ಲಿಮಿಟೆಡ್ ಟು ಯೋರ್ 10th ಸ್ಟ್ಯಾಂಡರ್ಡ್ ಬೋರ್ಡ್ಸ್ ಅಂತ ಹೇಳಿ. ಬಟ್ ವೆನ್ ಯು ಗೋ ಟು 11th ಸ್ಟ್ಯಾಂಡರ್ಡ್ ನೀವು ಇದ್ರದ್ದು ಬೇರೆ ಡೆಫಿನಿಷನ್ಸ್ನ ಓದ್ತಾ ಹೋಗ್ತೀರಾ ಅಂತ ಹೇಳಿ, ಓಕೆನಾ? ಸೊ ಇಲ್ಲಿ ಅರೇನಿಯಸ್ ಅಂತ ಹೇಳುವ ಸೈಂಟಿಸ್ಟ್ನ ನಾನು ತಗೊಂಡಿದ್ದೀನಿ. ಇದೇ ಥರ 3-4 ಸೈಂಟಿಸ್ಟ್ ಇದ್ದಾರೆ. ಬ್ರಾನ್ಸ್ಟೆಡ್ ಲೋವ್ರಿ ಥಿಯರಿ ಇದೆ, ಮತ್ತು ನಮ್ಮ ಇನ್ನೊಂದು ಥಿಯರಿ ಬಂದು ಲಿವಿಸ್ ಆ್ಯಸಿಡ್ ಥಿಯರಿ ಇದೆ. ಆ ಥಿಯರಿಗಳ ಪ್ರಕಾರ ಆ್ಯಸಿಡ್ದು ಡೆಫಿನಿಷನ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಅರೇನಿಯಸ್ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಯಾವ ಸಬ್ಸ್ಟೆನ್ಸನ್ನು ನೀವು ನೀರೊಳಗಡೆ ಹಾಕ್ತಿರೋ ಆ ಸಬ್ಸ್ಟೆನ್ಸ್ ಒಂದು ವೇಳೆ ನಿಮಗೆ H+ ಅಯಾನ್ಸನ್ನು ಕೊಡಲಿಕ್ಕೆ ಸಾಧ್ಯ ಆದರೆ ಆ ಸಬ್ಸ್ಟೆನ್ಸನ್ನು ಆ್ಯಸಿಡ್ ಅಂತ ಹೇಳಿ ರೆಫರ್ ಮಾಡ್ಬೋದು ಅಂತ ಹೇಳಿ. ಸೊ ಯಾಕೆ ನಾನಿಲ್ಲಿ H3O+ ಅಂತ ಹೇಳಿ ಬರದೆ ಅಂತ ಹೇಳಿದರೆ, H+ ಅಯಾನ್ ಬಂದು ತೀರಾ ಸಣ್ಣದು, ಅದಕ್ಕೆ ಇಂಡಿಪೆಂಡೆಂಟ್ ಆಗಿ ಸ್ಟೇ ಆಗಲಿಕ್ಕೆ ತುಂಬ ಕಷ್ಟ ಆಗುತ್ತೆ, ಅಥವಾ ಇಂಡಿಪೆಂಡೆಂಟ್ ಆಗಿ ನೀರೊಳಗಡೆ ಇರೋಕ್ಕೆ ತುಂಬ ಕಷ್ಟ ಆದ ಕಾರಣ ಅದು ಯಾವಾಗಲೂ ಏನು ಮಾಡುತ್ತೆ, ವಾಟರ್ ಜೊತೆಗೆ ಫ್ರೆಂಡ್ಶಿಪ್ಪನ್ನು ಮಾಡುತ್ತೆ. ಸೊ ಇಟ್ ಲಾಸ್ಕ್ ವಾಟರ್, ಹೇ ವಾಟರ್ ಕ್ಯಾನ್ ಐ ಬಿ ವಿತ್ ಯು ಅಂತ ಹೇಳಿ. ಸೊ ವಾಟರ್ ಹೇಳುತ್ತೆ,
ಯು ಕ್ಯಾನ್ ಕಮ್ ಅಂತ ಹೇಳಿ. ಸೊ ನೀವು ನಿಮ್ಮ 11th ಸ್ಟ್ಯಾಂಡರ್ಡಲ್ಲಿ ಕೆಮಿಕಲ್ ಕಂಪೌಂಡ್ಸ್ ಆ್ಯಂಡ್ ಮಾಲಿಕ್ಯುಲರ್ ಸ್ಟ್ರಕ್ಚರ್ ಚಾಪ್ಟ್ರಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾತಕ್ಕೋಸ್ಕರ H3O+ ಅಲ್ಲಿ ಆಕ್ಸಿಜನ್ ಮೇಲ್ಗಡೆ ನಾನು ಪಾಸಿಟಿವ್ ಚಾರ್ಜ್ ಬರ್ದಿದ್ದೀನಿ ಅಂತ ಹೇಳಿ. 10th ಸ್ಟ್ಯಾಂಡರ್ಡಲ್ಲಿ ನೀವು ಈ ಥರ ಅರ್ಥ ಮಾಡ್ಕೊಳ್ಳಿ, Hನ್ನು ಈ H ಜೊತೆ ಆಕ್ಸೆಪ್ಟ್ ಮಾಡಿದಾಗ ಅಲ್ಲಿ 3H ಆಯಿತು, ಆಮೇಲೆ Oಗೆ ಪಾಸಿಟಿವ್ ಚಾರ್ಜ್ ಬಂದಾಗ ಅಲ್ಲಿ H3O+ ಆಯಿತು. ಅರ್ಥ ಆಯ್ತಾ? ಸೊ ಫಾರ್ಮುಲಾ ಬಂದು H3O+ ಆಯಿತು. H3O+ ಅಂತ ಹೇಳಿದ್ರು H+ ಅಂತ ಹೇಳಿದ್ರು ಅದು ಸೇಮ್ ಇರುತ್ತೆ, ಹೈಡ್ರೋನಿಯಂ ಅಯಾನ್ ಇರುತ್ತೆ. ಇದು ಬಂದು ಮೇನ್ ಫೀಚರ್ ಯಾವುದರಲ್ಲಿ? ಆ್ಯಸಿಡ್ಸಲ್ಲಿ. ಸೊ ನಿಮಗೆ ಎಕ್ಸಾಮಿನೇಷನ್ ಬಂದಾಗ ಡೆಫಿನಿಷನ್ಸ್ ಕೇಳ್ತಾರೆ ಅವರು, ಆ್ಯಸಿಡ್ದು ಡೆಫಿನಿಷನ್ ಏನು ಅಂತ ಹೇಳಿ. ಸೊ ಫಸ್ಟ್ 2 ಲೈನ್ಸ್ ಅಂತ ಹೇಳಿದರೆ, ಆ್ಯಸಿಡ್ಸ್ ಆರ್ ದ ಸಬ್ಸ್ಟೆನ್ಸ್ ವಿಚ್ ಹ್ಯಾಸ್ ಸಾಲ್ಟ್ ಟೇಸ್ಟ್ ವಿಚ್ ಕನ್ಸಿಸ್ಟ್ ಆಫ್ ಹೈಡ್ರೋಜನ್ ಅಯಾನ್ ಅಥವಾ H+ ಅಯಾನ್ ಆ್ಯಂಡ್ ಟರ್ನ್ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ರೆಡ್ ಅಂತ ಹೇಳಿ. ಸೊ ಇಲ್ಲಿ ಲಿಟ್ಮಸ್ ಅಂತ ಹೇಳೋ ವರ್ಡ್ ಯೂಸ್ ಮಾಡಿದೆ. ಲಿಟ್ಮಸ್ ಅಂತ ಹೇಳುವಂಥದ್ದು ಆ್ಯಕ್ಚುಲಿ ಒಂದು ಕಲರ್ ಅದು, ಆಯಿತಾ? ಅದರದ್ದು ಬೇಸಿಕ್ ಕಲರ್ ಬಂದು ಪರ್ಪಲ್. ಅದೇನಕ್ಕೆ ಯೂಸ್ ಮಾಡ್ತೀವಿ? ಅದನ್ನು ಆ್ಯಸಿಡ್ ಮತ್ತು ಬೇಸ್ ಅಂತ ಹೇಳುವ ಸಬ್ಸ್ಟೆನ್ಸನ್ನು ಗುರುತಿಸ್ಕೊಳ್ಳಿಕ್ಕೆ ಯೂಸ್ ಮಾಡ್ತೀವಿ. ಅದನ್ನು ಇಂಡಿಕೇಟರ್ ಅಂತ ಹೇಳಿ ಕೂಡ ಹೇಳ್ತೀವಿ. ಈ ಲಿಟ್ಮಸ್ ಅಂತ ಹೇಳುವಂಥ ಪರ್ಪಲ್ ಕಲರ್ ಬಣ್ಣ ಏನಿದೆ ಅದನ್ನು ಲೈಕೆನ್ ಪ್ಲಾಂಟಿಂದ ನಾವೇನು ಮಾಡ್ತೀವಿ? ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆನಾ? ಸೊ ಇವಾಗ ನಾವು ಆ್ಯಸಿಡ್ಸ್ ಅಂತ ಹೇಳುವ ಡೆಫಿನೇಷನ್ಸ್ ಬಗ್ಗೆ ಕಲ್ತ್ಕೊಂಡ್ವಿ. ನಮ್ಮ ಡೇ ಟು ಡೇಸ್ ಲೈಫಲ್ಲಿ ಆ್ಯಸಿಡ್ಸನ್ನು ಮತ್ತು ಎಲ್ಲಿ ಕಾಣ್ತೀವಿ? ಇಲ್ಲಿ ನೋಡಿ ಎಕ್ಸಾಂಪಲ್ಸ್. ವಿನೇಗರ್ ಇದೆ, ವಿನೇಗರ್ ನೀವು ಯೂಸ್ ಮಾಡಿರ್ಬೋದು ಅಥವಾ ಕೇಳಿರ್ಬೋದು, ಅದರಲ್ಲಿ ಆ್ಯಸಿಟಿಕ್ ಆ್ಯಸಿಡ್ ಇದೆ. ಹಾಗೆ ಆ್ಯಪಲಲ್ಲಿ ನೀವು ಕೇಳ್ಬೋದು, ಮ್ಯಾಮ್ ಆ್ಯಪಲ್ ಬಂದು ಸ್ವೀಟ್ ಟೇಸ್ಟ್ ಇದೆಯಲ್ವಾ, ನೀವೇನಕ್ಕೆ ಅದರಲ್ಲಿ ಆ್ಯಸಿಡ್ ಇದೆ ಅಂತ ಹೇಳ್ತೀರಿ ಅಂತೇಳಿ. ಎಲ್ಲ ಆ್ಯಪಲ್ ತುಂಬ ಸ್ವೀಟಾಗಿರಲ್ಲ, ಕೆಲವು ಆ್ಯಪಲಲ್ಲಿ ಲೈಟಾಗಿ ಒಂದು ಹುಳಿ ಇದ್ದೇ ಇರುತ್ತೆ ಅಲ್ವಾ? ಯಾತಕ್ಕೋಸ್ಕರ ಹುಳಿ ಇರುತ್ತೆ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಮೆನಿ ಆ್ಯಸಿಡ್, ಬಟ್ ಪ್ರಾಮಿನೆಂಟ್ ಆಗಿ ಅದರಲ್ಲಿ ಮ್ಯಾಲಿಕ್ ಆ್ಯಸಿಡ್ ಇದೆ. ಸೊ ಹಾಗೆ ಮಿಲ್ಕಲ್ಲಿ ಕೂಡ ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಮತ್ತು ಕೇಳಬೇಡಿ, ಅಯ್ಯೋ ಮ್ಯಾಮ್ ಮಿಲ್ಕ್ ಹುಳಿ ಇದೆಯಾ, ಮಿಲ್ಕ್ ಸ್ವೀಟ್ ಅಲ್ವಾ ಅಂತ ಹೇಳಿ. ಹೌದು, ಮಿಲ್ಕ್ ಸ್ವೀಟೇ ಇರುತ್ತೆ, ಯಾಕೆಂದರೆ ಅದರಲ್ಲಿ ಲ್ಯಾಕ್ಟೋಸ್ ಅನ್ನೋ ಶುಗರ್ ಇದೆ. ಅದೇ ಥರ ಮಿಲ್ಕ್ ಕರ್ಡ್ ಆಗಬೇಕಾದ್ರೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಅಂತ ಹೇಳುವಂತಹ ಒಂದು ಹುಳಿಯ ಒಂದು ಏನಿದೆ ಆ ಕೆಮಿಕಲ್ ಕಂಪೌಂಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಕರ್ಡ್ಲಿಂಗ್ ಆಫ್ ಮಿಲ್ಕ್ ಅಂತ ಹೇಳಿ ಬಂದಾಗ ಲ್ಯಾಕ್ಟಿಕ್ ಆ್ಯಸಿಡ್ದು ಕಾನ್ಸಂಟ್ರೇಷನ್ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಆ್ಯಂಟನ್ನು ಟೇಸ್ಟ್ ಮಾಡಿದ್ದೀರಾ ಅಂತ ಹೇಳಿ ನಾನು ಕೇಳಲ್ಲ, ಬಟ್ ಇರುವೆ ಜೊತೆ ಕಚ್ಚಿಸ್ಕೊಂಡಿರ್ತೀರ ನೀವು ಒಂದ್ಸಲ ಆದರೂ, ಹೌದಾ? ಸೊ ಇರುವೆ ಕಚ್ಚಬೇಕಾದ್ರೆ ನಿಮ್ಗೆ ಯಾವ ಥರ ಫೀಲ್ ಆಗುತ್ತೆ? ಉರಿ ಆಗುತ್ತೆ. ಅಥವಾ ಯಾವುದಾದ್ರೂ ಈ ಹನಿ ಬೀ ಸ್ಟಿಂಗ್ ಮಾಡಬೇಕಾದ್ರೆ, ಅದು ಚುಚ್ಚಬೇಕಾದ್ರೆ ಅಲ್ಲೂ ನಿಮಗೆ ಉರಿತ ಬೀಳುತ್ತೆ. ಯಾಕೆ ಅಂತ ಹೇಳಿದ್ರೆ ಇವುಗಳಿಂದ ಒಂದು ಆ್ಯಸಿಡ್ ನಿಮ್ಮ ಸ್ಕಿನ್ ಪ್ರೋಟೀನ್ ಮೇಲೆ ರಿಲೀಸ್ ಆಗುತ್ತೆ. ಆ ಆ್ಯಸಿಡ್ ಯಾವುದು? ಫಾರ್ಮಿಕ್ ಆ್ಯಸಿಡ್. ಹಾಗೆ ಗ್ರೇಪ್ಸಲ್ಲೂ ಕೂಡ ಟಾರ್ಟರಿಕ್ ಆ್ಯಸಿಡ್. ಇವತ್ತಿನ ಕಾಲ ಹೇಗೆ ಅಂತ ಹೇಳಿದರೆ, ನಾವು ಫ್ರೂಟ್ ಸ್ಟಾಲ್ಗೆ ಹೋಗ್ಬಿಟ್ಟು ಅಣ್ಣ ಸ್ವಲ್ಪ ಚೆನ್ನಾಗಿರೋ ಅಂದರೆ ಸ್ವೀಟ್ ಆಗಿರುವಂತಹ ಒಂದು ಗ್ರೇಪ್ಸ್ ಕೊಡಿ ಅಂತ ಹೇಳಿ ಕೇಳ್ತೀವಿ. ಆ್ಯಕ್ಚುಲಿ ಗ್ರೇಪ್ಸಿಗೆ ಬರೀ ಸ್ವೀಟ್ ಟೇಸ್ಟ್ ಇರೋದು, ಹುಳಿ ಕೂಡ ಇದೆ ತಾನೆ. ಸೊ ಯಾತಕ್ಕೋಸ್ಕರ ಹುಳಿ ಇದೆ ಅಲ್ಲಿ? ಬಿಕಾಸ್ ಆಫ್ ಟಾರ್ಟರಿಕ್ ಆ್ಯಸಿಡ್. ಅದೇ ಥರ ರಾ ಮ್ಯಾಂಗೋದಲ್ಲೂ ಕೂಡ ಅಂತ ಹೇಳಿದರೆ ಹಸಿ ಮಾವಿನಕಾಯಲ್ಲಿ ಕೂಡ ಹುಳಿ ಇದೆ. ಯಾತಕ್ಕೋಸ್ಕರ? ಬಿಕಾಸ್ ಆಫ್ ಮೆನಿ ಆ್ಯಸಿಡ್ಸ್, ಪ್ರಾಮಿನೆಂಟ್ ಆಗಿ ಅಲ್ಲೂ ಕೂಡ ಟಾರ್ಟರಿಕ್ ಆ್ಯಸಿಡ್ ಬರುತ್ತೆ. ಆಮೇಲೆ ಟೊಮ್ಯಾಟೊದಲ್ಲಿ ಬರುವ ಆ್ಯಸಿಡನ್ನು ಆಕ್ಸಾಲಿಕ್ ಆ್ಯಸಿಡ್ ಅಂತ ಹೇಳಿ ರೆಫರ್ ಮಾಡ್ತೀವಿ. ಲೆಮನಲ್ಲಿ ಸಿಟ್ರಿಕ್ ಆ್ಯಸಿಡ್, ಲೆಮನ್ ಥರನೇ ಆರೆಂಜಲ್ಲೂ ಕೂಡ ಸಿಟ್ರಿಕ್ ಆ್ಯಸಿಡ್ ಇದೆ. ಹಾಗೆ ಆಮ್ಲ, ನೆಲ್ಲಿಕಾಯಲ್ಲಿ ಯಾವ ಆ್ಯಸಿಡ್ ಇದೆ ಅಂತ ಹೇಳ್ಬೋದಾ? ಕಮೆಂಟ್ ಮಾಡಿ. ಸೊ ಹಾಗಾದರೆ ಆ್ಯಸಿಡ್ ಬಗ್ಗೆ ಮೋರ್ ಆಗಿ ತಿಳ್ಕೊಳ್ಳೋಣ, ತುಂಬ ಇನ್ಫಾರ್ಮೇಷನ್ಸ್ ಇನ್ನೂ ಸ್ವಲ್ಪ ಡೀಪಾಗಿ ಹೋಗೋಣ. ಆ್ಯಸಿಡ್ಸಲ್ಲಿ 3 ಕ್ಲಾಸಿಫಿಕೇಷನ್ಸ್ ಇದೆ. ಸೋರ್ಸ್ ಮೇಲೆ ನಾವು ಅದನ್ನ ಹೇಗೆ ಕ್ಲಾಸಿಫೈ ಮಾಡ್ಬೋದು? ಈಗ ಅದನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ತಗೊಂಡ್ರೆ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳಿ ಹೇಳ್ತೀವಿ. ನಾನ್ ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ತಗೊಂಡ್ರೆ ಮಿನರಲ್ ಆ್ಯಸಿಡ್ಸ್ ಅಂತ ಹೇಳಿ ಹೇಳ್ತೀವಿ. ಸೊ ಈ ಆರ್ಗ್ಯಾನಿಕ್ ಆ್ಯಸಿಡ್ ಮತ್ತು ಮಿನರಲ್ ಆ್ಯಸಿಡ್ಸ್ ಅದು ಬಂದು ಸೋರ್ಸ್ ಮೇಲೆ ಕ್ಲಾಸಿಫೈ ಮಾಡುವಂಥದ್ದು. ಓಕೆನಾ? ಸೆಕೆಂಡ್ ಟೈಪ್ ಆಫ್ ಕ್ಲಾಸಿಫಿಕೇಷನ್ ಬಂದು ಸ್ಟ್ರೆಂತ್ ಮೇಲೆ. ಸ್ಟ್ರೆಂತ್ ಅಂತ ಹೇಳಿದ್ರೆ ಆ ಆ್ಯಸಿಡಲ್ಲಿ ಜಾಸ್ತಿ H+ ಅಯಾನ್ ಕಾನ್ಸಂಟ್ರೇಷನ್ ಇದ್ದರೆ ಆ ಆ್ಯಸಿಡನ್ನು ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ಸಪೋಸ್ ಒಂದು ಆ್ಯಸಿಡ್ನ ನೀರಿಗೆ ಹಾಕಿದ ತಕ್ಷಣ ಅದು ಕಡಿಮೆ H+ ಅಯಾನ್ಸ್ನ ಕೊಡ್ತಾ ಬಂದರೆ ಆ ಆ್ಯಸಿಡನ್ನು ನಾವೇನಂತ ಹೇಳಿ ಕರಿತೀವಿ? ವೀಕ್ ಆ್ಯಸಿಡ್ ಅಂತ ಹೇಳಿ ನಾವು ರೆಫರ್ ಮಾಡ್ತೀವಿ. ಲಾಸ್ಟಿಗೆ ಬಂದು ಬೇಸ್ಡ್ ಆನ್ ದಿಯರ್ ಕಾನ್ಸಂಟ್ರೇಷನ್. ಸೊ ಬೇಸ್ಡ್ ಆನ್ ದಿಯರ್ ಕಾನ್ಸಂಟ್ರೇಷನ್ ನೋಡಿ ಮಕ್ಕಳಲ್ಲಿ ಸ್ಟ್ರೆಂತ್ ಕಾನ್ಸಂಟ್ರೇಷನ್ ಎರಡು ಡಿಫ್ರೆಂಟ್ ವರ್ಡ್ ಆಯಿತಾ. ಸ್ಟ್ರೆಂತ್ ಅಂತ ಹೇಳಿ ಬಂದಾಗ ನಾವು H+ ಅಯಾನ್ಸ್ ಬಗ್ಗೆ ಫೋಕಸ್ ಮಾಡಿಕೊಂಡು ಅದು ಸ್ಟ್ರಾಂಗ್ ಆ್ಯಸಿಡ್, ವೀಕ್ ಆ್ಯಸಿಡ್ ಅಂತ ಹೇಳಿ ನಾವೇನು ಮಾಡ್ತೀವಿ? ಅದನ್ನು ಕ್ಯಾಟಗರೈಸ್ ಮಾಡ್ತೀವಿ. ಅದೇ ಕಾನ್ಸಂಟ್ರೇಷನ್ ಅಂತ ಹೇಳಿ ಬಂದಾಗ ಇಲ್ಲಿ ಅಮೌಂಟ್ ಆಫ್ ವಾಟರ್ ಅಂತ ಹೇಳಿದರೆ ಅದರಲ್ಲಿ ಎಷ್ಟು ನೀರಿದೆ ಆ ನೀರಿಂದು ಅಳತೆ ಮೇಲೆ ನಾವು ಆ ಆ್ಯಸಿಡನ್ನು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಥವಾ ಡೈಲ್ಯೂಟ್ ಆ್ಯಸಿಡ್ ಅಂತ ಹೇಳಿ ಫೋಕಸ್ ಮಾಡ್ತಾ ಹೋಗ್ತೀವಿ. ಸೊ ಇನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಫಸ್ಟ್ ಕ್ಲಾಸಿಫಿಕೇಶನ್ ಸೋರ್ಸ್ ಮೇಲೆ ಇರುತ್ತೆ. ಸೋರ್ಸಲ್ಲಿ 2 ಟೈಪ್ಸ್ ಇದೆ. ಯಾವುದೆಲ್ಲ? ಅದು ಆರ್ಗ್ಯಾನಿಕ್ ಆ್ಯಸಿಡ್ ಮತ್ತು ಮಿನರಲ್ ಆ್ಯಸಿಡ್ಸ್. ಸೊ ಈಗ ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳಿದರೆ ಏನು? ದಿ ಆರ್ ಆ್ಯಕ್ಚುಲಿ ಆ್ಯಸಿಡ್ಸ್ ವಿಚ್ ಆರ್ ಡಿರೈವ್ಡ್ ಫ್ರಮ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಸೊ ಆ ಆ್ಯಸಿಡ್ಸನ್ನು ಲಿವಿಂಗ್ ಆರ್ಗ್ಯಾನಿಸಮ್ಸಿಂದ ನೀವು ಡಿರೈವ್ ಮಾಡಿದರೆ ಅಂಥ ಆ್ಯಸಿಡ್ಸನ್ನು ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಂತ ಹೇಳಿ ಕರಿತೀವಿ. ಅದು
ಮಿನರಲ್ ಆಸಿಡ್ಸ್ ಅಷ್ಟು ಹಾರ್ಮ್ಫುಲ್ ಅಲ್ಲ, ಮತ್ತು ಅದು ಬೈ ನೇಚರ್ ವೀಕ್ ಆಸಿಡ್ಸ್ ಆಗಿರುತ್ತೆ. ಇದರಲ್ಲಿ ಫರ್ದರ್ ಸ್ಟ್ರಾಂಗ್ ಮತ್ತು ವೀಕ್ ಅಂತ ಹೇಳಿ ಕ್ಲಾಸಿಫಿಕೇಶನ್ಸ್ ಇಲ್ಲ ಮಕ್ಕಳೇ. ನೀವು ಯಾವುದೇ ಆರ್ಗ್ಯಾನಿಕ್ ಆಸಿಡ್ಸ್ ತಗೊಂಡ್ರು ಕೂಡ ಕಂಪೇರ್ಡ್ ಟು ದ ಮಿನರಲ್ ಆಸಿಡ್, ಈ ಮಿನರಲ್ ಆಸಿಡ್ಸ್ ಸಚ್ ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್ಗೆ ಅವುಗಳದ್ದು ಕಾನ್ಸಂಟ್ರೇಷನ್ಗೆ ಕಂಪೇರ್ ಮಾಡಬೇಕಾದಾಗ ಅಥವಾ ಅವುಗಳ ಸ್ಟ್ರೆಂತ್ಗೆ ನಾವು ಕಂಪೇರ್ ಮಾಡಿದಾಗ ಇದು ಯೂಶುವಲ್ ಆಗಿ ವೀಕ್ ಆಸಿಡ್ಸ್ ಆಗಿರುತ್ತೆ. ಸೊ ವೀಕ್ ಆಸಿಡ್ಸ್ ಆಗಿರುತ್ತೆ ಅಂತ ಹೇಳಿ. ಎಕ್ಸಾಂಪಲ್ಸ್ ನೋಡೋಣ. ಈ ಎಕ್ಸಾಂಪಲ್ಸ್ ತುಂಬ ಇಂಪಾರ್ಟೆಂಟ್. ಇದು ನಿಮಗೆ 1 ಮಾರ್ಕಿಗೆ ಅವರು 100% ಶಾಕ್ ಕ್ವೆಶನ್ ಕೇಳಿರ್ತಾರೆ. ಹೇಗೆ ಕ್ವೆಶನ್ಸ್ ಬರುತ್ತೆ ಈ ಟಾಪಿಕಿಂದ? ನಿಮಗೆ 4 ಸಬ್ಸ್ಟೆನ್ಸ್ ಕೊಡ್ತಾರೆ. ಸೊ ಐಡೆಂಟಿಫೈ ದಿ ಆರ್ಗ್ಯಾನಿಕ್ ಆಸಿಡ್ಸ್ ಆರ್ ಐಡೆಂಟಿಫೈ ದಿ ಆಸಿಡ್ಸ್ ಪ್ರೆಸೆಂಟ್ ಇನ್ ದ ಫಾಲೋವಿಂಗ್ ಸಬ್ಸ್ಟೆನ್ಸ್ ಅಂತ ಹೇಳಿ ಅವ್ರು ಹೇಳ್ತಾರೆ. ಸೊ ಕ್ವೆಶನ್ಸ್ ಬಂದು ವಿನೆಗರಲ್ಲಿ ಯಾವ ಆ್ಯಸಿಡ್ ಇದೆ ಅಂತ ಹೇಳಿ ಕೇಳ್ಬೋದು, ಅಥವಾ ಆರೆಂಜ್ ಅಥವಾ ಲೆಮನಲ್ಲಿ ಯಾವ ಆ್ಯಸಿಡ್ ಇದೆ ಅಂತ ಹೇಳಿ ಕೇಳ್ಬೋದು. ಬೋತ್ ಆರೆಂಜ್ ಮತ್ತು ಲೆಮನಲ್ಲಿ ಇರುವಂತಹ ಆ್ಯಸಿಡ್ ಬಂದು ಸಿಟ್ರಿಕ್ ಆ್ಯಸಿಡ್. ಟ್ಯಾಮರಿಂಡಲ್ಲಿ ಬಂದು ಟಾರ್ಟರಿಕ್ ಆ್ಯಸಿಡ್, ಅದೇ ಥರ ಗ್ರೇಪ್ಸಲ್ಲೂ ಟಾರ್ಟರಿಕ್ ಆ್ಯಸಿಡ್ ಇದೆ, ಮತ್ತು ರಾ ಮ್ಯಾಂಗೋದಲ್ಲೂ ಕೂಡ ಟಾರ್ಟರಿಕ್ ಆ್ಯಸಿಡ್ ಇದೆ. ನಂತರ ಟೊಮ್ಯಾಟೊದಲ್ಲಿ ಬಂದು ಆಕ್ಸಾಲಿಕ್ ಆ್ಯಸಿಡ್, ಹಾಗೆ ನೆಟ್ಟಲ್ ಸ್ಟಿಂಗ್ ಆಗಿರ್ಬೋದು ಅಥವಾ ಆ್ಯಂಟ್ ಸ್ಟಿಂಗ್ ಆಗಿರ್ಬೋದು. ಈ ನೆಟ್ಟಲ್ ಸ್ಟಿಂಗ್ ಅಂತ ಹೇಳಿದರೆ ತುರಿಕೆ ಗಿಡ ಅಂತ ಹೇಳಿ ಹೇಳ್ತೀವಿ ಕನ್ನಡದಲ್ಲಿ. ಅದು ನಿಮ್ಮ ಕೈಗೆ ತಾಗಿದ ತಕ್ಷಣ ನಿಮ್ಗೊಂಥರ ತುರ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕೆಂತ ಹೇಳಿದರೆ ಅದರಲ್ಲೂ ಮತ್ತು ಆ್ಯಂಟೆನಾ ಏನಿದೆ ಅದು ಚುಚ್ಚುತ್ತಲ್ವ, ಆಗ ಅದರಲ್ಲೂ ಕೂಡ ರಿಲೀಸ್ ಆಗುವಂಥ ಆ್ಯಸಿಡ್ ಬಂದು ಮೆಥನೋಯಿಕ್ ಆ್ಯಸಿಡ್. ಈ ಮೆಥನೋಯಿಕ್ ಆ್ಯಸಿಡ್ ಅಂತ ಹೇಳೋದು ಸಿಸ್ಟಮ್ಯಾಟಿಕ್ ನೇಮ್ ಬಗ್ಗೆ ನೀವು ಫೋರ್ತ್ ಚಾಪ್ಟರ್ ಯಾವುದಪ್ಪ ಅದು ಕಾರ್ಬನ್ ಕಂಪೌಂಡ್ಸ್ ಅದರಲ್ಲಿ ನೀವು ತಿಳ್ಕೊಳ್ತೀರಾ. ಬಟ್ ಇವಾಗ ಅದ್ರ ಬಗ್ಗೆ ಜಾಸ್ತಿ ಗಮನ ಹರಿಸ್ಬೇಡಿ, ಜಸ್ಟ್ ಇಷ್ಟೇ ತಿಳ್ಕೊಳ್ಳಿ. ಮೆಥನೋಯಿಕ್ ಆ್ಯಸಿಡ್ಗೆ ಇನ್ನೂ ಒಂದು ಹೆಸರಿದೆ, ಆ ಹೆಸರು ಬಂದು ಫಾರ್ಮಿಕ್ ಆ್ಯಸಿಡ್. ಇದು ಹೇಗೆ ಬಂತು? ವಿ ವಿಲ್ ಬಿ ಡಿಸ್ಕಸಿಂಗ್ ದಿಸ್ ಫರ್ದರ್ ಇನ್ ಆರ್ 4th ಚಾಪ್ಟರ್. ಆಯಿತಾ? ಮಿಲ್ಕಲ್ಲಿ ಯಾವ ಆ್ಯಸಿಡ್ ಇದೆ? ಇದು ತುಂಬ ಇಂಪಾರ್ಟೆಂಟ್ ಮಕ್ಕಳೇ. ಲ್ಯಾಕ್ಟಿಕ್ ಆ್ಯಸಿಡ್ ಇದೆ. ಸೊ ಇದ್ರ ಬೇಸಿಸ್ ಮೇಲೆ 1 ಮಾರ್ಕ್ ಶಾಕ್ ಕ್ವೆಶ್ಚನ್ ನಿಮಗೆ ಬಂದೇ ಬರುತ್ತೆ. ಸೊ ಈ ಆ್ಯಸಿಡ್ಸ್ಗಳನ್ನ ನೀವು ನೆನ್ಪಿಟ್ಕೊಳ್ಬೇಕು. ನಂತರ ಮಿನರಲ್ ಆ್ಯಸಿಡ್ಸ್ ಬಗ್ಗೆ ಮಾತಾಡೋದಾದರೆ, ಮಿನರಲ್ ಆ್ಯಸಿಡ್ಸಲ್ಲಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ನ ನೀವು ಕೊಡ್ಬೋದು. ನಿಮಗೆ ಎಕ್ಸಾಂಪಲ್ಸ್ ನೆನಪಿರಬೇಕಾಗುತ್ತೆ. ಸೊ ಸಲ್ಫ್ಯೂರಿಕ್ ಆ್ಯಸಿಡ್, ಕಿಂಗ್ ಆಫ್ ದ ಕೆಮಿಕಲ್ಸ್, ನೈಟ್ರಿಕ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್, ಕಾರ್ಬೋನಿಕ್ ಆ್ಯಸಿಡ್. ಅದರ ಜೊತೆಗೆ ಈ ಆ್ಯಸಿಡ್ಗಳದ್ದು ಫಾರ್ಮುಲಾಸ್ ನೆನ್ಪಿಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ನೀವು ಸಲ್ಫ್ಯೂರಿಕ್ ಆ್ಯಸಿಡ್ ಫಾರ್ಮುಲಾ ಹೇಗೆ ಬರೀತೀರಾ? H2SO4. ಆಯಿತಾ? ನೈಟ್ರಿಕ್ ಆ್ಯಸಿಡನ್ನು ಹೇಗೆ ಬರೀತೀರಾ? HNO3. ಹೈಡ್ರೋಕ್ಲೋರಿಕ್ ಆ್ಯಸಿಡನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? HCl. ಕಾರ್ಬೋನಿಕ್ ಆ್ಯಸಿಡನ್ನು ಹೇಗೆ ಬರೀತೀರಾ? H2CO3. ಕಾರ್ಬೋನಿಕ್ ಆ್ಯಸಿಡ್ ಎಲ್ಲಿರುತ್ತೆ? ನಮ್ಮ ನೇಚರಲ್ಲೇ ಇದೆ. ಹೇಗೆ ಸಿಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ ಕಂಬೈನ್ ಆದಾಗ. ಸೊ ಇದೆಲ್ಲ ಕೂಡ ಮಿನರಲ್ ಸೋರ್ಸಸ್ಸಿಂದ ಸಿಗುವಂಥದ್ದು. ಏನಿದು ಮಿನರಲ್ ಸೋರ್ಸಸ್ ಅಂತ ಹೇಳಿದರೆ, ಕಲ್ಲು ಬಂಡೆಗಳಾಗಿರ್ಬೋದು, ಕೆಲವು ಮಣ್ಣಿಂದು ಒಂದು ಪರ್ಟಿಕ್ಯುಲರ್ ಗ್ರೂಪ್ ಆಫ್ ಮಣ್ಣಿಂದ ಕೆಲವೊಂದು ಆ್ಯಸಿಡ್ಸ್ಗಳನ್ನ ನಾವು ಡಿರೈವ್ ಮಾಡ್ಕೊಳ್ಬೋದು. ಸೊ ನಾನ್ ಲಿವಿಂಗ್ ಆಬ್ಜೆಕ್ಟಿಂದ ನಿಮಗೆ ಒಂದು ಆ್ಯಸಿಡ್ ಸಿಗ್ತಾ ಇದೆ ಅಂತ ಹೇಳಿದರೆ ಅದನ್ನು ನೀವು ಮಿನರಲ್ ಆ್ಯಸಿಡ್ಸ್ ಅಂತ ಹೇಳಿ ಡಿಫೈನ್ ಮಾಡ್ತೀರಾ. ಓಕೆನಾ? ಇದನ್ನು ಇನ್ನೊಂದು ಹೆಸರಲ್ಲಿ ಕರೀತಾರೆ. ಏನದು? ಇನ್ಆರ್ಗ್ಯಾನಿಕ್ ಆ್ಯಸಿಡ್ಸ್ ಹೀಗೂ ಕರೀತಾರೆ. ಸೊ ಇಲ್ಲಿ ಸ್ಟ್ರಾಂಗ್ ಮತ್ತು ವೀಕ್ ಅಂತ ಹೇಳೋ ಕ್ಲಾಸಿಫಿಕೇಶನ್ಸ್ ಬರುತ್ತೆ. ಆರ್ಗ್ಯಾನಿಕಲ್ ಅಲ್ಲ. ಆರ್ಗ್ಯಾನಿಕ್ ಆ್ಯಸಿಡ್ಸ್ ಮೂಲತಃ ಅದು ನಮ್ಮ ವೀಕ್ ಆ್ಯಸಿಡ್ಸೇ ಆಗಿರುತ್ತೆ. ಸೊ ಹಾಗಾದರೆ ಮಿನರಲ್ ಆ್ಯಸಿಡ್ಸನ್ನು ನಾವು ಫರ್ದರ್ ಹೇಗೆ ಕ್ಲಾಸಿಫೈ ಮಾಡ್ಬೋದು? 2 ಟೈಪ್ಸಲ್ಲಿ ಕ್ಲಾಸಿಫೈ ಮಾಡ್ಬೋದು. ಸ್ಟ್ರಾಂಗ್ ಮಿನರಲ್ ಆ್ಯಸಿಡ್ಸ್ ಮತ್ತು ವೀಕ್ ಮಿನರಲ್ ಆ್ಯಸಿಡ್ಸ್. ಆಯಿತಾ? ಇದು ಬಂದು ನಿಮ್ಮ ಕ್ಲಾಸಿಫಿಕೇಶನ್. ಸರಿ, ಹಾಗಾದರೆ ಸ್ಟ್ರಾಂಗ್ ಆ್ಯಸಿಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಇದನ್ನು ಚೆಕ್ ಮಾಡಿದ್ದೀರಾ? ನಿಮ್ಮ ಲ್ಯಾಬೊರೇಟ್ರಿಯಲ್ಲಿ ನಿಮ್ಗೆ ಏನಾದ್ರು ಟೈಮ್ ಸಿಕ್ಕಿದ್ರೆ ಒಂದ್ಸಲ ಹೋಗಿ ನೋಡಿ ಮಕ್ಕಳೇ. ಈ ಸ್ಟ್ರಾಂಗ್ ಆ್ಯಸಿಡ್ಸ್ ಬಾಟಲ್ ಮೇಲ್ಗಡೆ ಈ ಸಿಂಬಲ್ ಇರುತ್ತೆ. ಸಿಂಬಲ್ ಬೇಸಸಲ್ಲಿ CBSE ಬೋರ್ಡಲ್ಲಿ ಒಂದು ಕ್ವೆಶನ್ ಬರುತ್ತೆ. ಈ ಸಿಂಬಲ್ದು ಮೀನಿಂಗ್ ಏನು ಅಂತ ಹೇಳಿ 4 ಆಪ್ಷನ್ಸ್ ಅವ್ರು ಕೊಡ್ತಾರೆ. ಸೊ ಈ ಸಿಂಬಲ್ಸ್ ಬಂದಾಗ ನೀವು ಕರೆಕ್ಟಾಗಿ ನೋಡೋದಾದರೆ, ಕೊರೋಷನ್ ಅಂತ ಹೇಳಿದರೆ ಅದು ಸ್ಟ್ರಾಂಗ್ ಆ್ಯಸಿಡ್ ಆಗಿರ್ಬೋದು ಅಥವಾ ಸ್ಟ್ರಾಂಗ್ ಬೇಸ್ ಆಗಿರ್ಬೋದು. ನಿಮ್ಮ ಚರ್ಮವನ್ನು ಅದು ಸುಡುತ್ತೆ. ಚರ್ಮ ಅಷ್ಟೇ ಅಲ್ಲ, ಯಾವುದೇ ಒಂದು ಸರ್ಫೇಸ್ ಮೇಲೆ ಬಿದ್ದರೂ ಕೂಡ ಆ ಸರ್ಫೇಸನ್ನು ಡ್ಯಾಮೇಜ್ ಮಾಡುವಷ್ಟು ಪವರ್ ಈ ಸ್ಟ್ರಾಂಗ್ ಆ್ಯಸಿಡ್ ಮತ್ತು ಸ್ಟ್ರಾಂಗ್ ಬೇಸಿಗಿರುತ್ತೆ. ಹಾಗಾಗಿ ಎಚ್ಚರಿಕಾ ಕ್ರಮವಾಗಿ ಅವ್ರು ಏನು ಮಾಡ್ತಾರೆ, ಈ ಲೋಗೋವನ್ನು ಆ ಬಾಟಲ್ಸಲ್ಲಿ ಸ್ಟಿಕ್ ಮಾಡಿರ್ತಾರೆ. ಬಾಟಲ್ಸ್ ಅಷ್ಟೇ ಅಲ್ಲ, ಯಾವುದೆಲ್ಲ ಕಂಟೈನರ್ಗಳು ಈ ಸ್ಟ್ರಾಂಗ್ ಆ್ಯಸಿಡ್ಸನ್ನು ಕ್ಯಾರಿ ಮಾಡುತ್ತೋ, ಮೇ ಬಿ ಲಾರಿ ಆಗಿರ್ಬೋದು, ಟ್ರಕ್ ಆಗಿರ್ಬೋದು, ಅವುಗಳ ಹಿಂದೆ ಕೂಡ ಈ ಒಂದು ಸಿಂಬಲನ್ನು ಕೊಡಲೇಬೇಕು ಅಂತ ಹೇಳಿ ರೂಲ್ಸ್ ಇದೆ. ಸೊ ಸಿಂಬಲ್ ಬಗ್ಗೆ ಗಮನ ಹರಿಸಿ. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಈ ಸಿಂಬಲ್ಸನ್ನು ಅವರು ಮೆನ್ಷನ್ ಮಾಡಿದ್ದಾರೆ.
ಸೊ ಡೆಫಿನೇಷನ್ಸ್ ಹೇಳೋದಾದರೆ ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳಿ ಡಿಫೈನ್ ಮಾಡಿ ಅಂತ ಕೂಡ ಕ್ವೆಶನ್ಸ್ ಬರುತ್ತೆ ಫಾರ್ 1 ಮಾರ್ಕ್ ಅಥವಾ 2 ಮಾರ್ಕ್. 2 ಮಾರ್ಕಿಗೆ ಬಂದಾಗ ನೀವು ಡೆಫಿನೇಷನ್ಸ್ ಬರೀಬೇಕು ಪ್ಲಸ್ ಎಕ್ಸಾಂಪಲ್ಸ್ ಕೂಡ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಡೆಫಿನೇಷನ್ಸ್ ಬಂದು ಯಾವ ಆ್ಯಸಿಡ್ ಅಂಡರ್ಗೋ ಕಂಪ್ಲೀಟ್ ಡಿಸೋಸಿಯೇಷನ್ ಅಂತ ಹೇಳಿದರೆ ನೀವು 100 HCl ಮಾಲಿಕ್ಯೂಲ್ಸ್ನ ತಗೊಳ್ತೀರಾ ಅಂತ ಅಂದ್ಕೊಳ್ಳಿ. ಈ 100 HCl ಮಾಲಿಕ್ಯೂಲ್ಗಳು ಸ್ಪ್ಲಿಟ್ ಆಗಿ 100 H+ ಅಯಾನ್ಸ್ ಮತ್ತು 100 Cl- ಅಯಾನ್ಸ್ನ ಕೊಡುತ್ತೆ ಅಂತೇಳಿ. ಐಡಿಯಲ್ ಆಗಿ ಈ ಥರ ಆಗಲ್ಲ, ಬಟ್ ಇಮ್ಯಾಜಿನ್ ಮಾಡ್ಕೊಳ್ಳೋದಾದರೆ ಇಂತಹ ಒಂದು ಸಿಚುವೇಷನಲ್ಲಿ 100 ಮಾಲಿಕ್ಯೂಲ್ಸ್ಗಳು ಕೂಡ ಸ್ಪ್ಲಿಟ್ ಆಗಿಬಿಟ್ಟು ನಿಮ್ಗೆ 100 H+ ಅಯಾನ್ಸ್ ಕೊಡ್ತಾ ಇದೆ ಅಂತೇಳಿ ಅಂದ್ಕೊಳ್ಳಿ ಮಕ್ಕಳೇ. ಅಂಥ ಆ್ಯಸಿಡನ್ನು ನಾವೇನು ಅಂತ ಹೇಳಿ ಕರಿತೀವಿ? ಸ್ಟ್ರಾಂಗ್ ಆ್ಯಸಿಡ್. ಅಲ್ಲಿ ಏನಾಗ್ತಾ ಇದೆ? ಡಿಸೋಸಿಯೇಷನ್ ಆಗ್ತಾ ಇದೆ. ಏನು ಡಿಸೋಸಿಯೇಟ್ ಆಗ್ತಾ ಇದೆ? ಆ ಆ್ಯಸಿಡಲ್ಲಿರುವಂತಹ 2 ಅಯಾನ್ಸ್ಗಳು, ಯಾವುದೆಲ್ಲ ಅದು? ನೆಗೆಟಿವ್ ಅಯಾನ್ ಮತ್ತು ಪಾಸಿಟಿವ್ ಅಯಾನ್, ಇದೆರಡೂ ಕೂಡ ಸ್ಪ್ಲಿಟ್ ಆಗ್ತಾ ಇದೆ. ಅದು ಮ್ಯಾಕ್ಸಿಮಮ್ ಸ್ಪ್ಲಿಟ್ ಆಗಿ ನಿಮಗೆ ಜಾಸ್ತಿ H+ ಅಯಾನ್ಸನ್ನು ಕೊಡ್ತಾ ಇದೆ ಅಂತ ಹೇಳಿದರೆ ಆ ಆ್ಯಸಿಡನ್ನು ನಾವು ಸ್ಟ್ರಾಂಗ್ ಆ್ಯಸಿಡ್ ಅಂತ ಹೇಳಿ ರೆಫರ್ ಮಾಡ್ತೀವಿ. ಸೊ ಯಾವುದೆಲ್ಲ ಸ್ಟ್ರಾಂಗ್ ಆ್ಯಸಿಡ್ ಇದೆ? ಇವಾಗ ಮಿನರಲ್ ಆ್ಯಸಿಡಲ್ಲಿ ನಾನು ಕೆಲವೊಂದು ಎಕ್ಸಾಂಪಲ್ಸ್ ಆಲ್ರೆಡಿ ಹೇಳಿದೆ ನಿಮಗೆ. ಸೊ ಅಲ್ಲಿ ಸಲ್ಫ್ಯೂರಿಕ್ ಆ್ಯಸಿಡ್ ಒಂದು ಸಿಕ್ಕಾಪಟ್ಟೆ ಸ್ಟ್ರಾಂಗ್, ಅವನು ಸ್ಟ್ರಾಂಗ್ ಆ್ಯಸಿಡ್ ಆಗಿರುತ್ತೆ. ನೈಟ್ರಿಕ್ ಆ್ಯಸಿಡ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ. ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಕೂಡ ತುಂಬ ಸ್ಟ್ರಾಂಗ್ ಇದೆ. ನೀವು ನನಗೆ ಇನ್ನೊಂದು ಕ್ವೆಶನ್ಸ್ ಕೂಡ ಕೇಳ್ಬೋದು, ಮ್ಯಾಮ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮನುಷ್ಯಂದು ಸ್ಟಮಕಲ್ಲಿ ಪ್ರೊಡ್ಯೂಸ್ ಆಗುತ್ತಲ್ವಾ, ಹಾಗಾದರೆ ಅದು ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿ ಇರುವಂಥ ಆ್ಯಸಿಡ್ ಅಲ್ವಾ, ಯಾತಕ್ಕೋಸ್ಕರ ಅದನ್ನು ಮಿನರಲ್ ಆ್ಯಸಿಡ್ಸ್ ಅಂತ ಹೇಳಿ ಕರಿಬೇಕು ಅಂತ ಹೇಳಿ? ಸೊ ನಿಮ್ಮ ಕಮೆಂಟ್ ಇದಕ್ಕೆ ಏನಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ನೀವು ಕೂಡ ತಿಳಿಸ್ಬೋದು. ಇದಕ್ಕಿರುವಂಥ ಆನ್ಸರ್ನ ನಾನು DPP ಸೊಲ್ಯೂಷನಲ್ಲಿ ಕೊಡ್ತಾ ಹೋಗ್ತೇನೆ. ಸೊ ಕಾರ್ಬೋನಿಕ್ ಆ್ಯಸಿಡ್ ಬಂದು ವೀಕ್ ಆ್ಯಸಿಡ್ ಆಗಿರುತ್ತೆ ಮಕ್ಕಳೇ. ಸ್ಟ್ರಾಂಗ್ ಆ್ಯಸಿಡ್ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ HCl, H2SO4, ಇನ್ನೊಂದು HNO3. HNO3 ತುಂಬ ಸ್ಟ್ರಾಂಗ್ ಆ್ಯಸಿಡ್ ಇದು. ಸೊ ಇದನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀರಿ? H+ ಮತ್ತು NO3- ಅಂತ ಹೇಳಿ ನೀವು ಸ್ಪ್ಲಿಟ್ ಮಾಡ್ತೀರಿ. ನಾನು ಯಾತಕ್ಕೋಸ್ಕರ ಇಲ್ಲಿ ಅಕ್ವಿಯಸ್ ಅಂತ ಹೇಳಿ ಬರೀಲೇಬೇಕು? ಯಾಕೆ ಅಂದರೆ ನೀವು ನೀರು ಅಥವಾ ವಾಟರ್ ಮೀಡಿಯಮ್ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಈ ಆ್ಯಸಿಡ್ಗಳು ಸ್ಪ್ಲಿಟ್ ಆಗಲ್ಲ. ಈ ಆ್ಯಸಿಡ್ಗಳು ಆ್ಯಸಿಡಿಕ್ ಬಿಹೇವಿಯರನ್ನು ತೋರಿಸಲ್ಲ. H+ ಅಯಾನ್ ರಿಲೀಸ್ ಆಗಲ್ಲ. ಇದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ನೀವು ಆರೋ ಮಾರ್ಕ್ ಮೇಲ್ಗಡೆ ವಾಟರ್ ಅಂತ ಹೇಳಿ ಬರಿಬೇಕು, ಇಲ್ಲ ಅವುಗಳದ್ದು ಫಿಸಿಕಲ್ ಸ್ಟೇಟ್ ಬಂದು ಅಕ್ವಿಯಸ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ನಾನು ಫಸ್ಟ್ ಚಾಪ್ಟರಲ್ಲಿ ಹೇಳಿದ್ದೆ ಅಲ್ವಾ ನಿಮಗೆ, ಫಸ್ಟ್ ಚಾಪ್ಟರ್ ಫೋಕಸ್ ಮಾಡಬೇಕಾದ್ರೆ ನೀವು ಬ್ಯಾಲೆನ್ಸಿಂಗಿಗೆ ಇಂಪಾರ್ಟೆನ್ಸ್ ಕೊಡಿ, ಬಟ್ ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್ ಹೋಗ್ತಾ ಏನು ಮಾಡಬೇಕು? ಫಿಸಿಕಲ್ ಸ್ಟೇಟ್ ಆಫ್ ಎವ್ರಿ ಕೆಮಿಕಲ್ ಸಬ್ಸ್ಟೆನ್ಸ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಇಲ್ಲಿ ಸ್ವಲ್ಪ ಜಾಸ್ತಿನೇ ಗಮನ ಹರಿಸಿ, ಅಕ್ವಿಯಸ್ ಅಂತ ಹೇಳೋದು ಬರೆಯೋದನ್ನು ಮರಿಬೇಡಿ. ಸ್ಟ್ರಾಂಗ್ ಆ್ಯಸಿಡ್ ಯಾವುದು ಅಂತ ಹೇಳಿ ಗೊತ್ತಾಯಿತು. ಹಾಗಾದರೆ ವೀಕ್ ಆ್ಯಸಿಡ್ಸ್ ಯಾವುದು ಅಂತ ಹೇಳಿ ನೆನ್ಪಿಟ್ಕೊಳ್ಳೋಣ, ಮತ್ತು ಅದ್ರದ್ದು ಡೆಫಿನಿಷನ್ಸ್ ಕೂಡ ನೋಡ್ಕೊಳ್ಳೋಣ. ಆ್ಯಸಿಡ್ಸ್ ವಿಚ್ ಅಯೋನೈಸ್ ಟು ಸ್ಮಾಲ್ ಎಕ್ಸ್ಟೆಂಟ್ ಅಂತ ಹೇಳಿದರೆ ಯಾವ ಆ್ಯಸಿಡ್ಗಳು, ಈಗ 100 ಮಾಲಿಕ್ಯೂಲ್ಸ್ ತಗೊಂಡ್ರೆ ಅದರಲ್ಲಿ ಮೇ ಬಿ 50 ಅಷ್ಟೇ ಡಿಸೋಸಿಯೇಟ್ ಆಗುತ್ತೆ. ಅಂಥ ಆ್ಯಸಿಡ್ಗಳು ಕಂಪ್ಲೀಟಾಗಿ ಡಿಸೋಸಿಯೇಟ್ ಆಗದೆ ಇರುವಂಥದ್ದನ್ನು ನಾವು ವೀಕ್ ಆ್ಯಸಿಡ್ ಅಂತ ಹೇಳಿ ಕರಿತೇವೆ. ಸೊ ನೀವು ಸಪೋಸ್ ಆ ಆ್ಯಸಿಡನ್ನು ನೀರಿಗೆ ಹಾಕಿಬಿಟ್ಟು ಡಿಸೋಸಿಯೇಷನ್ ಆಗ್ತಾ ಇದೆಯಾ, ಸ್ಪ್ಲಿಟಿಂಗ್ ಆಗ್ತಾ ಇದೆಯಾ ಅಂತ ಹೇಳಿ ನೋಡೋದಾದರೆ ಅದನ್ನ ಹೇಗೆ ನೋಡ್ಬೋದು ಮ್ಯಾಮ್? ನಮಗೆ ಹೇಗೆ ಗೊತ್ತಾಗುತ್ತೆ ಒಂದು ಆ್ಯಸಿಡ್ ಸ್ಪ್ಲಿಟ್ ಆಗ್ತಿದೆ ಇಲ್ಲ ಅಂತ ಹೇಳಿ? ಮುಂದೆ ಅಂದರೆ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಅದಕ್ಕೆ ರಿಲೆವೆಂಟ್ ಆಗಿರುವಂತಹ ಆ್ಯಕ್ಟಿವಿಟೀಸ್ ಇದೆ. ಸೊ ಆ ಆ್ಯಕ್ಟಿವಿಟೀಸಲ್ಲಿ ನಾನು ನಿಮಗೆ ಹೇಳ್ತೇನೆ, ಅದು ಸ್ಪ್ಲಿಟ್ ಆಗುತ್ತಾ ಇಲ್ವಾ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗುತ್ತೆ, ಅಥವಾ ಅದು ಸ್ಟ್ರಾಂಗಾ ವೀಕಾ ಅಂತ ಹೇಳಿ ನಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋ ಆ್ಯಕ್ಟಿವಿಟಿಯನ್ನು ನಾನು ಮುಂದಿನ ಸ್ಲೈಡಲ್ಲಿ ಹೇಳ್ತೀನಿ. ಸೊ ಈ ಸ್ಲೈಡಲ್ಲಿ ಬಂದುಬಿಟ್ಟು ಸ್ಮಾಲ್ ಎಕ್ಸ್ಟೆಂಟಲ್ಲಿ ಯಾವುದೆಲ್ಲ ಆ್ಯಸಿಡ್ ಡಿಸೋಸಿಯೇಟ್ ಆಗುತ್ತೋ ಅವುಗಳನ್ನ ನೀವು ವೀಕ್ ಆ್ಯಸಿಡ್ ಅಂತ ಹೇಳಿ ಕರಿತೀರಾ. ಸೊ ಎಕ್ಸಾಂಪಲ್ ಬಂದು ಇಲ್ಲಿ ನೋಡಿ, ಆ್ಯಸಿಟಿಕ್ ಆ್ಯಸಿಡ್, ಫಾರ್ಮಿಕ್ ಆ್ಯಸಿಡ್, ಕಾರ್ಬೋನಿಕ್ ಆ್ಯಸಿಡ್. ಅರೆ ಮ್ಯಾಮ್, ಆ್ಯಸಿಟಿಕ್ ಆ್ಯಸಿಡ್, ಫಾರ್ಮಿಕ್ ಆ್ಯಸಿಡನ್ನು ಆರ್ಗ್ಯಾನಿಕ್ ಆ್ಯಸಿಡ್ಸ್ ಅಲ್ಲಿ ಹೇಳ್ಕೊಟ್ರಲ್ಲ, ಇವಾಗ ಮಿನರಲ್ ಆ್ಯಸಿಡ್ ಕ್ಲಾಸಿಫಿಕೇಶನಲ್ಲಿ ಮತ್ತೆ ಯಾಕೆ ಮೆನ್ಷನ್ ಮಾಡ್ತಿದ್ದಾರೆ ಅಂತ ಕೇಳ್ಬೋದು. ಸೊ ಇದು ಯೂಶ್ವಲ್ ಆಗಿ ವೀಕ್ ಆ್ಯಸಿಡ್ಗೆ ನಾವು ಕೊಡುವಂತಹ ಒಂದು ಎಕ್ಸಾಂಪಲ್ಸ್ ಆಗಿರುತ್ತೆ. ಆರ್ಗ್ಯಾನಿಕ್ ಆ್ಯಸಿಡ್ಸ್ ಯಾವಾಗಲೂ ಕೂಡ ವೀಕ್ ಆಗಿರುತ್ತೆ. ಸೊ ಯಾವುದೆಲ್ಲ ಅದು? ಆ್ಯಸಿಟಿಕ್ ಆ್ಯಸಿಡ್ ಮತ್ತು ಫಾರ್ಮಿಕ್ ಆ್ಯಸಿಡ್. ಬರಿಬೇಕಾದ್ರೆ ಕೇರ್ಫುಲ್ ಆಗಿರಿ. ನನಗೆ ಗೊತ್ತಿದೆ ನೀವು ಫಸ್ಟ್ ಟೈಮ್ ಆರ್ಗ್ಯಾನಿಕ್ ಕಂಪೌಂಡ್ಸನ್ನು ಬರೀತಾ ಇದ್ದೀರಾ ಈ ಚಾಪ್ಟರಲ್ಲಿ ಅಂತ ಹೇಳಿ. ನೀವು ಬರಿಬೇಕಾದ್ರೆ ಗಮನ ಹರಿಸ್ಕೊಳ್ಬೇಕಾಗಿರೋದು ಇದು CH3COOH. ಇದು ಬಂದು ಫಾರ್ಮುಲಾ ಯಾವುದ್ರದ್ದು? ಆ್ಯಸಿಟಿಕ್ ಆ್ಯಸಿಡ್ ಇದು. ಸೊ ಇಲ್ಲಿ ಯಾವ ಥರ H+ ಅಯಾನ್ಸನ್ನು ಇದು ಕೊಡುತ್ತೆ ಅಂತ ಹೇಳೋ ಡೌಟ್ ನಿಮಗಿದ್ರೆ ಈ ಥರ ಅರ್ಥ ಮಾಡ್ಕೊಳ್ಳಿ. O ಮತ್ತು H ಬಾಂಡನ್ನು ನೀವು ಬ್ರೇಕ್ ಮಾಡ್ತಿದ್ದೀರಾ ಅಂತೇಳಿ ಅಂದ್ಕೊಳ್ಳಿ. ಆಗ ಒಂದು ಕ್ವೆಶನ್ ಬರುತ್ತೆ, ಮ್ಯಾಮ್ ಯಾಕೆ ಇದೇ H-ಅನ್ನು ತೆಗಿಬೇಕು? ಏನಕ್ಕೆ ನಾವು CH3 ಪಕ್ಕ ಅಂದರೆ ಕಾರ್ಬನ್ ಪಕ್ಕ ಇರೋ 3 ಹೈಡ್ರೋಜನ್ನ ತೆಗಿಬಾರ್ದು? ಸೊ ಇಲ್ಲಿ
ಕೋವಲೆಂಟ್ ಬಾಂಡಿಂಗ್ ಮತ್ತು ಅಯಾನಿಕ್ ಬಾಂಡಿಂಗ್ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಇರುತ್ತೆ ಮಕ್ಕಳು. ಅದನ್ನ ನೀವು ನಿಮ್ಮ 3rd ಚಾಪ್ಟರ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟರ್ಲಿ ಓದ್ತೀರಾ. ಆ ಚಾಪ್ಟ್ರಲ್ಲಿ ನಿಮಗೆ ಇನ್ನೂ ಡೀಟೇಲಿಂಗ್ ಆಗಿ ಅರ್ಥ ಆಗುತ್ತೆ ಯಾತಕ್ಕೋಸ್ಕರ ಈ OHನ ಈಸಿಯಾಗಿ ಬ್ರೇಕ್ ಮಾಡ್ಬೋದು ಇಲ್ಲಿ ಅಂತ ಹೇಳಿ. ಸೊ ಇವುಗಳ ನಡುವೆ ಒಂದು ಚಾರ್ಜ್ ಆಲ್ರೆಡಿ ಇರುತ್ತೆ. ಆಕ್ಸಿಜನ್ ಯಾವಾಗಲೂ ಪಾರ್ಷಿಯಲಿ ನೆಗೆಟಿವ್ ಚಾರ್ಜ್ ಇರುತ್ತೆ, ಹೈಡ್ರೋಜನ್ಗೆ ಯಾವಾಗಲೂ ಪಾರ್ಷಿಯಲಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಅಂತ ಹೇಳಿದರೆ ಆಕ್ಸಿಜನ್ ಯಾವಾಗಲೂ ಕೂಡ ಹೈಡ್ರೋಜನ್ ಕಡೆಯಿಂದ ಎಲೆಕ್ಟ್ರಾನ್ಸ್ನ ತಗೊಳಕ್ಕೆ ನೋಡ್ತಾ ಇರ್ತಾನೆ. ಅವನು ಯಾವಾಗ ಹೈಡ್ರೋಜನ್ ಜೊತೆ ರಿಲೇಷನ್ಶಿಪ್ ಬ್ರೇಕ್ ಮಾಡ್ಕೊಳ್ಬೇಕು ಅಂತ ಹೇಳಿ ಕಾಯ್ತಾ ಇರ್ತಾನೆ. ಯಾರು? ನಮ್ಮ ಆಕ್ಸಿಜನ್ ಹೂ ಇಸ್ ಬಾಂಡೆಡ್ ವಿತ್ ಹೈಡ್ರೋಜನ್. ಯಾರು ಹೈಡ್ರೋಜನ್ ಜೊತೆ ಬಾಂಡ್ ಆಗಿರುತ್ತೋ ಆ ಆಕ್ಸಿಜನ್ಗೆ ಯಾವಾಗಲೂ ಎಲೆಕ್ಟ್ರಾನ್ಸ್ ಬೇಕು. ಯಾರಿಂದ? ಹೈಡ್ರೋಜನಿಂದ. ಹೈಡ್ರೋಜನ್ ಕೂಡ ಎಲೆಕ್ಟ್ರಾನ್ಸ್ನ ಕೊಟ್ಟು H+ ಅಯಾನ್ ಆಗೋದ್ರಲ್ಲಿ ಏನು ಬೇಜಾರಿಲ್ಲ. ಸೊ ಅವನೇನು ಮಾಡ್ತಾನೆ, ಓಕೆ ನೀನು ಇಟ್ಕೋ ಎಲೆಕ್ಟ್ರಾನ್ಸ್ನ ಅಂತ ಹೇಳ್ಕೊಂಡು ಅವನು ಹೊರಗಡೆ ಬಂದುಬಿಡ್ತಾನೆ, H+ ಆಗಿ ಹೊರಗಡೆ ಬಂದುಬಿಡ್ತಾನೆ. ಸೊ ಸ್ಪ್ಲಿಟ್ಟಿಂಗ್ ಬರಬೇಕಾದ್ರೆ ಆ್ಯಸಿಡಲ್ಲಿ ಈ CH3 ಕಾರ್ಬನ್ ಜೊತೆ ಯಾವ ಹೈಡ್ರೋಜನ್ ಇರುತ್ತೋ ಅದನ್ನು ಡಿಸ್ಟರ್ಬ್ ಮಾಡಬೇಡಿ. ಹಾಗಾದರೆ ಹೇಗೆ ನೆಗೆಟಿವ್ ಅಯಾನ್ಸ್ ಬರೀತೀರಾ? COO- ಮತ್ತು H+. ನೋಡಿ ಮಕ್ಕಳೇ, ನೀವು ಪ್ಲಸ್ ಮೈನಸ್ ಚಾರ್ಜಸ್ನ ಹೇಗೆ ಸ್ಪ್ಲಿಟ್ ಮಾಡ್ತೀರಾ ಅಂತ ಹೇಳಿದರೆ ಆಕ್ಸಿಜನ್ ಮೇಲ್ಗಡೆ ಯಾವಾಗಲೂ ಪಾಸಿಟಿವ್ ಬರಿಬೇಡಿ. ಅದು ಯಾಕೆ ಬರಿಬಾರ್ದು ಅದನ್ನು ಕೂಡ ನಾವು ನಮ್ಮ 5th ಚಾಪ್ಟರಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಅನ್ನೋ ಕಾನ್ಸೆಪ್ಟಲ್ಲಿ ನಾವು ಮಾತಾಡ್ತೀವಿ. ಬಟ್ ಸದ್ಯಕ್ಕೆ ನೀವು ನೆನ್ಪಿಟ್ಕೊಳ್ಳಿ, ಆಕ್ಸಿಜನ್ ಯಾವಾಗಲೂ ಎಲೆಕ್ಟ್ರಾನ್ಸನ್ನು ತಗೊಳ್ಳೋಕ್ಕೆ ಇಷ್ಟಪಡುವಂಥವನು. ಹಾಗಾದರೆ ಅವನಿಗೆ ಎಲೆಕ್ಟ್ರಾನ್ ಸಿಗ್ತಾ ಇದೆ, ಅವನಿಗೆ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ನೆಗೆಟಿವ್ ಚಾರ್ಜನ್ನು ನಾವು ಕೊಡ್ತಾ ಹೋಗ್ತೀವಿ. ಹೈಡ್ರೋಜನ್ ಎಲೆಕ್ಟ್ರಾನ್ಸ್ನ ಕಳ್ಕೊಳ್ಳೋಕ್ಕೆ ಇಷ್ಟಪಡುವಂಥ ಅಯಾನ್, ಅದಕ್ಕೆ ನಾವು ಪಾಸಿಟಿವ್ ಚಾರ್ಜನ್ನು ಕೊಡ್ತಾ ಹೋಗ್ತೀವಿ ಅಂತ ಹೇಳಿ. ಸೊ ಇದು ಬಂದು ಬರೆಯುವಂತಹ ರೀತಿ ಯಾವುದು? ನಮ್ಮ ಆರ್ಗ್ಯಾನಿಕ್ ಆ್ಯಸಿಡ್ಸನ್ನು. ಹಾಗೆ ಫಾರ್ಮಿಕ್ ಆ್ಯಸಿಡನ್ನು ಹೇಗೆ ಸ್ಪ್ಲಿಟ್ ಮಾಡ್ತೀರಾ? HCOOH ಅಂತ ಹೇಳಿದ್ರೆ ಇವಾಗ ಕೇಳ್ಬೋದು, ಮ್ಯಾಮ್ ಇಲ್ಲೂ H ಇದೆ ಅಲ್ಲೂ H ಇದೆ, ಯಾವ Hನ ನಾವು ಸ್ಪ್ಲಿಟ್ ಮಾಡಬೇಕು ಅಂತ ಹೇಳಿ. ನಾನು ಆಲ್ರೆಡಿ ಹೇಳಿದೆ, ಆನ್ಸರ್ ಬಂದು ಕಾರ್ಬನ್ ಹತ್ರ ಇರುವ Hನ ನೀವು ಟಚ್ ಮಾಡಬೇಡಿ. ಅಲ್ಲಿ ನಾವು ತುಂಬ ಡೀಟೇಲಿಂಗ್ ಆಗಿ ಕೋವಲೆಂಟ್ ಬಾಂಡ್ ಬಗ್ಗೆ ಮಾತಾಡಬೇಕಾಗುತ್ತೆ. ಅದು ನಾವು ಮುಂದಿನ ಚಾಪ್ಟರ್ಲಿ ಮಾಡ್ಬೋದು. ಇಲ್ಲಿ ನೆಗೆಟಿವ್ ಚಾರ್ಜ್ ಹಾಕ್ತೀನಿ ಮತ್ತು ಇಲ್ಲಿ ಪಾಸಿಟಿವ್ ಚಾರ್ಜನ್ನು ನಾನು ಕೊಡ್ತಾ ಹೋಗ್ತೀನಿ. ಓಕೆನಾ? ಈ ಥರ ಆರ್ಗ್ಯಾನಿಕ್ ಆ್ಯಸಿಡ್ಸ್ಗಳು H+ ಅನ್ನು ಕೊಡುತ್ತೆ. ಬಟ್ ಯಾತಕ್ಕೋಸ್ಕರ ಇದನ್ನ ವೀಕ್ ಆ್ಯಸಿಡ್ ಅಂತ ಹೇಳಿ ಕರಿಬೇಕು? ನೀವು ಸಪೋಸ್ 100 CH3COH ತಗೊಂಡ್ರೆ ಅದರಲ್ಲಿ ಮ್ಯಾಕ್ಸಿಮಮ್ ಒಂದು 40 ಡಿಸೋಸಿಯೇಟ್ ಆಗ್ಬೋದು. ಇನ್ನು ಮಿಕ್ಕಿದ 60 ಹಾಗೇ ಇರುತ್ತೆ, ಅನ್ಡಿಸೋಸಿಯೇಟೆಡ್ ಫಾರ್ಮ್. ಅಂತ ಹೇಳಿದ್ರೆ ವಿಭಜನೆ ಆಗಲ್ಲ, ಅಲ್ಲಿ ಅಯಾನ್ ಅಂತ ಹೇಳಿ ಕ್ಲಾಸಿಫೈ ಆಗಲ್ಲ ಅಥವಾ ಡಿಸೋಸಿಯೇಟ್ ಆಗಲ್ಲ. ಅಂಥ ಸಿಚುವೇಷನಲ್ಲಿ ನಾವು ಅವ್ರನ್ನ ಹೇಗೆ ಅಂತೇಳಿ ಕರಿತೀವಿ? ವೀಕ್ ಆ್ಯಸಿಡ್ಸ್ ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಕಾರ್ಬೋನಿಕ್ ಆ್ಯಸಿಡ್ ಬಂದು ಮಿನರಲ್ ಆ್ಯಸಿಡ್. ಕಾರ್ಬೋನಿಕ್ ಆ್ಯಸಿಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಲೈಕ್ ಅ ವೀಕ್ ಆ್ಯಸಿಡ್, ಒನ್ ಆಫ್ ದ ವೀಕ್ ಆ್ಯಸಿಡ್ಸ್. ಸೊ ಯಾವ್ದಾದ್ರು 2 ಎಕ್ಸಾಂಪಲ್ಸ್ನ ನೆನ್ಪಿಟ್ಕೊಳ್ಳಿ. ತುಂಬ ಎಕ್ಸಾಂಪಲ್ಸ್ ನೆನ್ಪಿಟ್ಕೊಂಡು ಆಚೆ ಈಚೆ ಸ್ಟ್ರಾಂಗಿಗೆ ವೀಕಿಗೆ ಸ್ಟ್ರಾಂಗ್ ಬರೋದು ಕನ್ಫ್ಯೂಷನ್ಸ್ ಮಾಡ್ಕೊಳ್ಬೇಡಿ. ಇದು ಇಂಪಾರ್ಟೆಂಟ್ ಆಗುತ್ತೆ ಫಾರ್ 2 ಮಾರ್ಕ್ಸ್. ವಾಟ್ ಆರ್ ವೀಕ್ ಆ್ಯಸಿಡ್ಸ್? ರೈಟ್ 2 ಎಕ್ಸಾಂಪಲ್ಸ್. ಅಥವಾ ಅವ್ರು ಈ ಥರ MCQ ಅಲ್ಲಿ ಕ್ವೆಶನ್ಸ್ ಕೇಳ್ತಾರೆ, 4 ಆ್ಯಸಿಡ್ಸ್ ಕೊಡ್ತಾರೆ, ಐಡೆಂಟಿಫೈ ದ ವೀಕ್ ಆ್ಯಸಿಡ್ಸ್ ಅಮಂಗ್ ದ ಫಾಲೋವಿಂಗ್ ಅಂತ ಹೇಳಿದ್ರೆ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ವೀಕ್ ಆ್ಯಸಿಡ್ ಇದೆ ಅಥವಾ ಕೆಳಗಡೆ ಕೊಟ್ಟಿರೋದ್ರಲ್ಲಿ ಯಾವುದು ಸ್ಟ್ರಾಂಗ್ ಆ್ಯಸಿಡ್ ಇದೆ ಅಂತ ಹೇಳಿ ಐಡೆಂಟಿಫೈ ಮಾಡಿ ಅಂತ ಹೇಳಿ ಕೂಡ ಅವ್ರು ನಿಮಗೆ ಕ್ವೆಶ್ಚನ್ಸನ್ನು 1 ಮಾರ್ಕಿಗೆ ಕೇಳ್ಬೋದು. ಸರಿ, 3rd ಟೈಪ್ ಆಫ್ ಕ್ಲಾಸಿಫಿಕೇಶನ್ ನಾನು ಹೇಳಿದೆ ನಿಮಗೆ. ಇದು ಸಮಥಿಂಗ್ ನೀವು ನಿಮ್ಮ ಡೈಲಿ ಲೈಫಲ್ಲಿ ಕೇಳಿರುವಂಥ ಒಂದು ಟರ್ಮಿನಾಲಜಿನೇ, ಅಥವಾ ನೀವು ಟೀಚರ್ಸ್ ಅಟ್ಲೀಸ್ಟ್ ಯೂಸ್ ಮಾಡಿರ್ಬೋದು ನಿಮ್ಮ 8th 9th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ. ಮ್ಯಾಮ್ ಕೋವಿಡ್ ಇತ್ತು, ಮ್ಯಾಮ್ ಸ್ಕೂಲ್ಗೆ ಹೋಗಿಲ್ಲ ಅಂತಲೂ ಕೂಡ ಹೇಳ್ಬೋದು, ಪರವಾಗಿಲ್ಲ. ಸೊ ಕಾನ್ಸಂಟ್ರೇಟೆಡ್ ಮತ್ತು ಡೈಲ್ಯೂಟೆಡ್ ಆ್ಯಸಿಡ್ ಅಂತ ಹೇಳೋ ವರ್ಡ್ ತುಂಬ ಕಾಮನ್. ಅದು ಏನದು ಕಾನ್ಸಂಟ್ರೇಟೆಡ್ ಡೈಲ್ಯೂಟ್ ಅಂತ ಹೇಳಿ? ಇದು ಯಾವಾಗ ಹೇಳ್ತೀವಿ ಅಂದರೆ ವಾಟರ್ ಜೊತೆ ನಾವು ಆ್ಯಸಿಡನ್ನು ಮಿಕ್ಸ್ ಮಾಡಬೇಕಾದ್ರೆ. ನೋಡಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ, ವಾಟರ್ ಫಸ್ಟಿಗೆ ತಗೊಂಡು ಅದಕ್ಕೆ ಆ್ಯಸಿಡ್ ಹಾಕ್ಕೊಳ್ಳಿ, ಆ್ಯಸಿಡ್ ತಗೊಂಡು ಅದಕ್ಕೆ ವಾಟರ್ ಹಾಕಬೇಡಿ. ಇಟ್ ವಿಲ್ ಲೀಡ್ ಟು ಅ ಸಿವಿಯರ್ ಆಕ್ಸಿಡೆಂಟ್. ಅದೇನು ಅಂತ ಹೇಳಿ ನಾನು ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಂತ ಹೇಳಿದರೆ ಏನು, ಅದರಲ್ಲಿ ಏನು ಜಾಸ್ತಿ ಇರುತ್ತೆ ಏನು ಕಡಿಮೆ ಇರುತ್ತೆ ಅಂತ ಹೇಳಿದ್ರ ಬಗ್ಗೆ ತಿಳ್ಕೊಳ್ಳೋಣ. ಆ್ಯಸ್ ದ ನೇಮ್ ಇಂಡಿಕೇಟ್ಸ್, ಅದರಲ್ಲಿ ಅಮೌಂಟ್ ಆಫ್ ಆ್ಯಸಿಡ್ ಇಸ್ ಮೋರ್ ಕಂಪೇರ್ಡ್ ಟು ವಾಟರ್. ಸಚ್ ಆ್ಯಸಿಡ್ಸ್ ಆರ್ ರೆಫರ್ಡ್ ಆಸ್ ವಾಟ್? ಕಾನ್ಸಂಟ್ರೇಟೆಡ್ ಆ್ಯಸಿಡ್. ಯಾವುದರಲ್ಲಿ ಆ್ಯಸಿಡ್ ಇದು ಅಮೌಂಟ್ ಜಾಸ್ತಿ ಇರುತ್ತೆ ನೀರಿನ ಅಂಶಕ್ಕಿನ್ನ, ಅಂಥ ಆ್ಯಸಿಡನ್ನು ನಾವು ಕಾನ್ಸಂಟ್ರೇಟೆಡ್ ಆ್ಯಸಿಡ್ ಅಂತ ಹೇಳಿ ಕರಿತೀವಿ. ನೀವು ಸಲ್ಫ್ಯೂರಿಕ್ ಆ್ಯಸಿಡ್ ಇದು ಕಮರ್ಷಿಯಲ್ ಬಾಟಲ್ ನೋಡಿದ್ರೆ ಅಂತ ಹೇಳಿ ಗೊತ್ತಿಲ್ಲ, ಅದರಲ್ಲಿ ಬರೆದಿರ್ತಾರೆ 98% ಕಾನ್ಸಂಟ್ರೇಟೆಡ್ ಅಂತ ಹೇಳಿ. ಕಿಂಗ್ ಆಫ್ ದ ಕೆಮಿಕಲ್ಸ್ ಅಂತ ಹೇಳಿದ್ರೆ ಏನು? 100ರಲ್ಲಿ 98% ಅದರಲ್ಲಿ ಆ್ಯಸಿಡೇ ಇದೆ. ಮಿಕ್ಕಿದ 2% ಏನಿದೆ, ಮಿಕ್ಕಿದ 2% ಅಲ್ಲಿ ಬಂದುಬಿಟ್ಟು ವಾಟರ್ ಇದೆ. HNO3 ಕೂಡ ಅಷ್ಟೇ. HCl HNO3 ಅಲ್ಲೆಲ್ಲ ಬಾಟಲ್ಸ್ ನೀವು ಚೆಕ್ ಮಾಡಿದ್ರೆ 36% ಕಾನ್ಸಂಟ್ರೇಟೆಡ್ ಅಂತ ಹೇಳಿ ನಾವು ಲ್ಯಾಬೊರೇಟರಿಲಿ ಯೂಸ್ ಮಾಡುವಂಥದ್ದು. ಅಂದರೆ ಮಿಕ್ಕಿದ ಪರ್ಸೆಂಟೇಜ್ ಏನಾಯ್ತಲ್ಲಿ ನೀರಾಗುತ್ತೆ. ಸೊ ಪರ್ಸೆಂಟೇಜ್ ಏನು ಕೊಡ್ತಾರೆ ಅದು ವಾಟರ್ ಮತ್ತು ಆ್ಯಸಿಡ್ ಇದು ಪರ್ಸೆಂಟೇಜ್ ಆಗಿರುತ್ತೆ ಅಂತ ಹೇಳಿ. ಆಯಿತಾ? ಡೈಲ್ಯೂಟ್ ಆ್ಯಸಿಡ್ಸ್ ಅಂತ ಹೇಳಿದ್ರೇನು? ನೀವು ಡೈಲ್ಯೂಟ್ ಮಾಡಿದ್ದೀರಿ,
ಏನು ಈ ಡೈಲ್ಯೂಷನ್ ಅಂತ ಹೇಳಿದ್ರೆ ನೀರು ಹಾಕಿಬಿಟ್ಟು ಅದ್ರದ್ದು ಪವರನ್ನು ಕಡಿಮೆ ಮಾಡುವಂಥದ್ದು. ಸೊ ಇಲ್ಲಿ ಡೈಲ್ಯೂಟ್ ಆ್ಯಸಿಡ್ಸ್ ಅಂತ ಹೇಳಿದರೆ ನಮ್ಮಲ್ಲಿ ವಾಟರ್ದು ಕ್ವಾಂಟಿಟಿ ಮೋರ್ ಆಗಿರುತ್ತೆ ಕಂಪೇರ್ ಟು ಆ್ಯಸಿಡ್. ಆ್ಯಸಿಡ್ ಇಸ್ ಲೆಸ್ಸರ್ ದ್ಯಾನ್ ವಾಟರ್ ಅಂತ ಆ್ಯಸಿಡನ್ನು ನಾವು ಡೈಲ್ಯೂಟ್ ಆ್ಯಸಿಡ್. ಇದೆಲ್ಲ ಎಕ್ಸಾಮಲ್ಲಿ ಕೇಳಲ್ಲ, ಇಟ್ ಈಸ್ ಓನ್ಲಿ ಫಾರ್ ಯೋರ್ ನಾಲೆಜ್ ಪರ್ಪಸ್. ಆಯಿತಾ? ಇದ್ರ ಮೇಲೆ ನಿಮಗೆ ಕ್ವೆಶನ್ಸ್ ಇರಲ್ಲ, ಅದು ನಿಮ್ಮ ನಾಲೆಜ್ ಪರ್ಪಸ್ಗೆ. ಕ್ವೆಶ್ಚನ್ ಹೇಗೆ ಬರುತ್ತೆ ಇಲ್ಲಿ ನೋಡಿ. ಸೊ ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್, 2 ಮಾರ್ಕಿಗೆ ಕೇಳ್ತಾರೆ ಈ ಕ್ವೆಶ್ಚನ್ ಬಂದುಬಿಟ್ಟು. ವೈ ಡೂ HCl HNO3? ಇವಾಗಲೇ ನಿಮಗೆ ಗೊತ್ತಿದೆ HCl ಅಂತ ಹೇಳಿದರೆ ಏನು ಮಕ್ಕಳೇ? ಹೈಡ್ರೋಕ್ಲೋರಿಕ್ ಆ್ಯಸಿಡ್. HNO3 ಅಂತ ಹೇಳಿದ್ರೆ ಏನು? ನೈಟ್ರಿಕ್ ಆ್ಯಸಿಡ್. ಯಾತಕ್ಕೋಸ್ಕರ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ನೈಟ್ರಿಕ್ ಆ್ಯಸಿಡ್ ಆ್ಯಸಿಡಿಕ್ ಬಿಹೇವಿಯರನ್ನು ಆಕ್ವಿಯಸ್ ಸೊಲ್ಯೂಷನಲ್ಲಿ, ಇಂಪಾರ್ಟೆಂಟ್ ಅಗೇನ್, ಅಂದರೆ ನೀರಲ್ಲಿ ತೋರಿಸುತ್ತೆ. ಆದರೆ ಆಲ್ಕೋಹಾಲ್ಸ್ ಮತ್ತು ಗ್ಲೂಕೋಸ್ ಇದನ್ನು ತೋರಿಸಲ್ಲ. ಯಾಕೆ ಅಂತ ಹೇಳಿ ಅವರು ಕ್ವೆಶ್ಚನ್ಸನ್ನು ಕೇಳ್ತಾರೆ. ಸೊ ನಿಮಗೇನಾದ್ರು ಆನ್ಸರ್ ಇದೆಯಾ? ನೋಡೋಣ ನಿಮ್ಮ ಆನ್ಸರ್ ಮತ್ತು ಎಕ್ಸ್ಪ್ಲನೇಷನ್ಸ್ ಕರೆಕ್ಟ್ ಆಗಿದೆಯಾ ಅಂತ ಹೇಳಿ. ಸೊ ಆನ್ಸರ್ ಬಂದುಬಿಟ್ಟು HCl ಮತ್ತು HNO3 ಡಿಸೋಸಿಯೇಟ್ ಆಗುತ್ತೆ, H+ ಅಯಾನ್ಸನ್ನು ಕೊಡುತ್ತೆ. ಆದರೆ ಗ್ಲುಕೋಸ್ ಮತ್ತು ಆಲ್ಕೋಹಾಲ್, ನಿಮ್ಮ ರೆಫರೆನ್ಸಿಗಷ್ಟೇ ನಾನಿಲ್ಲಿ ಫಾರ್ಮುಲಾಸನ್ನು ಬರಿತೀನಿ, ಮತ್ತು ಕೆಲವೊಂದು ಕಾಂಪ್ರಹೆನ್ಸಿವ್ ಬುಕ್ಸಲ್ಲಿ ಕೂಡ ನೀವು ಫಾರ್ಮುಲಾಗಳನ್ನ ನೋಡಿರ್ಬೋದು. ತಲೆ ಕೆಡಿಸ್ಕೊಳ್ಬೇಡಿ, ಆಲ್ಕೋಹಾಲ್ ಬರೆಯುವಂತಹ ರೀತಿಯನ್ನು ಕಾರ್ಬನ್ ಆ್ಯಂಡ್ ಕಾಂಪೌಂಡ್ಸ್ ಚಾಪ್ಟರಲ್ಲಿ ನಾನು ಹೇಳ್ಕೊಡ್ತೀನಿ. ಸದ್ಯಕ್ಕೆ ಇಥೈಲ್ ಆಲ್ಕೋಹಾಲ್ ಅಂತ ಹೇಳುವ ಕಾಮನ್ ಆಲ್ಕೋಹಾಲ್ನ ತಗೊಳ್ಳೋಣ. ಅದರದ್ದು ಫಾರ್ಮುಲಾ ಬಂದುಬಿಟ್ಟು C2H5OH, ಅಥವಾ ಇದನ್ನು ಹೀಗೂ ನೀವು ಹಲವಾರು ಟೆಕ್ಸ್ಟ್ ಬುಕ್ಸಲ್ಲಿ ನೋಡಿರ್ಬೋದು, CH3CH2OH ಅಂತ ಹೇಳಿ. ಸೊ ಇಲ್ಲೂ ಹೈಡ್ರೋಜನ್ ಇದೆಯಲ್ವಾ, ಆ ಹೈಡ್ರೋಜನ್ ಆಕ್ಸಿಜನ್ಗೆ ಅಟ್ಯಾಕ್ ಆಗಿದೆ. ಆದರೂ ಕೂಡ ಯಾಕೆ ಅದು ಹೈಡ್ರೋಜನ್ನ ಕೊಡಲ್ಲ? ಅದು ಹೈಯರ್ ಕ್ಲಾಸಸಲ್ಲಿ ನೀವು ಕಲಿತೀರಿ. ಬಟ್ ನಿಮಗೆ ಒಂದು ಲೈಟ್ ಆಗಿರೋ ಎಕ್ಸ್ಪ್ಲನೇಷನ್ ಏನಂತ ಹೇಳಿದ್ರೆ, ಇದು ಸ್ಪ್ಲಿಟ್ ಆಗಬೇಕಾದ್ರೆ ನಮಗೆ 2 ಟೈಪ್ ಆಫ್ ಅಯಾನ್ ಸಿಗುತ್ತೆ, ಹೌದಾ? ನೆಗೆಟಿವ್ ಮತ್ತು ಪಾಸಿಟಿವ್ ಅಂತ ಹೇಳಿ. ಯಾವಾಗ ಅದು ಸ್ಟೇಬಲ್ ಆಗಿ ಸ್ಪ್ಲಿಟ್ ಆಗುತ್ತೆ ಅಂತ ಹೇಳಿದ್ರೆ, ನೆಗೆಟಿವ್ ಅಯಾನ್ ಸ್ಪ್ಲಿಟ್ ಆದಮೇಲೆ ಸ್ಟೇಬಲ್ ಆಗಿರಬೇಕು. ಸೊ ಅದು ಸ್ಪ್ಲಿಟ್ ಆದಮೇಲೆ ಹೇ ಹೈಡ್ರೋಜನ್, ಐ ಆಮ್ ಮಿಸ್ಸಿಂಗ್ ಯು, ಪ್ಲೀಸ್ ಕಮ್ ಆ್ಯಂಡ್ ಜಾಯಿನ್ ಮೀ ಅಂತ ಹೇಳಿದ್ರೆ ಹೈಡ್ರೋಜನ್ ಸ್ಪ್ಲಿಟ್ ಆಗೋಕ್ಕಾಗಲ್ಲ. ಸೊ ಇಲ್ಲಿ ಆಲ್ಕೋಹಾಲಲ್ಲಾಗಲಿ ಅಥವಾ ಗ್ಲೂಕೋಸಲ್ಲಿ ಆಗಲಿ, ಗ್ಲೂಕೋಸ್ ಫಾರ್ಮುಲಾ ಏನು ಮಕ್ಕಳೇ? C6H12O6, ಹೌದಾ? ಇಲ್ಲೂ ಕೂಡ ಹೈಡ್ರೋಜನ್ಸ್ ಬೇಕಾದಷ್ಟಿದೆ. ಹೈಡ್ರಾಕ್ಸಿಲ್, ಅದು ಪಾಲಿಹೈಡ್ರಾಕ್ಸಿ ಕಂಪೌಂಡ್, ಅದು ಬಂದು ಅಲ್ಲೂ ಹೈಡ್ರೋಜನ್ ಇದೆ. ಆದರೆ ಅಲ್ಲೂ ಕೂಡ ಏನಾಗುತ್ತೆ? H+ ಅಯಾನ್ ಅಂತ ಹೇಳಿ ಸ್ಪ್ಲಿಟ್ ಆಗಲ್ಲ. ಸೊ ಬೇಸಿಕಲಿ ಅಕ್ವಿಯಸ್ ಸೊಲ್ಯೂಷನಲ್ಲಿ ಆಲ್ಕೋಹಾಲ್ ಆಗಿರ್ಬೋದು ಅಥವಾ ಗ್ಲೂಕೋಸ್ ಆಗಿರ್ಬೋದು ವಿಲ್ ನಾಟ್ ಅಂಡರ್ಗೋ ಡಿಸೋಸಿಯೇಷನ್ ಟು ಯೀಲ್ಡ್ H+ ಅಯಾನ್. ಅದು ಡಿಸೋಸಿಯೇಟ್ ಆಗಿ H+ ಅಯಾನ್ಸನ್ನು ಕೊಡಲ್ಲ. ಅಂತಹ ಸಿಚುವೇಷನಲ್ಲಿ ನಾವು ಏನು ಅಂತ ಹೇಳಿ ಕರಿತೀವಿ ಅವರನ್ನು? ವೀಕ್, ಅವುಗಳನ್ನ ವೀಕ್ ಆ್ಯಸಿಡ್ ಅಂತ ಹೇಳಿ ಕರೆಯಲ್ಲ, ದ ಸಬ್ಸ್ಟೆನ್ಸ್ ವಿಚ್ ಆರ್ ನಾಟ್ ಆ್ಯಸಿಡ್ ಅಂತ ಹೇಳಿ ಅಷ್ಟೇ ಹೇಳ್ತೀವಿ. ಅವುಗಳು ಆ್ಯಸಿಡ್ ಅಲ್ಲ ಅಂತ ಹೇಳಿ ನಾವು ಅದನ್ನ ರೆಫರ್ ಮಾಡ್ತೀವಿ. ಈ ಕ್ವೆಶ್ಚನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನು ಆನ್ಸರ್ಸ್ನ ಆಲ್ರೆಡಿ ಬರೆದಿದ್ದೀನಿ. ಹೈಡ್ರೋನಿಯಮ್ ಅಯಾನ್ ಅಂತ ಹೇಳುವಂಥದ್ದು H+ ಅಯಾನ್ಸಿಗೆ ಕರೆಯುವಂಥ ಒಂದು ವರ್ಡ್ ನೇಮ್ ಅಷ್ಟೇ. ಅದು ಗ್ಲೂಕೋಸಲ್ಲಿ ಹೈಡ್ರೋನಿಯಮ್ ರಿಲೀಸ್ ಆಗಲ್ಲ, ಆಲ್ಕೋಹಾಲಲ್ಲಿ ಹೈಡ್ರೋನಿಯಮ್ ಅಯಾನ್ ರಿಲೀಸ್ ಆಗಲ್ಲ. ಆದರೆ ಈ ನಮ್ಮ HNO3 HCl ಅಲ್ಲಿ ಹೈಡ್ರೋನಿಯಮ್ ಅಯಾನ್ ಏನಾಗುತ್ತೆ? ರಿಲೀಸ್ ಆಗುತ್ತೆ ಅಂತ ಹೇಳಿ ಕ್ವೆಶ್ಚನ್. ಇನ್ನೊಂದು ಕ್ವೆಶ್ಚನ್ ಇದೆ, ಟಾಪಿಕಿಂದ ಕೇಳ್ತಾರೆ. ಏನದು? ವೈಲ್ ಡೈಲ್ಯೂಟಿಂಗ್ ಇನ್ ಆಸಿಡ್, why it is recommended that acid should be added to water and not water to the acid? ಈ ಆ್ಯಸಿಡ್ ಮತ್ತು ನೀರನ್ನು ಮಿಕ್ಸ್ ಮಾಡಬೇಕಾದ್ರೆ ಯಾವ ಪ್ರಿಕಾಷನ್ಸ್ನ ತಗೊಳ್ಬೇಕು, ಅದನ್ನ ಹೇಗೆ ಮಿಕ್ಸ್ ಮಾಡಬೇಕು? ಸೊ ವಾಟರ್ ಫಸ್ಟ್ ಇಟ್ಕೊಂಡು ಅದಕ್ಕೆ ಆ್ಯಸಿಡ್ ಹಾಕಿ, ಯಾವಾಗಲೂ ಆ್ಯಸಿಡನ್ನು ಇಟ್ಕೊಳ್ಬೇಡಿ, ಅದಕ್ಕೆ ವಾಟರನ್ನು ಆ್ಯಡ್ ಮಾಡಬೇಡಿ ಅಂತ ಹೇಳಿ ಇದ್ರದ್ದು ಸೊಲ್ಯೂಷನ್. ಏನಕ್ಕೋಸ್ಕರ ಆ ಥರ ಆಗ್ತಾ ಇದೆ? ಈ ಎಕ್ಸ್ಪ್ಲನೇಷನ್ಗಿಂತ ಮುಂಚೆ ಒಂದು ಡಯಾಗ್ರಾಮನ್ನು ನೋಡ್ಕೊಳ್ಳೋಣ. ಸೊ ನಾನಿವಾಗ ಫಸ್ಟ್ ಕೇಸ್ ಏನು ಮಾಡ್ತಿದ್ದೀನಿ, ವಾಟರ್ ತಗೊಳ್ತಾ ಇದ್ದೀನಿ. ಆ ವಾಟರಿಗೆ ನಾನು ಏನು ಮಾಡ್ತಾ ಇದ್ದೀನಿ? ಆ್ಯಸಿಡನ್ನು ಹಾಕ್ತಾ ಇದ್ದೀನಿ. ಏನು ಹಾಕ್ತಾ ಇದ್ದೀನಿ? ಆ್ಯಸಿಡನ್ನು ಹಾಕ್ತಾ ಇದ್ದೀನಿ. ಅಲ್ಲೇನು ಆಗ್ತಾ ಇದೆ ಅಂತ ಹೇಳಿ ನೋಡೋಣ. ಸಪೋಸ್ ನಾನು ವಾಟರ್ ಮಾಲಿಕ್ಯೂಲ್ಸ್ನ ತಗೊಂಡೆ ಅಂತೇಳಿ ಅಂದ್ಕೊಳ್ಳಿ. ಓಕೆ, ವಾಟರ್ ಮಾಲಿಕ್ಯೂಲ್ಸ್ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀರಾ? H2O ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀರಾ. ಸಿಂಗಲ್ ವಾಟರ್ ಮಾಲಿಕ್ಯೂಲ್ಸ್ನ ನಾನು ಹೀಗೆ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀನಿ. ಇಲ್ಲೇನಾಗುತ್ತೆ ಅಂತ ಹೇಳಿ, ಇದು ಬೀಕರ್, ಇಲ್ಲಿ ತುಂಬ ವಾಟರ್ ಮಾಲಿಕ್ಯೂಲ್ಸ್ಗಳು, ಈ ಥರ 1000 ಮಿಲಿಯನ್ ಗಟ್ಟಲೆ ವಾಟರ್ ಮಾಲಿಕ್ಯೂಲ್ಸ್ಗಳಿರುತ್ತೆ. ನೀವು ಇದಕ್ಕೆ ಆ್ಯಸಿಡನ್ನು ಹಾಕ್ತೀರಾ ಮಕ್ಕಳೇ. ಆ್ಯಸಿಡ್ ಹಾಕಿದಾಗ ಏನಾಗುತ್ತೆ? ಆಬ್ವಿಯಸ್ಲಿ ಎಕ್ಸೋಥರ್ಮಿಕ್ ಪ್ರಾಸೆಸ್ ಬಂದು ಎಕ್ಸೋಥರ್ಮಿಕ್. ಎಕ್ಸೋ ಅಂತ ಹೇಳಿದ್ರೆ ಏನು? ಹೀಟ್ ಅಂತ ಹೇಳುವಂಥದ್ದು ಔಟ್ಸೈಡ್ ರಿಲೀಸ್ ಆಗ್ತಾ ಹೋಗುತ್ತೆ. ಸೊ ಆ ಥರ ಆದಾಗ ನಮ್ಮ ಆ್ಯಸಿಡ್ ಇದಕ್ಕೆ ಬಿದ್ದಾಗ, ಆ್ಯಸಿಡ್ ಬಂದು ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಇಫ್ ಯು ಆ್ಯಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಟು ದ ಬೀಕರ್, ಹೀಟ್ ರಿಲೀಸ್ ಆಗುತ್ತೆ, ಹೊರಗಡೆ ಹೋಗುತ್ತೆ. ಆದರೆ ಅದು ಹೇಗೆ ಹೋಗುತ್ತೆ? ಹೀಟ್ ಹೊರಗಡೆ ಹೋಗೋಕ್ಕಿಂತ ಮುಂಚೆ ಎಲ್ಲ ವಾಟರ್ ಮಾಲಿಕ್ಯೂಲ್ಗಳ ನಡುವೆ ಡಿಸಿಪೇಟ್ ಆಗುತ್ತೆ, ಅಂದರೆ
ಸ್ಕ್ಯಾಟರ್ಡ್ ಆಗುತ್ತೆ, ಚದುರುತ್ತೆ, ಅದು ಎಲ್ಲ ವಾಟರ್ ಮಾಲಿಕ್ಯೂಲ್ಸ್ಗಳ ನಡುವೆ ಸ್ಪ್ರೆಡ್ ಆಗುತ್ತೆ. ಸೊ ಆ ಥರ ಆದಾಗ ಏನಾಯಿತು, ಅಲ್ಲಿ ಯಾವುದೋ ಆಕ್ಸಿಡೆಂಟ್ಸ್ ಆಗಲ್ಲ, ಅಥವಾ ಆ ಹೀಟ್ ವಾಟರ್ ಮಾಲಿಕ್ಯೂಲ್ಸ್ನ ಇವಾಪ್ರೇಟ್ ಮಾಡಿ ನಮ್ಮ ಫೇಸ್ ಮೇಲೆ ಹಾಕುವಷ್ಟು ಪವರ್ಫುಲ್ ಅಲ್ಲ. ಸೊ ವಾಟರ್ ಫೇಸ್ ಮೇಲೆ ಸ್ಪ್ಲಾಶ್ ಆಗಲ್ಲ. ಸೊ ಈ ಎಲ್ಲ ರೀಸನಿಂದಾಗಿ ಆ್ಯಸಿಡನ್ನು ಯಾವಾಗಲೂ ವಾಟರಿಗೆ ಮಿಕ್ಸ್ ಮಾಡಬೇಕಾಗುತ್ತೆ. ಫಸ್ಟ್ ಟೇಕ್ ವಾಟರ್ ದೆನ್ ಆ್ಯಡ್ ಆ್ಯಸಿಡ್ ಅಂತ ಹೇಳಿ. ಸಪೋಸ್ ನೀವು ಅದನ್ನು ರಿವರ್ಸ್ ಮಾಡಿದ್ರಿ, ಸೊ ಇದು ಈ ಪ್ರಾಸೆಸ್ ಬಂದು ಕರೆಕ್ಟ್ ಇದೆ. ಸಪೋಸ್ ಯಾವದನ್ನ ರಿವರ್ಸ್ ಮಾಡಿದ್ರಿ ಅಂತ ಹೇಳಿದ್ರೆ, ಸಪೋಸ್ ನಾನು ಇವಾಗ HCl ಮಾಲಿಕ್ಯೂಲ್ಸ್ನ ಒಂದು ಬೀಕರಲ್ಲಿ ತಗೊಂಡೆ, ಅಂದರೆ ಆ್ಯಸಿಡನ್ನು ತಗೊಂಡೆ ಅಂದ್ಕೊಳ್ಳಿ, ಕಾನ್ಸಂಟ್ರೇಟೆಡ್. ಯಾವ ತಗೊಳ್ತೀನಿ ನಾನಿಲ್ಲಿ? ಕಾನ್ಸಂಟ್ರೇಟೆಡ್ ಆ್ಯಸಿಡನ್ನ ತಗೊಳ್ತೀನಿ. ಈ ಕಾನ್ಸಂಟ್ರೇಟೆಡ್ ಆ್ಯಸಿಡ್ಗೆ ನಾನೇನಾದರೂ ವಾಟರನ್ನು ಆ್ಯಡ್ ಮಾಡಿದೆ ಅಂತ ಹೇಳಿದ್ರೆ ಅಲ್ಲಿ ಏನಾಗಿತ್ತು, ಹೀಟ್ ರಿಲೀಸ್ ಆಗಿತ್ತು. ಇಲ್ಲೂ ಏನಾಗುತ್ತೆ, ಹೀಟ್ ರಿಲೀಸ್ ಆಗುತ್ತೆ. ಎರಡೂ ಮಿಕ್ಸಿಂಗ್ ಪ್ರಾಸೆಸ್ ಅದು ಎಕ್ಸೋಥರ್ಮಿಕ್ ಆಗುತ್ತೆ. ಆದರೆ ಈ ಹೀಟ್ ಈವನ್ ಆಗಿ ಸ್ಪ್ರೆಡ್ ಆಗಲ್ಲ. ಬದಲಿಗೆ ಏನಾಗುತ್ತೆ, ಆ ಹೀಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಮಾಲಿಕ್ಯೂಲ್ಸ್ನ ಇವಾಪ್ರೇಟ್ ಮಾಡುತ್ತೆ, ಅದು ನಮ್ಮ ಮುಖಕ್ಕೆ ಸ್ಪ್ಲಾಶ್ ಆಗುತ್ತೆ. ಅಂತ ಹೇಳಿದರೆ ಆ ಹೀಟ್ ಇಸ್ ಕೆಪಬಲ್ ಆಫ್ ಮೇಕಿಂಗ್ ದಟ್ ಆ್ಯಸಿಡ್ ಸ್ಪ್ಲಾಶ್ ಆನ್ ಯೋರ್ ಫೇಸ್ ಅಂತ ಹೇಳಿ. ಎಕ್ಸ್ಕ್ಯೂಸ್. ಸೊ ಈ ಎರಡು ಫಿನಾಮಿನನ್ದಾಗಿ ನಾವೇನು ಮಾಡ್ತೀವಿ, ಯಾವಾಗಲೂ ಆ್ಯಸಿಡನ್ನು ವಾಟರಿಗೆ ಆ್ಯಡ್ ಮಾಡ್ತೀವಿ ಹೊರತು ವಾಟರನ್ನು ಆ್ಯಸಿಡ್ಗೆ ಡೈರೆಕ್ಟಾಗಿ ಆ್ಯಡ್ ಮಾಡಲ್ಲ. ಸೊ ಆ್ಯಸಿಡನ್ನು ವಾಟರಿಗೆ ಆ್ಯಡ್ ಮಾಡಿ, ರಿವರ್ಸ್ ಮಾಡಬೇಡಿ. ಸೊ ಲೆಟ್ಸ್ ಸಿ ದಿ ಆನ್ಸರ್ ಹೇಳ್ಕೊಟ್ಟಿದ್ದೀನಿ ನಾನು. ಮಿಕ್ಸಿಂಗ್ ವಾಟರ್ ವಿತ್ ಆ್ಯಸಿಡ್ ಈಸ್ ಅನ್ ಎಕ್ಸೋಥರ್ಮಿಕ್ ಪ್ರಾಸೆಸ್. ಸೊ ಈ ಪ್ರಾಸೆಸ್ ಏನಿದೆ ಅಲ್ಲಿ ಯಾವುದೇ ಕೆಮಿಕಲ್ ಚೇಂಜ್ ಆಗಲ್ಲ ಮಕ್ಕಳೇ, ಜಸ್ಟ್ ಸಾಲ್ಯುಬಿಲಿಟಿ ಅಂತ ಹೇಳಿದರೆ ಡೈಲ್ಯೂಷನ್ ಆಗ್ತಾ ಇರುತ್ತೆ. ಆ ಆ್ಯಸಿಡ್ ಬಂದು ನೀರಲ್ಲಿ ಸಾಲ್ಯುಬಲ್ ಆಗ್ತಾ ಹೋಗುತ್ತೆ, ಅದಕ್ಕೆ ಡೈಲ್ಯೂಷನ್ ಅಂತ ಹೇಳಿ ಕರಿತೀವಿ. ಅಲ್ಲಿ ಯಾವುದೇ ಕೆಮಿಕಲ್ ಚೇಂಜ್ ಅಲ್ಲ, ಅದು ಫಿಸಿಕಲ್ ಚೇಂಜೇ. ಬಟ್ ಆ ಫಿಸಿಕಲ್ ಚೇಂಜ್ ಇಸ್ ಅಕಂಪನಿಡ್ ವಿತ್ ವಾಟ್? ರಿಲೀಸ್ ಆಫ್ ಹೀಟ್ ರಿಲೀಸ್ ಆಗೋ ಥರ ಅದು ಅಕಂಪನಿಡ್ ಆಗಿದೆ. ವೆನ್ ವಿ ಆ್ಯಡ್ ಆ್ಯಸಿಡ್ ಟು ದ ವಾಟರ್, ಯಾವಾಗ ನಾವು ಆ್ಯಸಿಡನ್ನು ವಾಟರಿಗೆ ಆ್ಯಡ್ ಮಾಡ್ತೀವೋ, heat that is evolved gets dissipated by water. ಯಾವ ಹೀಟ್ ರಿಲೀಸ್ ಆಗುತ್ತಲ್ವ ಅದೇನಾಗುತ್ತೆ, ವಾಟರ್ ಮಾಲಿಕ್ಯೂಲ್ಸ್ ನಡುವೆ ಡಿಸಿಪೇಟ್ ಆಗುತ್ತೆ, ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ವೈಲ್ ಡೂಯಿಂಗ್ ದ ರಿವರ್ಸ್ ಅಂತ ಹೇಳಿದ್ರೆ ಏನು, ರಿವರ್ಸ್ ಅಂತ ಹೇಳಿದ್ರೆ ಏನು, ಆ್ಯಸಿಡಿಗೆ ನೀರನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ, which is water added to acid, a large amount of heat evolved, ತುಂಬ ಹೀಟ್ ಇವಾಲ್ವ್ ಆಗುತ್ತೆ ಅಲ್ಲೂ ಕೂಡ. ಆ್ಯಂಡ್ ಚಾನ್ಸಸ್ ಆಫ್ ಆ್ಯಸಿಡ್ ಸ್ಪ್ಲಾಶಿಂಗ್ ಟು ದ ಪರ್ಸನ್ ಹ್ಯಾಂಡ್ಲಿಂಗ್ ವಿಲ್ ಬಿ ಮೋರ್. ಆ ಆ್ಯಸಿಡ್ ಪರ್ಸನ್ ಯಾರು ಹ್ಯಾಂಡಲ್ ಮಾಡ್ತಾರೆ ಅವ್ರ ಮೇಲೆ ಸ್ಪ್ಲಾಶ್ ಆಗುವಂಥ ಕೇಸಸ್ ಏನಿರುತ್ತೆ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಸೊ ಇದು ಅದರದ್ದು ಎಕ್ಸ್ಪ್ಲನೇಷನ್ ಪಾರ್ಟ್. ನೆಕ್ಸ್ಟ್ ಕ್ವೆಶನ್, how is concentration of hydronium ion affected when the solution of an acid is diluted? ಒಂದು ಸ್ವಲ್ಪ ಆ್ಯಸಿಡ್ ಅಂದರೆ ಸ್ವಲ್ಪ ಒಂದು ಡೈಲ್ಯೂಟೆಡ್ ಆ್ಯಸಿಡ್ನೇ ತಗೊಳ್ಳಿ, ನೀವು ತುಂಬ ಕಾನ್ಸಂಟ್ರೇಟೆಡ್ ಅಲ್ಲ, ಒಂದು ಮೀಡಿಯಮ್ ಕಾನ್ಸಂಟ್ರೇಟೆಡ್ ಆ್ಯಸಿಡ್ ತೊಗೊಂಡು ಅದನ್ನು ನೀವು ಫರ್ದರ್ ಡೈಲ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿ ನಾನು ಆಲ್ರೆಡಿ ಹೇಳಿದ್ದೆ ನಿಮಗೆ, ವಾಟರಿಗೆ ಆ್ಯಸಿಡ್ ಆ್ಯಡ್ ಮಾಡಿ ಅಂತ ಹೇಳಿ. ಈಗ ಡೈಲ್ಯೂಷನಲ್ಲೂ ಏನು ಮಾಡ್ಕೊಳ್ಳಿ, ಸ್ವಲ್ಪ ವಾಟರ್ ತಗೊಳ್ಳಿ ಫಸ್ಟಿಗೆ. ಇದೇನಿದು ವಾಟರ್, ಆಯಿತಾ. ನಾನು ಇನ್ನೊಂದು ಸಣ್ಣ ಬೀಕರಲ್ಲಿ ಆ್ಯಸಿಡ್ ತಗೊಳ್ತೀನಿ. ಇದು ಬಂದು ಆ್ಯಸಿಡ್. ಸೊ ಇಲ್ಲಿ ಏನಾಯಿತು, ಆ್ಯಸಿಡ್ ಮಾತ್ರ ಇದ್ದಾಗ ಅದರಲ್ಲಿ ಜಾಸ್ತಿ H+ ಅಯಾನ್ ಕಾನ್ಸಂಟ್ರೇಷನ್ ಇರುತ್ತೆ. ಸೊ ಆ ಪರ್ ಯೂನಿಟ್ ಏರಿಯಾದಲ್ಲಿ H+ ಅಯಾನ್ಸ್ ವಿಲ್ ಬಿ ಆಲ್ವೇಸ್ ಮೋರ್ ಬಿಕಾಸ್ ಇಟ್ ಓನ್ಲಿ ಹ್ಯಾಸ್ ಆ್ಯಸಿಡ್. ಹೌದಾ, ಆ ಏರಿಯಾದಲ್ಲಿ ಪರ್ ಯೂನಿಟ್ ಏರಿಯಾ ಅಂತ ಹೇಳಿದ್ರೆ ಅಳತೆ ಮಾಡ್ಕೊಳ್ಳಿ. 1 ಸೆಂಟಿಮೀಟರ್ ಕ್ಯೂಬ್ ವಿಡ್ತ್, 1 ಸೆಂಟಿಮೀಟರ್ ಕ್ಯೂಬ್ ಹೈಟ್ ಮತ್ತು 1 ಸೆಂಟಿಮೀಟರ್ ಕ್ಯೂಬ್ ಲೆಂತ್ ಇರುವ ಕಡೆ ನೀವು H+ ಅಯಾನ್ಸನ್ನು ಏನಾದರೂ ಕೌಂಟ್ ಮಾಡೋದೇ ಆದರೆ ಪ್ರಾಕ್ಟಿಕಲಿ ವೆನ್ ಆ್ಯಸಿಡ್ ಇಸ್ ಅಲೋನ್, ಆ್ಯಸಿಡ್ ಮಾತ್ರ ಇದ್ದಾಗ ಅದರದ್ದು ಕೌಂಟ್ ಜಾಸ್ತಿ ಇರುತ್ತೆ. ಬಟ್ ಅದೇ ಆ್ಯಸಿಡನ್ನು ನೀವು ತಗೊಂಡೋಗಿ ಬೀಕರಿಗೆ ಹಾಕಿದರೆ ಏನಾಗುತ್ತೆ, ಇಲ್ಲಿ ಟೋಟಲ್ ವಾಲ್ಯೂಮ್ ಜಾಸ್ತಿ ಇದೆ, ಆಲ್ರೆಡಿ ನೀರಿದೆ, ಡೈಲ್ಯೂಷನ್ ಮಾಡ್ತಾ ಇದ್ದೀರಾ, ಆ್ಯಸಿಡನ್ನು ನೀರಿಗೆ ಹಾಕ್ತಾ ಇದ್ದೀರಾ. ಹೌದಾ, ಆ್ಯಸಿಡನ್ನು ನೀರಿಗೆ ಹಾಕಿದರೆ ಇದು ಆ್ಯಸಿಡ್ದು ಲೇಯರ್ ಫಸ್ಟಿಗೆ ಈ ಥರ ಇರುತ್ತೆ, ಬಟ್ ನಂತರ ಅಲ್ಲಿ ಲೇಯರ್ಸ್ ಏನೂ ಇರಲ್ಲ. ಆ್ಯಸಿಡ್ ಏನಾಗುತ್ತೆ, ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ. ಇವಾಗ ನೀವು ಇಷ್ಟೂ ವಾಲ್ಯೂಮಲ್ಲಿ H+ ಅಯಾನ್ಸನ್ನು ಕೌಂಟ್ ಮಾಡಿ.
ಅವಾಗ ಏನಾಯಿತು, ಇಷ್ಟು ವಾಲ್ಯೂಮಿಗೆ ಕಂಪೇರ್ ಮಾಡಿದ್ರೆ H+ ಅಯಾನ್ಸ್ ಕೌಂಟ್ ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಅದೇ ಕಡಿಮೆ ವಾಲ್ಯೂಮಲ್ಲಿ ನೀವು H+ ಅಯಾನ್ಸ್ ಕೌಂಟ್ ಮಾಡಿದ್ರೆ ಏನಾಗಿರುತ್ತೆ, ಅದು ಜಾಸ್ತಿ ಇರುತ್ತೆ. ಸೇ ಫಾರ್ ಎಕ್ಸಾಂಪಲ್, ಒಂದು ದೊಡ್ಡ ಹಾಲಲ್ಲಿ 3 ಜನ ಸ್ಟೂಡೆಂಟ್ಸ್ನ ನಿಲ್ಲಿಸ್ತೀರಿ ಅಂತ ಹೇಳಿ ಅಂದ್ಕೊಳ್ಳಿ. ಆ ದೊಡ್ಡ ಹಾಲಲ್ಲಿ 3 ಜನ ಸ್ಟೂಡೆಂಟ್ಸ್ ನಿಮ್ಗೆ ಹೆಂಗೆ ಕಾಣುತ್ತೆ, ಅಯ್ಯೋ ಸ್ಟೂಡೆಂಟ್ಸೇ ಇಲ್ಲ, ಜನಗಳೇ ಇಲ್ಲ, ಹಾಲ್ ತುಂಬ ದೊಡ್ಡದಿದೆ, ವಾಲ್ಯೂಮ್ ಜಾಸ್ತಿ ಇದೆ, ಬಟ್ ಸ್ಟೂಡೆಂಟ್ಸ್ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಆಯಿತಾ? ಸಣ್ಣ ರೂಮಲ್ಲಿ 3 ಜನ, ತುಂಬ ಸಣ್ಣ ರೂಮ್, ಅಲ್ಲಿ 3 ಜನ ಸ್ಟೂಡೆಂಟ್ಸ್ ನಿಂತ್ಕೊಂಡ್ರೆ ಅಲ್ಲಿ ಏನಾಯಿತು, ಜನ ಇದ್ದಾರೆ ಅಂತ ಹೇಳಿದರೆ ಆ 3 ಜನ ನಿಂತಿರೋರಿಗೆ ಒಂದು ವ್ಯಾಲ್ಯೂ ಇರುತ್ತೆ ಅಂತ ಹೇಳಿದರೆ ಅವ್ರನ್ನ ರೆಕಾಗ್ನೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಯಾಕೆಂದರೆ ಸ್ಪೇಸ್ ಬಂದು ಕಡಿಮೆ ಇದೆ, ಸ್ಟೂಡೆಂಟ್ಸ್ ಬಂದು 3 ಜನ ಇದ್ದಾರೆ. ಸೊ ಆ ಒಂದು ಅವ್ರನ್ನ ರೆಕಾಗ್ನೈಸ್ ಮಾಡೋದಾಗಲಿ ಅಥವಾ ಅವ್ರನ್ನ ಕೌಂಟ್ ಮಾಡೋದಾಗಲಿ ಈಸಿ ಅನಿಸುತ್ತೆ ನಮಗೆ, ಅಲ್ವಾ? ಹಾಗಾಗಿ ಯಾವಾಗ ಸ್ಪೇಸ್ ಕಡಿಮೆ ಇರುತ್ತೆ, ಅಂದರೆ ಯಾವಾಗ ಅಲ್ಲಿ ಡೈಲ್ಯೂಷನ್ ಆಗಲ್ಲ, ಅಲ್ಲಿ ಮೋರ್ ನಂಬರ್ ಆಫ್ H+ ಅಯಾನ್ಸ್ ಇರುತ್ತೆ. ಯಾವಾಗ ಡೈಲ್ಯೂಷನ್ ಆಗುತ್ತೆ, ವಾಲ್ಯೂಮ್ ಜಾಸ್ತಿ ಆಗುತ್ತೆ. ನೀವು ಕೇಳ್ಬೋದು, ನೀರಲ್ಲೂ H2Oದಲ್ಲೂ H+ ಇದೆಯಲ್ವಾ ಮ್ಯಾಮ್, ಆ H+ ಕೂಡ ಹೋಗ್ಬೋದಲ್ವಾ ಅಂತೇಳಿ. ಹೌದು, ಆದರೆ ಅದರದ್ದು ಕೌಂಟ್ ಬಂದು ತುಂಬ ಕಡಿಮೆ ಇರುತ್ತೆ. ಸೊ ನೀರಲ್ಲಿರುವಂತಹ H+ ಅಯಾನ್ಸ್ ಕೌಂಟ್ ಏನಾಗಿರುತ್ತೆ, ತುಂಬ ಕಡಿಮೆ ಇರುತ್ತೆ. ಇಟ್ ಈಸ್ ವೆರಿ ಲೆಸ್, ಲಿಮಿಟೆಡ್ ಆಗಿರುತ್ತೆ. H+ ಅಯಾನ್ ಕೌಂಟ್ ತುಂಬ ಕಡಿಮೆ ಇರುತ್ತೆ ಅಂತ ಹೇಳಿ. ಆಯಿತಾ? ಈ ಒಂದು ಪ್ರಾಸೆಸ್ಸಿಂದಾಗ ಏನಾಗುತ್ತೆ, ಕಾನ್ಸಂಟ್ರೇಷನ್ ಆಫ್ ಹೈಡ್ರೋನಿಯಂ ಅಯಾನ್ ಇಟ್ ಡಿಕ್ರೀಸಸ್, ವೆರಿ ಇಂಪಾರ್ಟೆಂಟ್, ಪರ್ ಯೂನಿಟ್ ಏರಿಯಾ ಅಂತ ಹೇಳೋದು ಒಂದು ಸ್ಟ್ಯಾಂಡರ್ಡ್ ಮೆಷರ್ಮೆಂಟ್. ಒಂದು ಜಾಗದಲ್ಲಿ, ನಿರ್ದಿಷ್ಟವಾದ ಜಾಗದಲ್ಲಿ, ಅಲ್ಲಿ ಒಂದು ನಿರ್ದಿಷ್ಟವಾದ ಒಂದು ಮೆಷರ್ಮೆಂಟಲ್ಲಿ ನೀವು ಕೌಂಟ್ ಮಾಡೋದಾದರೆ, ನೀರು ಹಾಕಿದ ನಂತರ H+ ಅಯಾನ್ ಇದು ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆಂದರೆ ಟೋಟಲ್ ವಾಲ್ಯೂಮ್ ಜಾಸ್ತಿ ಆಗುತ್ತೆ. ಟೋಟಲ್ ವಾಲ್ಯೂಮ್ ಜಾಸ್ತಿ ಆಗ ಆ ಏರಿಯಾದಲ್ಲಿ H+ ಅಯಾನ್ಸ್ ಇರಲ್ಲ, ಅವ್ರ ಪಕ್ಕದ ಏರಿಯಾಕ್ಕೆ ಹೋಗಿರ್ತಾರೆ. ಅಲ್ಲಿ ನೋಡ್ತೀರಾ, ಅವ್ರ ಪಕ್ಕದ ಏರಿಯಾಕ್ಕೆ ಹೋಗಿರ್ತಾರೆ, ಯಾಕೆಂದರೆ ಏರಿಯಾ ಆಫ್ ಮೂವಿಂಗ್ ಜಾಸ್ತಿ ಆಯಿತು ಅಲ್ಲಿ, ಅಲ್ವಾ? ಸೊ ಡೈಲ್ಯೂಷನ್ ಆದಾಗ ಏನಾಗುತ್ತೆ, H+ ಅಯಾನ್ಸ್ ಇದು ಕೌಂಟ್ ಕಡಿಮೆ ಆಗುತ್ತೆ. ಇಲ್ಲಿ ಅವರು ಟ್ವಿಸ್ಟ್ ಮಾಡಿ ಕೇಳ್ತಾರೆ, ಈ ಥರನೂ ಕೇಳ್ತಾರೆ, ಏನಾಗುತ್ತೆ H+ ಅಯಾನ್ ಕಾನ್ಸಂಟ್ರೇಷನ್ಗೆ ವೆನ್ ಯು ಆ್ಯಡ್ ಆ್ಯಸಿಡ್. ನೀವು ಆ್ಯಸಿಡನ್ನು ಆ್ಯಡ್ ಮಾಡಿ, ನೀರು ಆ್ಯಡ್ ಮಾಡಬೇಡಿ, ಆ್ಯಸಿಡನ್ನೇ ಆ್ಯಡ್ ಮಾಡಿ. ಆ್ಯಸಿಡ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, H+ ಅಯಾನ್ ನೀವು ಇನ್ನೂ ಜಾಸ್ತಿ ಆ್ಯಡ್ ಮಾಡ್ತಿರುವ ಹಾಗಾಗಿ ಆ H+ ಅಯಾನ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಬಟ್ ನೀರು ಆ್ಯಡ್ ಮಾಡಿದ್ರೆ H+ ಅಯಾನ್ ಕಾನ್ಸಂಟ್ರೇಷನ್ ಪರ್ ಯೂನಿಟ್ ಏರಿಯಾ ಕಡಿಮೆ ಆಗುತ್ತೆ. ಈಗ ಬಂದು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಏನಿದು ಕೆಮಿಕಲ್ ಪ್ರಾಪರ್ಟೀಸ್ ಅಂತ ಹೇಳಿದ್ರೆ, ಈ ಆ್ಯಸಿಡ್ ಅಂತ ಹೇಳುವಂತಹ ಸಬ್ಸ್ಟೆನ್ಸ್ ನಮ್ಮ ಮೆಟಲ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ, ಆಯಿತಾ? ಮೆಟಾಲಿಕ್ ಆಕ್ಸೈಡ್ಗಳ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ. ಮೆಟಾಲಿಕ್ ಆಕ್ಸೈಡ್ ನೀವು ನಿಮ್ಮ ಲೈಫಲ್ಲಿ ನೋಡೇ ಇದ್ದೀರಾ, ಎಗ್ ಶೆಲ್, ಹೌದಾ? ಮೊಟ್ಟೆ ಚಿಪ್ಪನ್ನು ನೋಡಿದ್ದೀರಾ. ಇಟ್ ಇಸ್ ಮೇಡ್ ಅಪ್ ಆಫ್ ವಾಟ್, ಕ್ಯಾಲ್ಶಿಯಂ ಆಕ್ಸೈಡ್ ಅಲ್ವಾ? ಕ್ಯಾಲ್ಶಿಯಂ ಕಾರ್ಬೋನೇಟ್, ಆ್ಯಕ್ಚುಲಿ ಅದು ಇಟ್ ಇಸ್ ಮೇಡ್ ಅಪ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್. ಆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಒಳಗಡೆ ಕ್ಯಾಲ್ಶಿಯಂ ಆಕ್ಸೈಡ್ ಇದೆ ಅಂತ ಹೇಳಿ. ಸೊ ಆ ಮೊಟ್ಟೆ ಚಿಪ್ಪಲ್ಲಿರುವಂಥ ಕೆಮಿಕಲ್ ಕಾಂಪೊನೆಂಟ್ ಬಂದು ಕ್ಯಾಲ್ಶಿಯಂ ಕಾರ್ಬೋನೇಟ್. ಇದು ಯಾವ ಥರ ಆಗಿದೆ, ಕ್ಯಾಲ್ಶಿಯಂ ಆಕ್ಸೈಡಿಗೆ ನೀವು ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡಿದ್ರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸಿಗುತ್ತೆ. ಅದರಲ್ಲೂ ಕ್ಯಾಲ್ಶಿಯಂ ಆಕ್ಸೈಡ್ದು ಕಂಟೆಂಟ್ ಇದ್ದೇ ಇದೆ. ಆಯಿತು. ಹೌ ಡು ಮೆಟಲ್ ರಿಯಾಕ್ಟ್ ವಿತ್ ಅಥವಾ ಆ್ಯಸಿಡ್ ರಿಯಾಕ್ಟ್ ವಿತ್ ಮೆಟಲ್ ಕಾರ್ಬೋನೇಟ್? ಸೋಡಾ, ವಾಷಿಂಗ್ ಸೋಡಾದಲ್ಲಿ ಮೆಟಲ್ ಕಾರ್ಬೋನೇಟ್ ಇದೆ. ಮೆಟಲ್ ಕಾರ್ಬೋನೇಟ್ ಅಂತ ಹೇಳಿದ್ರೆ Na2CO3, ಮೆಟಲ್ ವಿತ್ ಕಾರ್ಬೋನೇಟ್ ಅಯಾನ್. ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್, ಯಾವಾಗ ಆ್ಯಸಿಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗುತ್ತೋ ಅಲ್ಲಿ ಏನು ಸಂಭವಿಸುತ್ತೆ ಅಂತ ಹೇಳೋದನ್ನು ಕೂಡ ನಾವು ನೋಡ್ಬೋದು. ಇದು ಕಿಚನಲ್ಲಿ ಸಾಧಾರಣವಾಗಿ ನಡೆಯುವಂಥದ್ದೇ. ನೀವು ಸ್ವಲ್ಪ ನಿಂಬೆಹಣ್ಣು ಮತ್ತು ಸೋಡಾ ಮಿಕ್ಸ್ ಮಾಡಿ, ನಿಂಬೆಹಣ್ಣಲ್ಲಿ ಆ್ಯಸಿಡ್ ಇದೆ, ಸೋಡಾದಲ್ಲಿ ಸೋಡಿಯಂ ಬೈಕಾರ್ಬೋನೇಟ್ ಇದೆ, ರಿಯಾಕ್ಷನ್ಸ್ ಏನಾಗುತ್ತೆ ನೀವು ಅಬ್ಸರ್ವ್ ಮಾಡ್ಬೋದು. ಬಟ್ ನಿಂಬೆಹಣ್ಣು ಆ್ಯಸಿಡ್ ಸ್ಟ್ರೆಂತ್ ಬಂದು ತುಂಬ ಕಡಿಮೆ, ಯಾಕೆಂದರೆ ಅದು ಯಾವುದು, ಆರ್ಗ್ಯಾನಿಕ್ ಆ್ಯಸಿಡ್ಸ್. ಬಟ್ ಇದು ಡೇ ಟು ಡೇ ಲೈಫಲ್ಲಿ ನಡೆಯುವಂಥದ್ದೇ. ಕೆಮಿಸ್ಟ್ರಿ ಲ್ಯಾಬಲ್ಲಿ ಅದನ್ನ ಸ್ವಲ್ಪ ಹೈಯರ್ ಕಾನ್ಸಂಟ್ರೇಷನಲ್ಲಿ ನಾವು ಎಕ್ಸ್ಪೆರಿಮೆಂಟ್ಸನ್ನು ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಹೋಗ್ತೀವಿ ಅಂತೇಳಿ. ಕೊನೆಗೆ ತುಂಬ ಇಂಪಾರ್ಟೆಂಟ್ ಇದ್ದು ಆ್ಯಸಿಡ್ ಮತ್ತು ಬೇಸ್ ಇದು ರಿಯಾಕ್ಷನ್ ಏನಾಗುತ್ತೆ. ಬಟ್ ಇದು ತಿಳ್ಕೊಳ್ಳೋಕ್ಕಿಂತ ಮುಂಚೆ ಬೇಸ್ ಬಗ್ಗೆ ನಮಗೆ ಗೊತ್ತಿರಬೇಕು ಅಲ್ವಾ? ಸೊ ಇವಿಷ್ಟು ಕೆಮಿಕಲ್ ಪ್ರಾಪರ್ಟೀಸ್ ಆದಮೇಲೆ ನಾವು ಬೇಸ್ ಅಂತ ಹೇಳಿ ತಿಳ್ಕೊಂಡು ಅದಾದ ನಂತರ ಈ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಅಥವಾ ಕೊನೆಯ ಪ್ರಾಪರ್ಟಿ ಆಫ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ ಕಡೆಗೆ ನಾವು ಗಮನ ಹರಿಸೋಣ. ಆಯಿತು. ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸಲ್ಲಿ ಫಸ್ಟ್ ಬಂದು ರಿಯಾಕ್ಷನ್ ಆಫ್ ಆ್ಯಸಿಡ್ ವಿತ್ ಮೆಟಲ್ಸ್. ನಾನು ಹೇಳಿದೆ ನಿಮಗೆ ಮೆಟಲ್ ಜೊತೆ ಒಂದು ಆ್ಯಸಿಡ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ನಮ್ಮ ಡೈಲಿ ಲೈಫಲ್ಲಿ ಇದೆಲ್ಲಾದರೂ ಆಗ್ತಾ ಇದೆಯಾ? ನೀವು ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಕರ್ಡನ್ನು ಸ್ಟೀಲ್ ಕಂಟೈನರಲ್ಲಿ ಯಾಕೆ ಸ್ಟೋರ್ ಮಾಡಬಾರ್ದು? ಕರ್ಡಲ್ಲಿ ಏನಿದೆ, ಹುಳಿ ಇದೆ. ಅಥವಾ ಬ್ರಾಸ್ ಅಥವಾ ಕಾಪರಲ್ಲೂ ಕೂಡ ಸ್ಟೋರ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ? ಅಲ್ಲೂ ಕೂಡ ಈ ಸ್ಟೀಲ್ ಅಂತ ಹೇಳುವಂಥದ್ದು ಅಯನ್ ಮೆಟಲಿಂದ ಮಾಡಲ್ಪಟ್ಟಿದೆಯಾ?
ಹೌದಾ? ಈ ಉಪ್ಪಿನಕಾಯಿಗಳನ್ನ ಕೂಡ ನೋಡಿ, ಉಪ್ಪಿನಕಾಯಲ್ಲಿ ಏನಿರುತ್ತೆ, ನಿಂಬೆಹಣ್ಣಿನ ಉಪ್ಪಿನಕಾಯಿ ಅಂತ ಹೇಳಿ ಅಂದ್ಕೊಳ್ಳಿ. ಆ ನಿಂಬೆಹಣ್ಣಲ್ಲಿ ಏನಿರುತ್ತೆ, ಹುಳಿ ಇರುತ್ತೆ. ಅದು ನೀವು ಸ್ಟೀಲ್ ಡಬ್ಬದಲ್ಲಿ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ, ಅಲ್ಲಿ ಏನಕ್ಕೋಸ್ಕರ ಸ್ಟೋರ್ ಮಾಡಬಾರ್ದು ಅಥವಾ ಸ್ಟೀಲ್ ಸ್ಪೂನನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾಕೆ ಅಂದರೆ ಅದರಲ್ಲಿರುವಂಥ ಆ್ಯಸಿಡ್ ಈ ಸ್ಟೀಲ್ ಅನ್ನೋ ಕಂಟೈನರ್ ಇರುವಂಥ ಮೆಟಲ್ ಜೊತೆ, ಬೇಸಿಕಲಿ ಅಯನ್ ಮೆಟಲ್ ಜಾಸ್ತಿ ಇರುತ್ತೆ ಸ್ಟೀಲಲ್ಲಿ. ಅಯನ್ ಜೊತೆಗೆ ನಿಕ್ಕಲ್ ಇರುತ್ತೆ, ಕೊಬಾಲ್ಟ್ ಇರುತ್ತೆ, ಸ್ವಲ್ಪ ಮ್ಯಾಂಗನೀಸ್ ಇರುತ್ತೆ. ಆದರೆ ಅದರದ್ದು ರೇಷಿಯೋ ಬಂದು ತುಂಬ ಕಡಿಮೆ ಇರುತ್ತೆ. ಮೇಜರ್ ಆಗಿ ಬಂದು ಅಯನ್ ಆ್ಯಂಡ್ ಸ್ವಲ್ಪ ಕಾರ್ಬನ್ ಇರುತ್ತೆ. ಆ ಸ್ಟೀಲಿರುವಂಥ ಅಯನ್ ಜೊತೆ ನಮ್ಮ ಪಿಕ್ಕಲಲ್ಲಿರುವ ಆ್ಯಸಿಡ್ ಆಗಿರ್ಬೋದು ಅಥವಾ ಕರ್ಡಲ್ಲಿರುವಂಥ ಆ್ಯಸಿಡ್ ಆಗಿರ್ಬೋದು ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ರಿಯಾಕ್ಟ್ ಆಗಿ ಕೊಡುವಂತಹ ಕಂಪೌಂಡ್ ಏನಿದೆ ನಮ್ಮ ಹೆಲ್ತಿಗೆ ಅದು ಒಳ್ಳೇದಲ್ಲ. ಸೊ ಇದು ನಮ್ಮ ಡೇ ಟು ಡೇಸ್ ಲೈಫಲ್ಲಿ ನಡೆಯುವಂಥ ರಿಯಾಕ್ಷನೇ ತಾನೇ, ಒಪ್ಕೊಳ್ತೀರಲ್ವಾ? ಆದರೆ ಇದನ್ನ ಸ್ವಲ್ಪ ಬೇರೆ ಲೆವೆಲ್ ಆಫ್ ಅಪ್ಲಿಕೇಶನ್ಸಲ್ಲಿ ನಾವು ನೋಡ್ಕೊಳ್ಳೋಣ. ಈ ಕ್ವೆಶ್ಚನ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಲ್ಲಿ ಕ್ವೆಶ್ಚನ್ ಹೇಗೆ ಕೇಳ್ತಾರೆ ಅಂದರೆ, ವಿಚ್ ಗ್ಯಾಸ್ ಇಸ್ ಯೂಶುವಲಿ ಲಿಬರೇಟೆಡ್ ವೆನ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ಮೆಟಲ್? ಯಾವಾಗ ಆ್ಯಸಿಡ್ ಮತ್ತು ಮೆಟಲ್ ಎರಡು ರಿಯಾಕ್ಟ್ ಆಗುತ್ತೋ ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ಆಮೇಲೆ ಇಲಸ್ಟ್ರೇಟ್ ವಿತ್ ಎನ್ ಎಕ್ಸಾಂಪಲ್. ಈ ಇಲಸ್ಟ್ರೇಟ್ ಅಂತ ಹೇಳಿ ಕೇಳಿದಾಗ ನೀವು ಡಯಾಗ್ರಾಮ್ದು ಎಕ್ಸ್ಪ್ಲನೇಷನ್ಸ್ನ ಕೊಡಬೇಕಾಗುತ್ತೆ. ಹೌ ವಿಲ್ ಯು ಟೆಸ್ಟ್ ಫಾರ್ ದ ಪ್ರೆಸೆನ್ಸ್ ಆಫ್ ದಿಸ್ ಗ್ಯಾಸ್? ಈ ಕ್ವೆಶ್ಚನ್ ತುಂಬ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇಟ್ ಇಸ್ ಫಾರ್ 4 ಮಾರ್ಕ್ ಆರ್ ಕೆಲವೊಮ್ಮೆ ಅವರು 3 ಮಾರ್ಕ್ ಕ್ವೆಶನ್ಸ್ಗಳಿಗೆ ಕೂಡ ಕೇಳುವಂಥ ಚಾನ್ಸಸ್ ಇರುತ್ತೆ. ತುಂಬ ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್. ಸೊ ಈ ಥರ ಕ್ವೆಶ್ಚನ್ ಬರುತ್ತೆ ಈ ಟಾಪಿಕ್ ಮೇಲೆ. ಓಕೆನಾ? ಈ ಟಾಪಿಕಲ್ಲಿ ಏನು ಕಲಿಬೇಕು ನಾವು? ಮೆಟಲ್ನ ತಗೊಳ್ಬೇಕು, ಆಮೇಲೆ ಆ್ಯಸಿಡ್ ಜೊತೆ ರಿಯಾಕ್ಟ್ ಮಾಡಬೇಕು. ಹೇಗಪ್ಪ ಈ ಪ್ರಾಡಕ್ಟ್ಗಳನ್ನ ಬರೆಯೋದು, ಹೇಗೆ ನೆನ್ಪಿಟ್ಕೊಳ್ಳೋದು? ಈಸಿ. ಮೆಟಲ್ ಯಾವಾಗಲೂ ಆ್ಯಸಿಡ್ ಇದು ನೆಗೆಟಿವ್ ಪಾರ್ಟ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಆ್ಯಸಿಡನ್ನು ನೀವು ಈ ಥರ ಸ್ಪ್ಲಿಟ್ ಮಾಡ್ಬೋದು. H+ ಅಂತ ಹೇಳಿ ಸಲ್ಫೇಟನ್ನು SO4 2- ಅಂತ ಹೇಳಿ ಸ್ಪ್ಲಿಟ್ ಮಾಡ್ಬೋದು. ಸೊ ನೀವು ಜಿಂಕನ್ನು ಸಲ್ಫೇಟ್ 2- ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಯಿತು? ಜಿಂಕ್ ಸಲ್ಫೇಟ್ ಆಯಿತು. ಮತ್ತು H2 ಗ್ಯಾಸ್ ಏನಾಯಿತು? ರಿಲೀಸ್ ಆಯಿತು. ಅಲ್ಲಿ ಯಾಕೆ H2 ಗ್ಯಾಸ್ ರಿಲೀಸ್ ಆಗುತ್ತೆ? ಇಲ್ಲಿ ಅಷ್ಟೇ ಕೆಲಸ ಇಲ್ಲದೆ ಇರೋನು, ಮಿಕ್ಕಿದಿಬ್ಬರು ಕೂಡ ರಿಯಾಕ್ಟ್ ಆಗಿ ಏನೋ ಒಂದು ಕೊಡ್ತಾ ಇದೆ ಅಲ್ವಾ? ಹೈಡ್ರೋಜನ್ಗೆ ಏನೂ ಕೆಲಸ ಇಲ್ಲ, ಅವನು ರಿಯಾಕ್ಟ್ ಆಗುತ್ತೆ. ಹಾಗಾದರೆ ಎಲ್ಲ ಮೆಟಲ್ಸ್ಗಳು ಈ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗುತ್ತಾ? ಇಲ್ಲ. ಸೊ ಕೆಲವೊಂದು ಮೆಟಲ್ಸ್, ಆ ಮೆಟಾಲಿಕ್ ಸೀರೀಸ್ ನಾನು ಬರೆದಿದೆ ಫಸ್ಟ್ ಕ್ಲಾಸಲ್ಲಿ, ನಿಮಗೆ ನೆನಪಿದೆಯಾ ಅಂತೇಳಿ ಗೊತ್ತಿಲ್ಲ. ಅಂತ ಹೇಳಿದರೆ ನಮ್ಮ ಪೊಟ್ಯಾಷಿಯಮಿಂದ ಸ್ಟಾರ್ಟ್ ಮಾಡಿದರೆ ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಮ್, ಮೆಗ್ನೀಷಿಯಮ್, ಅಲ್ಯೂಮಿನಿಯಂ, ಆಮೇಲೆ ಜಿಂಕ್, ಐರನ್, ಆಯಿತಾ, ಟಿನ್, ಲೆಡ್, ಹೈಡ್ರೋಜನ್. ಈ ಹೈಡ್ರೋಜನ್ ನಂತರ ನೀವು ಯಾರನ್ನೆಲ್ಲ ಕೆಳಗಡೆ ಬರೀತೀರಾ? ಕಾಪರ್ ಆಗಿರ್ಬೋದು, ಮರ್ಕ್ಯುರಿ ಆಗಿರ್ಬೋದು, ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಅಥವಾ ಪ್ಲಾಟಿನಮ್ ಆಗಿರ್ಬೋದು. ಇವುಗಳನ್ನ ಇನರ್ಟ್ ಮೆಟಲ್ ಅಂತ ಹೇಳಿ ಕರಿತೀವಿ. ಯಾಕೆಂದರೆ ಅವುಗಳು ಆ್ಯಸಿಡ್, ಒಂದು ಸಿಂಗಲ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗೋದೇ ಇಲ್ಲ. ಯಾವುದು? ನಮ್ಮ ಗೋಲ್ಡ್, ಸಿಲ್ವರ್ ಮತ್ತು ಪ್ಲಾಟಿನಮ್ ಅಂತ ಹೇಳುವಂಥ ಮೆಟಲ್. ಮಿಕ್ಸ್ಚರ್ ಆಫ್ 2 ಆ್ಯಸಿಡ್ ತೊಗೊಂಡ್ರೆ ಮಾತ್ರ ಅವುಗಳು ರಿಯಾಕ್ಟ್ ಆಗುತ್ತೆ. ಅವುಗಳ ರಿಯಾಕ್ಷನ್ನ ನಾವು 3rd ಚಾಪ್ಟ್ರಲ್ಲಿ ಹೇಗೂ ಓದ್ತೀವಿ. ಬಟ್ ನೀವೇನಲ್ಲಿ ಅರ್ಥ ಮಾಡ್ಕೋಬೇಕಂದ್ರೆ ಈ ಕಾಪರ್, ಮರ್ಕ್ಯುರಿ, ಸಿಲ್ವರ್ಗಳು ಇಂತಹ ಮೆಟಲ್ಗಳ ಜೊತೆ ರಿಯಾಕ್ಟ್ ಆಗೋದು ತುಂಬ ಕಡಿಮೆ. ಆ ರಿಯಾಕ್ಟ್ ಆದರೂ ಕೂಡ ಆ ಸಾಲ್ಟನ್ನು ಕೊಡುತ್ತೆ. ಕಾಪರ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಕಾಪರ್ ಸಲ್ಫೇಟ್ ಅನ್ನೋ ಸಾಲ್ಟ್ ನಿಮಗೆ ಕೊಡುತ್ತೆ. ಆದರೆ ಅಲ್ಲಿ ಹೈಡ್ರೋಜನ್ ಅಂತ ಹೇಳುವ ಗ್ಯಾಸ್ ರಿಲೀಸ್ ಆಗಲ್ಲ. ಸೊ ನಮ್ಮ ಈ ರಿಯಾಕ್ಟಿವಿಟಿ ಸೀರೀಸಲ್ಲಿ ಹೈಡ್ರೋಜನ್ ಕೆಳಗಡೆ ಯಾವುದೆಲ್ಲ ಮೆಟಲ್ಸ್ ನಾವು ಬರೆದಿದ್ದೀವೋ ಆ ಮೆಟಲ್ಸ್ ಯಾವುದೂ ಕೂಡ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸನ್ನು ಕೊಡಲ್ಲ. ಸೊ ಯಾವ ಥರ ಕ್ವೆಶ್ಚನ್ಸ್ ನಿಮಗೆ ಕೇಳ್ಬೋದು ಇಲ್ಲಿ? ಸೊ ಕ್ವೆಶ್ಚನ್ಸ್ ಬಂದುಬಿಟ್ಟು 4 ಆಪ್ಷನ್ಸ್ ನಾನು ಫಸ್ಟ್ ಬರಿತೀನಿ. ಆಪ್ಷನ್ ಎ ಪೊಟ್ಯಾಷಿಯಮ್, ಆಪ್ಷನ್ ಬಿ ಸೋಡಿಯಂ, ಆಪ್ಷನ್ ಸಿ ಕಾಪರ್ ಆ್ಯಂಡ್ ಆಪ್ಷನ್ ಡಿ ಬಂದುಬಿಟ್ಟು ಕ್ಯಾಲ್ಶಿಯಂ. ಆಯಿತಾ? ಇದು ಕಾಪರ್, ಇದು ಕ್ಯಾಲ್ಶಿಯಂ. ಆಯಿತು. ಈಗ ಕ್ವೆಶ್ಚನ್ ಬಂದುಬಿಟ್ಟು ವಿಚ್ ಎಮಂಗ್ ದೀಸ್ ಮೆಟಲ್ಸ್ ವಿಲ್ ನಾಟ್ ರಿಲೀಸ್ H2 ಗ್ಯಾಸ್ ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್? ಈ ಮೆಟಲಲ್ಲಿ ಯಾವುದು ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ H2 ಗ್ಯಾಸ್ ರಿಲೀಸ್ ಆಗಲ್ಲ? ನೋ H2 ಗ್ಯಾಸ್. ಯಾವುದಕ್ಕೆ? ಸೊ ನಿಮಗೆ ಆವಾಗ ಆ ರಿಯಾಕ್ಟಿವಿಟಿ ಸೀರೀಸ್ ನೀವು ಫಸ್ಟ್ ಚಾಪ್ಟ್ರಲ್ಲಿ ಏನು ಕಲ್ತಿದ್ದೀರಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಪೊಟ್ಯಾಷಿಯಮ್, ಸೋಡಿಯಂ, ಕ್ಯಾಲ್ಶಿಯಂ ಈ 3ಗಳು ಹೈಡ್ರೋಜನ್ ಮೇಲ್ಗಡೆ ನಾವು ಬರೆದಿರ್ತೀವಿ ಅಂತ ಹೇಳಿದ್ರೆ ಅವ್ರು ರಿಯಾಕ್ಟಿವ್ ಇರ್ತಾರೆ. ಅಂತ ಹೇಳಿದರೆ ದೇ ಆರ್ ಕೇಪಬಲ್ ಆಫ್ ಗಿವಿಂಗ್ ದೇರ್ ಎಲೆಕ್ಟ್ರಾನ್ಸ್ ಟು ಹೈಡ್ರೋಜನ್. ಹಾಗಾಗಿ H+ ಅಯಾನ್ಸ್ ಆ ಎಲೆಕ್ಟ್ರಾನ್ಸ್ನ ತಗೊಂಡು H2 ಗ್ಯಾಸ್ ಆಗಿ ರಿಲೀಸ್ ಆಗಿ ಹೊರಟೋಗುತ್ತೆ. ಆದರೆ ಕಾಪರ್ ಅಂತ ಹೇಳೋನು ಹೈಡ್ರೋಜನ್ ಕೆಳಗಡೆ ಬರೆದಿರ್ತಾರೆ, ಅಂದರೆ ಅವನು ಎಲೆಕ್ಟ್ರಾನ್ಸನ್ನು ಕೊಡಲ್ಲ ಹೈಡ್ರೋಜನಿಗೆ, ಬದಲಿಗೆ H+ ಅದು H2O ಆಗಿ ಕನ್ವರ್ಟ್ ಮಾಡುತ್ತೆ, ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ ಹೇಳಿ. ಸೊ ಯಾವೆಲ್ಲ ಮೆಟಲ್ಸ್ ಕೆಳಗಡೆ ಬರೆದಿರ್ತೀವಲ್ಲ ಹೈಡ್ರೋಜನ್, ಇದು ಅವರು ಹೈಡ್ರೋಜನ್ ಗ್ಯಾಸನ್ನು ಲಿಬರೇಟ್ ಮಾಡಲ್ಲ. ಈ ಕ್ವೆಶ್ಚನ್ MCQ ಪಾರ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಇದನ್ನು ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ ಚಾಪ್ಟ್ರಲ್ಲೂ ಕೂಡ ಫೋಕಸ್ ಮಾಡ್ತೀರಿ.
ಹಾಗಾದರೆ ಯಾವ ಎರಡು ಮೆಟಲ್ HNO3 ಜೊತೆ ರಿಯಾಕ್ಟ್ ಆಗಿ H2 ಗ್ಯಾಸನ್ನು ಕೊಡುತ್ತೆ? ಈ HNO3 ಮೆಟಲ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಎಲ್ಲ ಮೆಟಲ್ಸ್ಗಳು ಆ HNO3 ಜೊತೆ ರಿಯಾಕ್ಟ್ ಆಗಲ್ಲ, ಅಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಕೊಡಲ್ಲ. ಬಟ್ ಹೈಡ್ರೋಜನ್ ಗ್ಯಾಸ್ ಕೊಡುವಂಥ ಎರಡು ಮೆಟಲ್ಸ್ ಅಂತ ಹೇಳಿದ್ರೆ ಕ್ಯಾಲ್ಶಿಯಂ ಮತ್ತು ಮ್ಯಾಂಗನೀಸ್. ಈ ಎರಡು ಮೆಟಲ್ಸ್ನ ಬಿಟ್ಟು ಬೇರೆ ಯಾವ ಮೆಟಲ್ಸ್ಗಳು ಕೂಡ HNO3 ಜೊತೆ ರಿಯಾಕ್ಟ್ ಆಗಲ್ಲ. ಸೊ ಆ ಎಕ್ಸೆಪ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ಆ ಎಕ್ಸ್ಪ್ಲನೇಷನ್ ಇದೆ ನೋಡಿ ಮಕ್ಕಳೇ, ಹೇಗೆ ಟೆಸ್ಟ್ ಮಾಡ್ತೀರಿ ಅಂತ ಹೇಳಿ. ಆ ಡಯಾಗ್ರಾಮ್ ನೀವು ಒಬ್ಸರ್ವ್ ಮಾಡಿದರೆ, ಈ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಈ ಡಯಾಗ್ರಾಮಲ್ಲಿ ಏನು, ಒಂದು ಅಯನ್ ಸ್ಟ್ಯಾಂಡ್ ತೊಗೊಂಡಿದ್ದೀರಾ, ಅದಕ್ಕೆ ಟೆಸ್ಟ್ ಟ್ಯೂಬನ್ನು ಫಿಟ್ ಮಾಡಿದ್ದೀರಾ. ಆ ಟೆಸ್ಟ್ ಟ್ಯೂಬ್ ಒಳಗಡೆ ಸಲ್ಫ್ಯೂರಿಕ್ ಆ್ಯಸಿಡ್, ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿರ್ತೀರಾ, ಮತ್ತು ಜಿಂಕ್ ಗ್ರ್ಯಾನ್ಯುವಲ್ಸ್ನ ಕೂಡ ನೀವು ಹಾಕಿರ್ತೀರಾ. ಸೊ ಆ್ಯಸಿಡ್ ಮೆಟಲ್ ಬಂದಾಗ ಏನಾಯಿತು, ಬಬಲ್ಸ್ ರಿಲೀಸ್ ಆಗುತ್ತೆ. ಆ ಬಬಲ್ಸನ್ನು ಡೆಲಿವರಿ ಟ್ಯೂಬಿಂದ ನೀವು ಸೋಪ್ ಸೊಲ್ಯೂಷನ್ಗೆ ಪಾಸ್ ಮಾಡ್ತೀರಾ. ಸೊಲ್ಯೂಷನ್ ಒಳಗಡೆ ಗ್ಯಾಸ್ ಹೋದಾಗ ಏನಾಯಿತು, ಬಬಲ್ಸ್ ಬರುತ್ತೆ. ಆ ಸೋಪ್ ಬಬಲ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಅದರದ್ದು ಡಯಾಮೀಟರ್ ಬಂದು. ಹಾಗಾಗಿ ಅದನ್ನು ಈಸಿಯಾಗಿ ನೀವು ಬರ್ನ್ ಮಾಡ್ತೀರಾ. ಬರ್ನ್ ಆದಾಗ ಪಾಪ್ ಸೌಂಡ್ ಬರುತ್ತೆ. ಯಾತಕ್ಕೋಸ್ಕರ ಪಾಪ್ ಸೌಂಡ್ ಬಂತು? ಹೈಡ್ರೋಜನ್ ಬರ್ನ್ ಆದಾಗ ಅಂತೇಳಿ ಅನ್ಕೊಳ್ತೀರಾ. ಆ್ಯಕ್ಚುಲಿ ಪಾಪ್ ಸೌಂಡ್ ಬರೋದು ರಿಲೀಸ್ ಆಗಿರುವ ಹೈಡ್ರೋಜನ್ ಗ್ಯಾಸ್ ಕಂಬಸ್ಟನ್ ಆಗುತ್ತೆ ಅಂತ ಹೇಳಿದ್ರೆ ಅದು ರಿಯಾಕ್ಟ್ ಆಗುತ್ತೆ. ಯಾರ ಜೊತೆ? ನಮ್ಮ ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ. ಯಾವಾಗ ಅದು ಅಟ್ಮಾಸ್ಫಿಯರಿಕ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗುತ್ತೋ ಅದನ್ನು ಕಂಬಸ್ಟನ್ ಆಫ್ ಹೈಡ್ರೋಜನ್ ಅಂತ ಹೇಳಿ ಕರಿತೇವೆ. ಈ ರಿಯಾಕ್ಷನ್ ಆ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಅಲ್ಲಿ ಏನಾಯಿತು, ಪಾಪ್ ಸೌಂಡ್ ಬಂತು ಅಂತ ಹೇಳಿ. ಓಕೆನಾ? ಸೊ ಆನ್ಸರ್ಸ್ ಇಲ್ಲಿದೆ ನೋಡಿ. ಯೂಶ್ವಲಿ ಹೈಡ್ರೋಜನ್ ಗ್ಯಾಸ್ ಲಿಬರೇಟ್ ಆಗುತ್ತೆ. ಯಾವ ಗ್ಯಾಸ್ ಲಿಬರೇಟ್ ಆಗುತ್ತೆ? ಮೆಟಲ್ ಆ್ಯಸಿಡ್ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ. ದಿಸ್ ಕ್ಯಾನ್ ಬಿ ಇಲಸ್ಟ್ರೇಟೆಡ್ ವಿತ್ ಅನ್ ಎಕ್ಸಾಂಪಲ್ ಆಫ್, ನೀವು ಯಾವುದೇ ಮೆಟಲ್ ಎಕ್ಸಾಂಪಲ್ ತೊಗೊಳ್ಬೋದು. ನಾನಿಲ್ಲಿ ಜಿಂಕ್ ಮತ್ತು ಸಲ್ಫ್ಯೂರಿಕ್ ಆ್ಯಸಿಡನ್ನು ಮೆನ್ಷನ್ ಮಾಡಿದ್ದೀನಿ. ಹೇಗೆ ಟೆಸ್ಟ್ ಮಾಡ್ತೀರಾ? ಒಂದು ಬರ್ನಿಂಗ್ ಕ್ಯಾಂಡಲ್ನ ಬಬಲ್ಸ್ ಹತ್ರ ತಂದಾಗ, ಸೋಪ್ ಬಬಲ್ಸ್ ಹತ್ರ ತಂದಾಗ ಅದು ಪಾಪ್ ಸೌಂಡ್ ಆಗಿ ಬರ್ನ್ ಆದರೆ ಆ ಗ್ಯಾಸ್ ಬಂದು ಹೈಡ್ರೋಜನ್ ಗ್ಯಾಸ್ ಅಂತ ಹೇಳಿ. ಸೊ ಈ ಕ್ವೆಶ್ಚನ್ ಬಂದು 4 ಮಾರ್ಕ್ 3 ಮಾರ್ಕಿಗೆ ಬರುತ್ತೆ. ನಿಮ್ಮ ಪ್ರೆಸೆಂಟೇಷನ್ ಆಫ್ ಆನ್ಸರ್ ಹೇಗಿರಬೇಕು ಅಂತ ಹೇಳಿದ್ರೆ, ಎಕ್ಸ್ಪ್ಲನೇಷನ್ ನೀವೇನು ಕೊಟ್ಟಿರ್ತೀರ ಅದ್ರ ಜೊತೆಗೆ ಆ ಡಯಾಗ್ರಾಮ್, ಪ್ರೀವಿಯಸ್ ಡಯಾಗ್ರಾಮ್ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಡಯಾಗ್ರಾಮ್ ಇಲ್ಲ ಅಂತ ಹೇಳಿದರೆ ನಿಮ್ಮ ಎಕ್ಸ್ಪ್ಲನೇಷನ್ಗೆ ಮಾರ್ಕ್ಸ್ ಇರಲ್ಲ. ಅದ್ರ ಜೊತೆಗೆ ಒಂದು ಎಕ್ಸಾಂಪಲ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಜಿಂಕ್ ರಿಯಾಕ್ಟಿಂಗ್ ವಿತ್ ಸಲ್ಫ್ಯೂರಿಕ್ ಆ್ಯಸಿಡ್ ಟು ಗಿವ್ ಜಿಂಕ್ ಸಲ್ಫೇಟ್ ಮತ್ತು H2 ಅಂತ ಹೇಳಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಲ್ವಾ. ಅದೇ ಥರ ನೀವು ಯಾವುದೇ ಮೆಟಲ್ ಜೊತೆ ಕೂಡ ಕೊಡ್ಬೋದು. ಬಟ್ ಮೇಕ್ ಶೋರ್ ದ್ಯಾಟ್ ಆ ಮೆಟಲ್ ಏನು ಮಾಡಬೇಕು, ಹೈಡ್ರೋಜನ್ ಗ್ಯಾಸನ್ನು ರಿಲೀಸ್ ಮಾಡಬೇಕು. ಒಂದನ್ನು ಪರ್ಟಿಕ್ಯುಲರ್ ಆಗಿ ನೆನ್ಪಿಟ್ಕೊಳ್ಳಿ ಟು ಅವಾಯ್ಡ್ ದ ಕನ್ಫ್ಯೂಷನ್. ಸೊ ಫಸ್ಟ್ ಪ್ರಾಪರ್ಟಿ ಆಯಿತು, ಒಂದು ಪ್ರಾಪರ್ಟಿ ನಾವು ಕಲ್ತ್ವಿ. ಸೆಕೆಂಡ್ ಪ್ರಾಪರ್ಟಿ ತುಂಬ ಇಂಪಾರ್ಟೆಂಟ್ ಆಗಿದೆ. ಏನು ಆ ಪ್ರಾಪರ್ಟಿ ಅಂತ ಹೇಳಿದ್ರೆ, ಕ್ಯಾಲ್ಶಿಯಂ ಆಕ್ಸೈಡ್, ಅದನ್ನು ಕ್ವಿಕ್ ಲೈಮ್ ಅಂತ ಹೇಳಿ ಕೂಡ ಕರಿತೀವಿ. ಅಥವಾ ಅದನ್ನು ಕ್ಯಾಲ್ಶಿಯಂ ಆಕ್ಸೈಡ್ ಬಂದು ಕೆಮಿಕಲ್ ನೇಮ್, ಕ್ವಿಕ್ ಲೈಮ್ ಅಂತ ಹೇಳುವಂಥದ್ದು ಕಾಮನ್ ನೇಮ್. ಕನ್ನಡದಲ್ಲಿ ಬಂದು ಗೋಡೆಗೆ ಹಾಕುವಂತಹ ಸುಣ್ಣ ಅಂತ ಹೇಳಿ ಕೂಡ ನಾವು ಅದನ್ನು ರೆಫರ್ ಮಾಡ್ತೀವಿ. ಸೊ ಈ ಕ್ಯಾಲ್ಶಿಯಂ ಆಕ್ಸೈಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ನಮಗೆ ಏನು ಪ್ರಾಡಕ್ಟ್ ಸಿಗುತ್ತೆ ಇಲ್ಲಿ? ಫಸ್ಟ್ ಕ್ಯಾಲ್ಶಿಯಮನ್ನು ತಗೊಳ್ಳಿ. ಕ್ಯಾಲ್ಶಿಯಂ ಚಾರ್ಜ್ ಬಂದೇನು? +2. ಆಕ್ಸಿಜನ್ ಚಾರ್ಜ್ ಬಂದೇನು? -2. ಆಯಿತಾ? ಇದೆರಡು ಕಾಂಪೊನೆಂಟ್ ಅಥವಾ ಇದೆರಡು ಅಯಾನ್ಸ್ ಬಂದು ಫಸ್ಟ್ ಕಂಪೌಂಡಲ್ಲಿದೆ. ಸೆಕೆಂಡ್ ಕಂಪೌಂಡ್ ಏನಿದೆ? H+, ಆಯಿತಾ, Cl-. ಸೊ ಇಲ್ಲಿರುವ ಪಾಸಿಟಿವ್ ಕ್ಯಾಲ್ಶಿಯಂ 2+, ಸೆಕೆಂಡ್ ಕಂಪೌಂಡಲ್ಲಿರುವಂತಹ ನೆಗೆಟಿವ್ Cl- ಜೊತೆ ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿ ನಿಮ್ಗೆ ಏನು ಸಿಗುತ್ತೆ? ಕ್ಯಾಲ್ಶಿಯಂ ಕ್ಲೋರೈಡ್ ಸಿಗುತ್ತೆ. ಯಾತಕ್ಕೋಸ್ಕರ ಆಗಿ ಸಿಗಬೇಕು? ಕ್ಯಾಲ್ಶಿಯಂ ಬಂದು 2+, Cl ಬಂದು -, ಅದು ಕ್ರಾಸ್ ಮಾಡ್ತೀರಾ, ಆಗ ಕ್ಯಾಲ್ಶಿಯಂ ಕ್ಲೋರೈಡ್ CaCl2 ಅಂತ ಹೇಳೋ ಪ್ರಾಡಕ್ಟ್ ನಿಮಗೆ ಸಿಗಬೇಕು. ಸೊ ಸಿಕ್ಕಿತು. ಮತ್ತು ಏನು ಬಾಕಿ ಆಯ್ತು ಇಲ್ಲಿ? ಆಕ್ಸಿಜನ್ ಬಾಕಿ ಆಯಿತು, ಹೈಡ್ರೋಜನ್ ಬಾಕಿ ಆಯಿತು. ಅವರೆರಡು ಕಂಬೈನ್ ಆದಾಗ ವಾಟರ್ ಆಯಿತು. ಸೊ ಈಕ್ವೇಷನ್ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಫಸ್ಟ್ ಮೆಟಲ್ ನೋಡ್ಕೊಳ್ಳಿ. ಮೆಟಲ್ ಎರಡೂ ಕಡೆ ಒಂದಿದೆ. ಆಮೇಲೆ ನಾನ್ ಮೆಟಲ್ ಕ್ಲೋರಿನ್ ಚೆಕ್ ಮಾಡ್ತೀರಾ. ಇಲ್ಲಿ 2 ಇದೆ, ಅಲ್ಲಿ 1 ಇದೆ, ನೀವು 2 ಅಂತೇಳಿ ಹಾಕೊಳ್ತೀರಾ. ನಂತರ ಆಕ್ಸಿಜನ್ ಕಡೆ ಗಮನ ಹರಿಸ್ತೀರಾ. ಆಕ್ಸಿಜನ್ ಬಂದು 1 ಇದೆ, ಹೈಡ್ರೋಜನ್ ಪ್ಲಸ್ ಆಕ್ಸಿಜನ್ ಕಂಬೈನ್ ಆಗಿ ವಾಟರ್ ಸಿಗುತ್ತೆ. ಸೊ ಇದರಲ್ಲಿ ಬೇಸಿಕ್ ಆಗಿ ನಿಮ್ಗೆ ಏನು ಸಿಕ್ತು? ಮೆಟಲ್ ಆಕ್ಸೈಡ್ ಬೀಯಿಂಗ್ ಬೇಸಿಕ್ ಇನ್ ನೇಚರ್. ಮೆಟಲ್ ಆಕ್ಸೈಡ್ಗೆ ಯಾಕೆ ಬೇಸಿಕ್ ನೇಚರ್ ಇದೆ? ತುಂಬ ಇಂಪಾರ್ಟೆಂಟ್ ಇದು. ಈ ಮೆಟಲ್ ಆಕ್ಸೈಡನ್ನು ನಾನು MO ಅಂತ ಹೇಳಿ ರೆಪ್ರೆಸೆಂಟ್ ಮಾಡ್ತೀನಿ. M ಜಾಗದಲ್ಲಿ ನೀವು ಕ್ಯಾಲ್ಶಿಯಂ ಆಕ್ಸೈಡ್ ತೊಗೊಳ್ಬೋದು, ಮೆಗ್ನೀಷಿಯಂ ಆಕ್ಸೈಡ್ ತೊಗೊಳ್ಬೋದು, ಜಿಂಕ್ ಆಕ್ಸೈಡ್ ತೊಗೊಳ್ಬೋದು. ಇವುಗಳೆಲ್ಲವೂ ಕೂಡ ನೀವು ನೀರಿಗೆ ಮಿಕ್ಸ್ ಮಾಡಿದಾಗ ಅವುಗಳು ಬೇಸನ್ನು ಕೊಡುತ್ತೆ. ಯಾವುದದು ಅಂತ ಹೇಳಿ ನಾನು ಮುಂದಿನದು ಕಾನ್ಸೆಪ್ಟ್ ಅಥವಾ ಮುಂದಿನ ಸ್ಲೈಡಲ್ಲಿ ಬೇಸ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಫರ್ದರ್ ಡೀಟೇಲಾಗಿ ಕೊಡ್ತೀನಿ. ಸೊ ಇಷ್ಟ ನೆನ್ಪಿಟ್ಕೊಳ್ಳಿ, ಮೆಟಲ್ ಆಕ್ಸೈಡ್ ಬಂದು ಬೇಸಿಕ್ ನೇಚರ್. ಯಾಕೆ ಅಂದರೆ ಅವುಗಳು ನೀರಲ್ಲಿ ಡಿಸಾಲ್ವ್ ಆದಾಗ ಅವುಗಳು ಬೇಸನ್ನು ಕೊಡುತ್ತೆ ಅಂತ ಹೇಳಿ. ಓಕೆನಾ? ಟು ಫಾರ್ಮ್ ಸಾಲ್ಟ್ ಆ್ಯಂಡ್ ವಾಟರ್, ಇದೇನು ಕೊಡುತ್ತೆ? ಮೆಟಲ್ ಆಕ್ಸೈಡ್ ನಮ್ಮ ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ
ಆದಾಗ ಸಾಲ್ಟ್ ಆ್ಯಂಡ್ ವಾಟರ್ ಕೊಡುತ್ತೆ. ಸೊ ಇಲ್ಲಿ ಒಂದು ಎಕ್ಸ್ಟ್ರಾ ಪಾಯಿಂಟನ್ನು ಆ್ಯಡ್ ಮಾಡಬೇಕು. ನೀವು ಏನೇನು ಕಲಿಬೇಕಂತ ಹೇಳಿದ್ರೆ, ಮೆಟಲ್ ಅಂತ ಹೇಳುವಂತಹ ವಸ್ತು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಯಿತು, ಅದೇ ಥರ ಮೆಟಲಿಗೆ ಆಕ್ಸಿಜನ್ ಹಾಕಿದಾಗ ಮೆಟಲ್ ಆಕ್ಸೈಡ್ ಅಂತ ಹೇಳುವಂತಹ ವಸ್ತು ಆ್ಯಸಿಡ್ ಜೊತೆ ರಿಯಾಕ್ಟ್ ಆದಾಗ ಯಾವುದು ಪ್ರಾಡಕ್ಟ್ ಸಿಕ್ತು. ಕಂಪ್ಯಾರಿಸನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಮೆಟಲ್ ಮತ್ತು ಆ್ಯಸಿಡ್ ರಿಯಾಕ್ಟ್ ಆದಾಗ ಇಲ್ಲೇನು ಸಿಕ್ತು ನಿಮಗೆ, ಸಾಲ್ಟ್ ಸಿಕ್ತು. ಫಸ್ಟಿಗೆ ಏನು ಬರೀತೀರಾ, ಇಲ್ಲಿ ಸಾಲ್ಟ್ ಬರೀತೀರಾ. ಪ್ಲಸ್ ಏನು, H2 ಗ್ಯಾಸ್. ಇಲ್ಲಿ ಹೈಡ್ರೋಜನ್ ಗ್ಯಾಸ್. ಯಾವಾಗ ಬರೀ ಮೆಟಲ್ ಅಷ್ಟೇ ರಿಯಾಕ್ಟ್ ಆದಾಗ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಇಲ್ಲೂ ಅದೇ ಥರ ಅಂತೇಳಿ ಅಂದ್ಕೊಳ್ಳಿ, ಇಲ್ಲೂ ಸಾಲ್ಟ್ ಸಿಗುತ್ತೆ. ಪ್ಲಸ್ ಇಲ್ಲಿ H2, ಅದ್ರ ಜೊತೆಗೆ ಈ ಆಕ್ಸೈಡ್ ಇದೆಯಲ್ವ, ಮೆಟಲ್ ಆಕ್ಸೈಡ್ದು ಆಕ್ಸಿಜನ್, ಅದು ಕಂಬೈನ್ ಆಗಿ ಸೈಡ್ ಪ್ರಾಡಕ್ಟ್ ಬಂದು ನಿಮಗೆ ವಾಟರ್ ಆಗುತ್ತೆ. ಅದು ಗೇಷಸ್ ಫಾರ್ಮ್ ಅಲ್ಲ, ಹಾಗಾಗಿ ನಾನು ಅಪ್ವರ್ಡ್ ಆರೋ ಮಾರ್ಕ್ ಬರೀತಾ ಇಲ್ಲ ಅಲ್ಲಿ. ಓಕೆನಾ, ಇದೆಷ್ಟು ಕಂಪ್ಯಾರಿಸನ್ ಆಯಿತು. ಆಲ್ ರೈಟ್, ನಮ್ಮ ಥರ್ಡ್ ಪ್ರಾಪರ್ಟಿ ಯಾವುದಿದ್ರಲ್ಲಿ, ರಿಯಾಕ್ಷನ್ ಆಫ್ ಆ್ಯಸಿಡ್ಸ್ ವಿತ್ ಮೆಟಲ್ ಕಾರ್ಬೋನೇಟ್ಸ್ ಆ್ಯಂಡ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಒಂದು ಮೆಟಲ್ ಕಾರ್ಬೋನೇಟ್ ಅಥವಾ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ಆ್ಯಸಿಡ್ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳೋದನ್ನು ತಿಳ್ಕೊಳ್ಳೋಣ. ಸೊ ಈಸಿ. ಮೆಟಲ್ ಕಾರ್ಬೋನೇಟ್ ಬಂದು ಸೋಡಿಯಂ ಕಾರ್ಬೋನೇಟ್ ತೊಗೊಂಡಿದ್ದೀನಿ, ಆ್ಯಸಿಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಇದೆ. ನಮಗೇನು ಸಿಗುತ್ತೆ ಇಲ್ಲಿ, ಸೊ ಸಾಲ್ಟ್ ಸಿಗುತ್ತೆ, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಇದಿಷ್ಟು ಬಂದು ಪ್ರಾಡಕ್ಟ್ ಆಯಿತಾ. ಅದೇ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ತಗೊಳ್ಳಿ, ಇದಕ್ಕೂ ಡಿಫ್ರೆನ್ಸ್ ಏನು, ಹೈಡ್ರೋಜನ್ ಒಂದು ಎಕ್ಸ್ಟ್ರಾ ಇದೆ. ಸೊ ಹೈಡ್ರೋಜನ್ ಕಾರ್ಬೋನೇಟ್ ತಗೊಂಡಾಗ HCl ಜೊತೆ ರಿಯಾಕ್ಟ್ ಆದಾಗ ಅದು ಕೂಡ ಸಾಲ್ಟ್, ವಾಟರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳುವಂಥ ಪ್ರಾಡಕ್ಟ್ಸ್ಗಳನ್ನ ಕೊಡುತ್ತೆ. ಸರಿ, ಈ ಆ್ಯಕ್ಟಿವಿಟಿ ಬಂದು ಏನು, ಇದು ತುಂಬ ಇಂಪಾರ್ಟೆಂಟ್. ಈ ಆ್ಯಕ್ಟಿವಿಟಿ ಬಂದು, ಆ್ಯಕ್ಟಿವಿಟಿಗಿಂತ ಮುಂಚೆ ಇದು ತುಂಬ ನೆನ್ಪಿಟ್ಕೊಳ್ಳಿ, ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಪ್ರಾಡಕ್ಟ್ ಸಿಗುತ್ತೆ. ಡಿಫ್ರೆನ್ಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ, ಆ್ಯಸಿಡಿಟಿ ಆಫ್ ದ ಸಾಲ್ಟ್. ಈ ಸಾಲ್ಟಿಗೇನು ಕೂಡ ಆ್ಯಸಿಡಿಟಿ ಅಂತ ಹೇಳೋ ಒಂದು ಕ್ಯಾರೆಕ್ಟರ್ ಇದೆ, ಅದನ್ನ ನೀವು ಹೈಯರ್ ಕ್ಲಾಸಲ್ಲಿ ರೆಫರ್ ಮಾಡ್ತೀರಿ. ಇಲ್ಲಿ ಬಂದು ನೀವೇನು ಫೋಕಸ್ ಮಾಡಬೇಕು, ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ ಫೋಕಸ್ ಮಾಡಬೇಕು. ರೆಸ್ಟ್ ಎವ್ರಿಥಿಂಗ್ ಇಸ್ ಸೇಮ್. ಹಾಗಾಗಿ ಈ ಪ್ರಾಪರ್ಟಿನ ನೆನ್ಪಿಟ್ಕೊಳ್ಳೋದು ಕೂಡ ನಿಮಗೆ ಈಸಿ ಆಗಬೇಕು. ಡಯಾಗ್ರಾಮ್ ಪಾಯಿಂಟಿಗೆ ನಾನು ಮತ್ತೆ ಬರ್ತೀನಿ. ಅದಕ್ಕಿಂತ ಮುಂಚೆ ಆ ಒಂದು ಪ್ರಾಪರ್ಟಿ ಬೇಸಿಸ್ ಮೇಲೆ ಈ ಕ್ವೆಶ್ಚನ್ನ ಹೇಗೆ ಸಾಲ್ವ್ ಮಾಡೋಣ ಅಂತ ಹೇಳಿ ನೋಡೋಣ. ಓಕೆನಾ. ಸೊ ಅ ಮೆಟಲ್ ಕಂಪೌಂಡ್ ಎ ರಿಯಾಕ್ಟ್ಸ್ ವಿತ್ dilute hydrochloric acid, produce effervescence. To produce effervescence, effervescence ಅಂತ ಹೇಳಿದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ತಗೊಳ್ತೀನಿ. ಯಾಕೆಂದರೆ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ಅವ್ರು ಕೊಟ್ಟಿದ್ದಾರೆ ಆ ಎಫರ್ವೆಸೆನ್ಸ್ ಯಾಕೆ, ಬಿಕಾಸ್ ಅಲ್ಲಿ ಗ್ಯಾಸ್ ಬರುತ್ತೆ ವಿಚ್ ಕ್ಯಾನ್ ಎಕ್ಸ್ಟಿಂಗ್ವಿಷ್ ಅ ಬರ್ನಿಂಗ್ ಕ್ಯಾಂಡಲ್. ಬರ್ನಿಂಗ್ ಕ್ಯಾಂಡಲ್ನ ಎಕ್ಸ್ಟಿಂಗ್ವಿಷ್ ಮಾಡುವಂಥ ಗ್ಯಾಸ್ ಅಂತ ಹೇಳಿದರೆ ಅದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಹಾಗಾಗಿ ಎ ಅಂತ ಹೇಳುವ ಕಂಪೌಂಡಿಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆದರೆ ಎ ಕಂಪೌಂಡ್ ಏನಾಗಿರಬೇಕು, ಕಾರ್ಬೋನೇಟ್ ಆಗಿರಬೇಕು. ಓನ್ಲಿ ಫ್ರಮ್ ಕಾರ್ಬೋನೇಟ್ ಕಾರ್ಬನ್ ಡೈಆಕ್ಸೈಡ್ ಕಂಪೌಂಡ್ಸ್ ಗ್ಯಾಸ್ಗಳು ಬರೋಕ್ಕೆ ಸಾಧ್ಯ. ಸಲ್ಫೇಟಿಂದ ಸಲ್ಫೇಟ್ ಕಂಪೌಂಡಿಂದ ಸಲ್ಫರ್ ಡೈಆಕ್ಸೈಡ್, ನೈಟ್ರೇಟ್ ಕಂಪೌಂಡ್ಸಿಂದ ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್ಸ್ ಗ್ಯಾಸ್ಗಳು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಎ ಅಂತ ಹೇಳುವಂಥದ್ದು ಕಾರ್ಬೋನೇಟ್ ಆಗಿರಬೇಕು ಅಂತ ಹೇಳುವಂಥದ್ದು ನಮ್ಮ ಫಸ್ಟ್ ಕ್ಲೂ. ಸೊ ಆ ಸ್ಟೇಟ್ಮೆಂಟ್ ನಿಮಗೆ ಒಂದು ಕ್ಲೂ ಕೊಡುತ್ತೆ, ಅದು ಕಾರ್ಬೋನೇಟ್ ಆಗಿರಬೇಕು ಅಂತ ಹೇಳಿ. ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್. ನಾವು ಬ್ಯಾಲೆನ್ಸ್ ಮಾಡಬೇಕಂತೆ ಕೆಮಿಕಲ್ ಇಕ್ವೇಷನ್ನ ಮಾಡೋಣ ಬಿಡಿ. ಆಮೇಲೆ ಅವ್ರು ಏನು ಹೇಳ್ತಾರೆ, ಇಫ್ ಒನ್ ಆಫ್ ದ ಕಂಪೌಂಡ್ ಫಾರ್ಮ್ಡ್ ಇಸ್ ಕ್ಯಾಲ್ಶಿಯಂ ಕ್ಲೋರೈಡ್. ಆಯ್ತಲ್ಲ, ನಮ್ಗೆ ಇಲ್ಲೇ ಗೊತ್ತಾಯಿತು ಯಾವುದ್ರದ್ದು ಕಾರ್ಬೋನೇಟ್ ಅದು ಅಂತ ಹೇಳಿ. ಅದು ಬಂದು ಕ್ಯಾಲ್ಶಿಯಮ್ದು ಕಾರ್ಬೋನೇಟ್ ಅಂತ ಹೇಳಿದರೆ ಈ ಎ ಅಂತ ಹೇಳುವಂಥದ್ದು ಇಟ್ ಶುಡ್ ಬಿ ಕ್ಯಾಲ್ಶಿಯಂ ಕಾರ್ಬೋನೇಟ್. ಸೊ ಕ್ಯಾಲ್ಶಿಯಂ ಯಾಕೆ ತಗೊಳ್ಬೇಕು, ಯಾಕೆಂದರೆ ಒಂದು ಪ್ರಾಡಕ್ಟಲ್ಲಿ ಕ್ಯಾಲ್ಶಿಯಂ ಆಯಿತು, ಹಾಗಾಗಿ ಕಾರ್ಬೋನೇಟ್ ಅಂತ ಹೇಳುವಂಥದ್ದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿರಬೇಕಿತ್ತು. ಕಾರ್ಬೋನೇಟಿಂದ ತಾನೇ ಕಾರ್ಬನ್ ಡೈಆಕ್ಸೈಡ್ ಬರಲಿಕ್ಕೆ ಸಾಧ್ಯ, ಹೌದಾ? ಸೊ ಹಾಗಾದರೆ ಈ ರಿಯಾಕ್ಷನನ್ನು ನಾವು ಬ್ಯಾಲೆನ್ಸ್ಡ್ ವೇಯಲ್ಲಿ ಹೇಗೆ ಬರಿಬೋದು, ಇಲ್ಲಿದೆ ನೋಡಿ ಟ್ರಿಕ್. ಕ್ಯಾಲ್ಶಿಯಂ ಕಾರ್ಬೋನೇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗಿವಿಂಗ್. ಈ ಎರಡು ರಿಯಾಕ್ಟ್ ಆದಾಗ ನಮಗೇನು ಸಿಗುತ್ತೆ, ಸಾಲ್ಟ್ ಸಿಗುತ್ತೆ. ಹೇಗೆ ಸಾಲ್ಟ್ ಬರಿತೀರಿ, ಕ್ಯಾಲ್ಶಿಯಮ್ನ ಪಿಕ್ ಮಾಡಿ ನೆಗೆಟಿವ್ ಅಯಾನ್ ಆಫ್ ದಿ ಆ್ಯಸಿಡ್ ಅದನ್ನ ತಗೊಳ್ಳಿ, ಚಾರ್ಜಸನ್ನು ಎಕ್ಸ್ಚೇಂಜ್ ಮಾಡಿ. ಸೊ ಅದು ಕ್ಯಾಲ್ಶಿಯಂ ಕ್ಲೋರೈಡ್ ಆಯಿತು. ಬೇಸಿಕ್ಸ್ ಇದು ನಾನು ಫಸ್ಟ್ ವೀಡಿಯೋದಲ್ಲಿ ಕವರ್ ಮಾಡಿದ್ದೀನಿ. ಮತ್ತು ಈ ಕಾರ್ಬೋನೇಟ್ ಅಂತ ಹೇಳುವಂತಹ ಒಂದು ಸಬ್ಸ್ಟೆನ್ಸಿಂದ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಯಿತು. ಆಯಿತಾ, ನೆಕ್ಸ್ಟ್ ಏನು ಸಿಕ್ತು ನಿಮಗೆ, ಬ್ಯಾಲೆನ್ಸಿಂಗ್ ದ ಇಕ್ವೇಷನ್ ಮಾಡಬೇಕನ್ನಲ್ಲಿ ಒಂದು ಆಕ್ಸಿಜನ್ ಪೆಂಡಿಂಗ್ ಆಯ್ತಲ್ವ, ಇಲ್ಲಿ ಹೈಡ್ರೋಜನ್ ಕೂಡ ಪೆಂಡಿಂಗ್ ಇದೆ. ಅದು ಎರಡು ಕಂಬೈನ್ ಆಗಿ
ವಾಟರ್ ಆಯಿತು. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ? ಫಸ್ಟ್ ಗೋ ವಿತ್ ದ ಸ್ಟ್ರಾಟಜಿ, ಮೆಟಲ್ ಟು ಮೆಟಲ್ ಬ್ಯಾಲೆನ್ಸ್ ಆಯಿತು, ಕ್ಯಾಲ್ಶಿಯಂ ಎರಡೂ ಕಡೆ ಒಂದಿದೆ. ದೆನ್ ಚೂಸ್ ಅ ನಾನ್ ಮೆಟಲ್ ಅಪಾರ್ಟ್ ಫ್ರಮ್ ಆಕ್ಸಿಜನ್, ಹೈಡ್ರೋಜನ್ ಆಕ್ಸಿಜನ್ ಬಿಟ್ಟು ಬೇರೆ ನಾನ್ ಮೆಟಲ್ಸ್ ಚೂಸ್ ಮಾಡಿ. ಕ್ಲೋರಿನ್ ಇದೆ, ಇಲ್ಲೂ ಕೂಡ ಕ್ಲೋರಿನ್ ಇದೆ, ಬಟ್ ಇಲ್ಲಿ ಎಷ್ಟು ಕ್ಲೋರಿನ್ ಇದೆ? 2 ಇದೆ. ಹಾಗಾಗಿ ನಾನಿಲ್ಲಿ 2 ಅಂತ ಹೇಳಿ ಬರ್ಕೊಂಡೆ. ಓಕೆ, ನೆಕ್ಸ್ಟ್ ಬಂದು ಕಾರ್ಬನ್. ಚೂಸ್ ದ ನೆಕ್ಸ್ಟ್ ನಾನ್ ಮೆಟಲ್ ಕಾರ್ಬನ್, ಎರಡೂ ಕಡೆ ಕಾರ್ಬನ್ ಒಂದಿದೆ, ಬ್ಯಾಲೆನ್ಸ್ಡ್ ಆಗಿದೆ ಅದು. ನಂತರ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಚೂಸ್ ಮಾಡಿ. ಆಕ್ಸಿಜನ್ ಬಂದು ಎಷ್ಟಿದೆ? ರಿಯಾಕ್ಟೆಂಟ್ ಸೈಡಲ್ಲಿ 3 ಇದೆ. ಇಲ್ಲಿ ಎಷ್ಟಿದೆ? 2+ ವಾಟರಲ್ಲಿ 1, 3 ಆಯಿತು, ಬ್ಯಾಲೆನ್ಸ್ಡ್ ಆಯಿತು. ದೆನ್ ಹೈಡ್ರೋಜನ್, 2 ಹೈಡ್ರೋಜನ್, ಇಲ್ಲೂ ಕೂಡ 2 ಹೈಡ್ರೋಜನ್, ಈಕ್ವೇಷನ್ ಬ್ಯಾಲೆನ್ಸ್ಡ್. ಸೊ ಈ ಥರ ನಮ್ಮ ಥರ್ಡ್ ಪ್ರಾಪರ್ಟಿ ಮೇಲೆ ಈ ಥರ ಕ್ವೆಶನ್ಸ್ಗಳು ಬರುತ್ತೆ, ಆ್ಯಂಡ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಎಕ್ಸ್ಕ್ಯೂಸ್ ಮೀ. ಸೊ ಇಲ್ಲಿ ಬರೀರಿ, ಇಟ್ ಈಸ್ ಅ ಸಾಲ್ಟ್, ಗ್ಯಾಸ್, ವಾಟರ್. ಓಕೆ, ನಮ್ಮ ಥರ್ಡ್ ಪ್ರಾಪರ್ಟೀಸ್ ನೋಡಿದ್ವಿ. ಈ ಡಯಾಗ್ರಾಮ್ ಬಗ್ಗೆ ನಾನು ಫೋಕಸ್ ಮಾಡ್ತೀನಿ ಅಂತ ಹೇಳಿದೆ. ಈ ಡಯಾಗ್ರಾಮ್ ಏನಿದು? ಇದು ಇಂಪಾರ್ಟೆಂಟಾ? ಹೌದು. ಈ ಆ್ಯಕ್ಟಿವಿಟಿ ಏನಾಗ್ತಿದೆ ಅಂತ ಹೇಳಿದರೆ, ಅಯನ್ ಸ್ಟ್ಯಾಂಡ್ಗೆ ಒಂದು ಟೆಸ್ಟ್ ಟ್ಯೂಬನ್ನು ಫಿಕ್ಸ್ ಮಾಡ್ತೀರಾ, ಆಯಿತಾ? ಆ ಟೆಸ್ಟ್ ಟ್ಯೂಬ್ ಒಳಗಡೆ ನೀವೇನು ತಗೊಳ್ತೀರಾ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ನ ತಗೊಳ್ತೀರಾ. ನೀವು ತಗೊಳ್ಳೋ ಗ್ಯಾಸ್ ಅದು ಅಲ್ಲ, ಆ ಗ್ಯಾಸಲ್ಲಿ ರಿಲೀಸ್ ಆಗಬೇಕು. ಅಲ್ಲಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಆ ಗ್ಯಾಸಲ್ಲಿ ರಿಲೀಸ್ ಆಗಿದೆ ಅಂತೇಳಿ. ಆ ಗ್ಯಾಸಲ್ಲಿ ರಿಲೀಸ್ ಆಗಬೇಕಂತ ಹೇಳಿದ್ರೆ ಯು ಶುಡ್ ಆ್ಯಡ್ ಆ್ಯಸಿಡ್, ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಆಲ್ಸೋ ಯು ಶುಡ್ ಈದರ್ ಆ್ಯಡ್ ಕಾರ್ಬೋನೇಟ್, ಮೆಟಲ್ ಕಾರ್ಬೋನೇಟ್ ಆರ್ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್. ಸೊ ಈ ಥರ ಆ್ಯಡ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳುವಂಥದ್ದು ಬರುತ್ತೆ. ಇಟ್ಸ್ ನಾಟ್ ಲೈಕ್ ವಿ ಆರ್ ಟ್ರೀಟಿಂಗ್ ಇಟ್ ಡೈರೆಕ್ಟ್ಲಿ ವಿತ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಲ್ವಾ? ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಡೈರೆಕ್ಟಾಗಿ ಟ್ರೀಟ್ ಮಾಡ್ತಿಲ್ಲ, ಅದು ಬೈ ಪ್ರಾಡಕ್ಟ್ ಆಗಿ ರಿಲೀಸ್ ಆಗ್ತಾ ಇದೆ. ಆ ಗ್ಯಾಸನ್ನು ನೀವೇನು ಮಾಡ್ತೀರಿ? ಡೆಲಿವರಿ ಟ್ಯೂಬಲ್ಲಿ ಕಲೆಕ್ಟ್ ಮಾಡಿಕೊಂಡು ನಮ್ಮ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್, ಅದಕ್ಕೆ ಏನು ಅಂತ ಹೇಳಿ ಕರಿತೀರಿ? ಲೈಮ್ ವಾಟರ್ ಅಂತ ಹೇಳಿ ಕರಿತೀರಿ. ಆ ಲೈಮ್ ವಾಟರಿಗೆ ನೀವೇನು ಮಾಡ್ತೀರಿ? ಕಾರ್ಬನ್ ಡೈಆಕ್ಸೈಡನ್ನು ಪಾಸ್ ಮಾಡ್ತೀರಿ. ಸೊ ಅಲ್ಲಿ ಏನಾಗ್ತಾ ಇದೆ? ವೈ ವಿ ಹ್ಯಾವ್ ಟು ಡೂ ದಿಸ್? ಯಾಕೆ ಅಂದರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಇದು ಟೆಸ್ಟಿಂಗ್ ನಡೀತಾ ಇದೆ. ಆ ರಿಲೀಸ್ ಆಗಿರುವ ಗ್ಯಾಸ್ ಕಾರ್ಬನ್ ಡೈಆಕ್ಸೈಡ್ ಏನಾ ಅಂತ ಹೇಗೆ ಹೇಳ್ತೀರಾ? ಲೈಮ್ ವಾಟರ್ ಏನಾಗುತ್ತೆ? ಚೇಂಜ್ ಆಗುತ್ತೆ. ಅದರದ್ದು ಕಲರ್ ಇಲ್ಲಿ ಟ್ರಾನ್ಸ್ಪರೆಂಟ್ ಕೊಟ್ಟಿರಬೇಕಾಗಿತ್ತು ಅವರು. ಆ್ಯಕ್ಚುಲಿ ಕಲರ್ ಬಂದು ಟ್ರಾನ್ಸ್ಪರೆಂಟಿಂದ ಮಿಲ್ಕಿ ಕರ್ಡ್ ವೈಟಿಗೆ ಚೇಂಜ್ ಆಗುತ್ತೆ, ಆಯಿತಾ? ಅಥವಾ ಮಿಲ್ಕಿ ಕಲರಿಗೆ ಚೇಂಜ್ ಆಗುತ್ತೆ. ಸೊ ಆ ಕಲರ್ ಚೇಂಜ್ ಆಗಬೇಕಾದ್ರೆ ನೀವು ಅದಕ್ಕೆ ಕನ್ಫರ್ಮ್ ಮಾಡ್ಕೊಳ್ತೀರಾ, ಓಕೆ ರಿಲೀಸ್ ಆಗಿರೋ ಗ್ಯಾಸ್ ಬಂದು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಅಂತ ಹೇಳಿ. ಈಗ ಕೆಮಿಕಲ್ ಈಕ್ವೇಷನ್ಸ್ನ ನಾವು ಹೇಗೆ ಬರೆಯೋಣ? ಫಸ್ಟಿಗೆ ಏನಿತ್ತು ನಮ್ಮ ಆ್ಯಕ್ಟಿವಿಟಿಯಲ್ಲಿ ಇರುವಂತಹ ಇಕ್ವೇಷನ್ಸ್ ತುಂಬ ಇಂಪಾರ್ಟೆಂಟ್. ಸೋಡಿಯಂ ಕಾರ್ಬೋನೇಟ್ ಇತ್ತು. ಹೇಗೆ ಬರೆದ್ರಿ ಸೋಡಿಯಂ ಕಾರ್ಬೋನೇಟನ್ನು? Na2CO3 ಅಂತ ಹೇಳಿ ಬರೆದ್ರಿ, ಓಕೆನಾ? ಇದಕ್ಕೆ ಯಾವ ಆ್ಯಸಿಡ್ ಆ್ಯಡ್ ಮಾಡಿದ್ರಿ? HCl ಆ್ಯಸಿಡ್ ಆ್ಯಡ್ ಮಾಡಿದ್ರಿ. ಸೊ ಏನು ಸಿಗಬೇಕು? ಮೆಟಲ್ ಕಾರ್ಬೋನೇಟ್ ಜೊತೆ ಆ್ಯಸಿಡ್ ಆ್ಯಡ್ ಮಾಡಿದಾಗ ಸಾಲ್ಟ್ ಸಿಗಬೇಕು ಅಂತ ಹೇಳಿದರೆ ಮೆಟಲ್ ಮತ್ತು ನೆಗೆಟಿವ್ ರ್ಯಾಡಿಕಲ್ ಆಫ್ ದಿ ಆ್ಯಸಿಡನ್ನು ಚೂಸ್ ಮಾಡಿ. ಸೊ NaCl ಆಯಿತು. ಯು ನೋ ವೈ ಇಟ್ ಇಸ್ NaCl ಅಲ್ವಾ? ಚಾರ್ಜ್ ಎಕ್ಸ್ಚೇಂಜ್ ಆಗೋದು ಗೊತ್ತೇ ಇದೆ. CO3 ಇಂದ ಯಾವ ಗ್ಯಾಸ್ ಬರುತ್ತೆ? CO2 ಗ್ಯಾಸ್ ಬರುತ್ತೆ. ಪ್ಲಸ್ H ಆ್ಯಂಡ್ O ಕಂಬೈನ್ ಆಗಿ H2O ಆಯಿತು. ಈಸಿನಾ? ಇವಾಗ ಟೆಸ್ಟಿಂಗ್ ಫಾರ್ ಕಾರ್ಬನ್ ಡೈಆಕ್ಸೈಡ್ನ ಟೆಸ್ಟ್ ಮಾಡಬೇಕಂತೆ. ಹೇಗೆ ಟೆಸ್ಟ್ ಮಾಡಿದ್ದೀರಾ ಕಾರ್ಬನ್ ಡೈಆಕ್ಸೈಡನ್ನು? ಸೊ ಕಾರ್ಬನ್ ಡೈಆಕ್ಸೈಡನ್ನು ನೀವೇನು ಮಾಡ್ತಿದ್ದೀರಾ? ಲೈಮ್ ವಾಟರ್ ಅಂತ ಹೇಳಿದರೆ CaOH ಹೋಲ್ ಟ್ವೈಸ್ಗೆ ಪಾಸ್ ಮಾಡ್ತಾ ಇದ್ದೀರಾ. ಈ ಥರ ಆದಾಗ ಏನಾಗುತ್ತೆ ಇಲ್ಲಿ? ತುಂಬ ಸಿಂಪಲ್. ಈ ಕ್ಯಾಲ್ಶಿಯಂ ಬಂದು ನಮ್ಮ ಮೇನ್ ಮೆಟಲ್, ನಾನು ಹಾಗೆ ಬರೆದೆ Ca ಅಂತ ಹೇಳಿ. ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಒಂದು ಆಕ್ಸಿಜನ್, ಇಲ್ಲಿ ನೋಡಿ ಆಕ್ಸಿಜನ್ ಹೊರಗಡೆ 2 ಇದೆ ಅಲ್ವಾ? OH ಟ್ವೈಸ್ ಅಂತ ಹೇಳಿದರೆ ಏನು? OH 1 ಸಲ, OH 2 ಸಲ. ಆದ್ದರಿಂದ ಒಂದು ಆಕ್ಸಿಜನ್ ಹೊರಗಡೆ ತಗೊಳ್ಳಿ. ಆ ಆಕ್ಸಿಜನ್ನ CO2 ಜೊತೆ ಮಿಕ್ಸ್ ಮಾಡಿದಾಗ CO3 ಆಯಿತು. ಅಂದರೆ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತ ಹೇಳುವ ಪ್ರಾಡಕ್ಟ್ ಸಿಕ್ತು. ಏನು ಉಳಿತಿವಾಗ ನಿಮಗೆ ಈ ಕಂಪೌಂಡಲ್ಲಿ? ಈ OH ಆಯಿತು. ಇದರಲ್ಲಿ ಒಂದು ಆಕ್ಸಿಜನ್ ತಗೊಂಡ್ರೆ ಏನು ಮಿಕ್ತು ನಿಮಗೆ? ವಾಟರ್ ಇಸ್ ರಿಮೈನಿಂಗ್. ಆ ವಾಟರನ್ನು ಇಲ್ಲಿ ಮೆನ್ಷನ್ ಮಾಡಿ. ಸೊ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದಾಗ ಲೈಮ್ ವಾಟರ್ ಬಂದು ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಗಿ ಚೇಂಜ್ ಆಗುತ್ತೆ, ಮಿಲ್ಕಿ ಕಲರ್ ಆಗುತ್ತೆ. ಈ ಕಲರ್ ಬಂದು ಯಾವ ಕಲರ್ ಇದು?
ಇದು ಟ್ರಾನ್ಸ್ಪರೆಂಟ್ ಕಲರ್ ಇರುತ್ತೆ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ದು ಸೂಪರ್ನೆಟೆಂಟ್ ಸೊಲ್ಯೂಷನ್ ತಗೊಂಡ್ರೆ, ಅಂದರೆ ಮೇಲ್ಗಡೆ ಇರುವಂತಹ ಕ್ಲಿಯರ್ ಆಗಿರುವ ಟ್ರಾನ್ಸ್ಪರೆಂಟ್ ಸೊಲ್ಯೂಷನ್ ತಗೊಂಡ್ರೆ ಅದು ಈ ಥರ ಚೇಂಜ್ ಆಗುತ್ತೆ. ಈ ಒಂದು ಇಕ್ವೇಷನ್ ಇದೆಯಲ್ಲ, ನೀವೇನು ಬರೆದ್ರಿ ಇಕ್ವೇಷನ್ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಇದೇ ಇಕ್ವೇಷನ್ ಅವ್ರು ಕೇಳ್ತಾರೆ, ಹೌ ಡು ಯು ಟೆಸ್ಟ್ ಫಾರ್ ಕಾರ್ಬನ್ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡನ್ನು ಟೆಸ್ಟ್ ಮಾಡುವ ಇಕ್ವೇಷನ್ಸನ್ನು ಬರೀರಿ ಅಂತ ಹೇಳಿ ಕೂಡ ಕೇಳ್ತಾರೆ. ಅಥವಾ ಕೆಲವೊಂದು ಸಲ ಕ್ವೆಶನ್ ಹೀಗೂ ಬರ್ಬೋದು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಅನ್ನು HCl ಅಲ್ಲಿ ಪಾಸ್ ಮಾಡ್ತೀರಾ ಅಂದ್ಕೊಳ್ಳಿ, ಏನು ಸಿಗುತ್ತೆ? ಕ್ಯಾಲ್ಶಿಯಂ ಕ್ಲೋರೈಡ್ ಸಿಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಸಿಗುತ್ತೆ, ಮತ್ತು ವಾಟರ್. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಇಲ್ಲಿ 2 ಅಂತ ಹೇಳಿ ಬ್ಯಾಲೆನ್ಸ್ ಮಾಡ್ತೀರಾ, ನಿಮ್ಮ ಥರ್ಡ್ ಪ್ರಾಪರ್ಟಿ, ಹೌದಾ? ಆಮೇಲೆ ಆ ಕಾರ್ಬನ್ ಡೈಆಕ್ಸೈಡನ್ನು ನೀವು ಲೈಮ್ ವಾಟರಿಗೆ ಪಾಸ್ ಮಾಡಿದರೆ, ಲೈಮ್ ವಾಟರ್ ಅಂತ ಹೇಳಿದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಪಾಸ್ ಮಾಡಿದರೆ ನಿಮ್ಗೇನು ಸಿಗುತ್ತೆ? ಕ್ಯಾಲ್ಶಿಯಂ ಕಾರ್ಬೋನೇಟ್. ಅದೇ ಪ್ರಾಡಕ್ಟ್ ನೀವು ಫಸ್ಟಿಗೆ ಏನು ತಗೊಂಡ್ರಿ ಅದು ಮತ್ತು ವಾಟರ್ ಸಿಗುತ್ತೆ. ಸೊ ಈ ಪ್ರಾಡಕ್ಟ್ ಎರಡು ಸೇಮೇ ಇದೆಯಾ? ಸೊ ಈ ಮೆಥಡಿಂದ ನೀವು ಕ್ಯಾಲ್ಶಿಯಂ ಕಾರ್ಬೋನೇಟನ್ನು ಏನು ಮಾಡ್ಬೋದು? ಸಿಂಥಸೈಸ್ ಮಾಡ್ಕೊಳ್ಬೋದು ಅಂತ ಹೇಳಿ, ಮೆಟಲ್ ಕಾರ್ಬೋನೇಟ್ಸನ್ನು ಸಿಂಥಸೈಸ್ ಮಾಡ್ಕೊಳ್ಬೋದು ಅಂತೇಳಿ. ಸೊ ಅದಷ್ಟು ಬಂದು ಕೆಮಿಕಲ್ ಪ್ರಾಪರ್ಟೀಸ್. ಕೆಮಿಕಲ್ ಪ್ರಾಪರ್ಟೀಸ್ ಮುಗ್ದಿದ ತಕ್ಷಣ ನೀವೇನು ಮಾಡ್ಕೊಳ್ಬೇಕು? ಇಮಿಡಿಯೇಟ್ಲಿ ಯು ಹ್ಯಾವ್ ಟು ರಿವೈಸ್. ಸೊ ಏನಾಯ್ತು ಇಲ್ಲಿ? ಆ್ಯಸಿಡ್ ಬಂದು ನಮ್ಮ ಸೆಂಟರ್ ಅಲ್ವಾ? ಸೊ ನಾನೀಗ ಆ್ಯಸಿಡ್ ಅಂತ ಹೇಳಿ ಬರೆದ್ರೆ ಆ್ಯಸಿಡ್ ಯಾರ ಜೊತೆ ರಿಯಾಕ್ಟ್ ಆಗುತ್ತೆ? ಮೆಟಲ್ ಜೊತೆ. ಇಲ್ಲಿ ಮೆಟಲ್ ಆಕ್ಸೈಡ್ ಜೊತೆ, ಆಮೇಲೆ ಮೆಟಲ್ ಕಾರ್ಬೋನೇಟ್ ಜೊತೆ, ನಂತರ ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಆಗುತ್ತೆ. ಯಾವಾಗ ಆ್ಯಸಿಡ್ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೋ ನಮಗೆ ಸಾಲ್ಟ್ ಮತ್ತು H2 ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಮೆಟಲ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಸಾಲ್ಟ್ ಮತ್ತು ವಾಟರ್ ಸಿಗುತ್ತೆ. ಮೆಟಲ್ ಕಾರ್ಬೋನೇಟ್, ಮೆಟಲ್ ಹೈಡ್ರೋಜನ್ ಕಾರ್ಬೋನೇಟ್ ಇದೆ, ಎರಡರ ಜೊತೆ ರಿಯಾಕ್ಟ್ ಆದಾಗ ಸೇಮ್ ಪ್ರಾಡಕ್ಟ್, ಏನದು? ಸಾಲ್ಟ್, ಕಾರ್ಬನ್ ಡೈಆಕ್ಸೈಡ್, ಆಮೇಲೆ ವಾಟರ್. ನೋಡಿ ಹೇಗಿದೆ ಡಿಫ್ರೆನ್ಸ್ ಅಂತ. ಈ ಕ್ವೆಶ್ಚನ್ ಮೇಲೆ ಅವರು MCQ ಕ್ವೆಶನ್ಸ್ ಕೇಳ್ತಾರೆ ಈ ಒಂದು ಕಾನ್ಸೆಪ್ಟ್ ಮೇಲ್ಗಡೆ. ಅಂದರೆ ಅವ್ರು ಯಾವುದೋ ಒಂದು ಇಕ್ವೇಷನ್ ಕೊಟ್ಬಿಟ್ಟು ಈ ಆಪ್ಷನ್ಸ್ ಕೊಡ್ತಾರೆ, ಸಾಲ್ಟ್ ಪ್ಲಸ್ H2, ಸಾಲ್ಟ್ ಪ್ಲಸ್ H2O, ಸಾಲ್ಟ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ H2O ಪ್ಲಸ್ ಸಮಥಿಂಗ್, ಚೂಸ್ ದ ಕರೆಕ್ಟ್ ಆನ್ಸರ್. ಮೆಟಲ್ ಪ್ಲಸ್ ಸಮಥಿಂಗ್ ರಿಯಾಕ್ಟ್ಸ್. ಈ ಕೆಳಗಡೆ ಆಪ್ಷನಲ್ಲಿ ಜನರಲ್ ಆಗಿರುವಂತಹ ಆಪ್ಷನ್ಸ್ನ ಇಟ್ಬಿಡ್ತಾರೆ, ಸ್ಪೆಸಿಫಿಕ್ ಆಗಲ್ಲ. ಇದೆಲ್ಲ ಜನರಲ್ ಅಲ್ವಾ? ಸಾಲ್ಟ್ ಅಂತ ಹೇಳಿ ಜನರಲ್ ಆಗಿ ಬರ್ತೀನಿ, ನಾನು ಸ್ಪೆಸಿಫೈ ಏನು ಮಾಡಿಲ್ಲ ಅಲ್ಲಿ. ಸೊ ಇದು ತುಂಬ ಇಂಪಾರ್ಟೆಂಟ್, ಈ ಸಮ್ಮರಿ ಬಂದು ತುಂಬ ಇಂಪಾರ್ಟೆಂಟ್. ಥರ್ಡ್ ಆ್ಯಸಿಡ್ ಪ್ರಾಪರ್ಟಿ ಏನು? ಆ್ಯಸಿಡ್ ಹೇಗೆ ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೆ ಅದನ್ನ ಎಲ್ಲಿ ಮಾಡ್ತೀನಿ? ನ್ಯೂಟ್ರಲೈಸೇಷನ್ ರಿಯಾಕ್ಷನಲ್ಲಿ. ಆಲ್ ರೈಟ್, ಬೇಸಸ್ ನೋಡೋಣ ಇವಾಗ, ಓಕೆನಾ? ಬೇಸಸ್ ಆರ್ ಕೆಮಿಕಲ್ ಕಂಪೌಂಡ್ಸ್, ಇವುಗಳು ಕೂಡ ಕೆಮಿಕಲ್ ಕಂಪೌಂಡ್ಸೇ, ವಿಚ್ ಹ್ಯಾವ್ ಬಿಟರ್ ಟೇಸ್ಟ್. ಬಿಟರ್ ಗಾರ್ಡ್ ತಿಂದಿದ್ದೀರಾ ಮಕ್ಕಳೇ? ಬಿಟರ್ ಗಾರ್ಡ್ ಯಾಕೆ ಬಿಟರ್ ಆಗಿರುತ್ತೆ? ಇಸ್ ಇಟ್ ಬಿಕಾಸ್ ಆಫ್ ಅ ಬೇಸ್? ಎಸ್, ಅಲ್ಲಿ ಸ್ವಲ್ಪ ಹೈಯರ್ ಲೆವೆಲ್ ಆಫ್ ಬೇಸ್ ಅದು ಆಲ್ಕಲಾಯ್ಡ್ ಅಂತ ಹೇಳಿ ಆಲ್ಕನಾಯ್ಡ್ ಅಥವಾ ಆಲ್ಕಲಾಯ್ಡ್ ಅಂತ ಹೇಳಿ ಕರಿತೀವಿ. ಅದ್ರ ಬಗ್ಗೆ ಕೂಡ ಒಂದು ಸ್ಲೈಡ್ ಇದೆ, ಬಟ್ ವಿಲ್ ಗೋ ಟು ಇಟ್. ಬಿಟರ್ ಟೇಸ್ಟ್ ಇರುವಂತಹ ಸಬ್ಸ್ಟೆನ್ಸಲ್ಲಿ ಬೇಸ್ ಇರುತ್ತೆ ಅಂತ ಹೇಳಿನೇ ಅರ್ಥ. ಬಿಟರ್ ಗಾರ್ಡಲ್ಲೂ ಕೂಡ ಬೇಸ್ ಇದೆ. ಸೊ ಆ ಬೇಸಿಗೆ ಬಿಟರ್ ಟೇಸ್ಟ್ ಇರುತ್ತೆ, ಸೋಪಿ ಆಗಿರುತ್ತೆ, ಸ್ಲಿಪ್ಪರಿ ಟು ಟಚ್ ಆ್ಯಂಡ್ ಟರ್ನ್ ರೆಡ್ ಲಿಟ್ಮಸ್ ಬ್ಲೂ. ಲಿಟ್ಮಸ್ ಸೊಲ್ಯೂಷನ್ ರೆಡಿಂದ ಬ್ಲೂ ಆದರೆ ಅದು ಬೇಸ್, BB, ಬ್ಲೂ ಟು ಬೇಸ್ ಅಂತ ಹೇಳಿ. ಓಕೆ, ದೋಸ್ ಬೇಸಸ್ ವಿಚ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಆರ್ ಕಾಲ್ಡ್ ಆಸ್ ಆಲ್ಕಲೀಸ್. ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ವಾಟರ್ ಆಲ್ಕಲೀಸ್, ಯಾವ ಬೇಸ್ ನೀರಲ್ಲಿ ಕರಗುತ್ತೋ ಅದನ್ನು ಆಲ್ಕಲೀಸ್ ಅಂತ ಹೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ನಾನಿವಾಗ ಬೇಸ್ ಅಂತ ಹೇಳೋ ಕಂಪೌಂಡನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಚೂಸ್ ಮಾಡಿದರೆ, ಇದನ್ನು ನಾನು ಯಾಕೆ ಬೇಸ್ ಅಂತ ಹೇಳಿ ಕರಿಬೇಕು? ಇದನ್ನು ನೀವು ನೀರಿಗೆ ಹಾಕಿದರೆ ಇದು ಸೋಡಿಯಂ ಪ್ಲಸ್ OH ಮೈನಸ್ ಅಯಾನ್ ಎಲ್ಲಿ ಅಕ್ವಿಯಸ್ ಮೀಡಿಯಮಲ್ಲಿ ಸ್ಪ್ಲಿಟ್ ಆಗುತ್ತೆ. ಈ ಥರ ಸ್ಪ್ಲಿಟ್ ಆದಾಗ ನೀವು ಅದನ್ನು ಬೇಸ್ ಅಂತ ಹೇಳಿ ಕರಿತೀರಿ, ಬಿಕಾಸ್ ಇನ್ ವಾಟರ್ ಇಟ್ ಇಸ್ ಪ್ರೊಡ್ಯೂಸಿಂಗ್ ಹೈಡ್ರಾಕ್ಸಿಲ್ ಅಯಾನ್. ಯಾವುದಿದು? ಹೈಡ್ರಾಕ್ಸಿಲ್ ಅಯಾನ್. ಸೊ ಹೈಡ್ರಾಕ್ಸಿಲ್ ಅಯಾನ್ ಅಂತ ಹೇಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ OH ಮೈನಸ್ಸಿಗೆ ನಮ್ಮ ನೆಕ್ಸ್ಟ್ ಡೆಫಿನೇಷನ್ ಈ ವರ್ಡ್ ಇದೆ, ನಾನು ಇಲ್ಲೇ ಹೇಳಿಬಿಟ್ಟೆ, ಹೈಡ್ರಾಕ್ಸಿಲ್ ಅಯಾನ್ ಅಂತ ಹೇಳಿ. ಸೊ ಬೇಕಿಂಗ್ ಸೋಡಾ ಬೇಸ್ ಆಗಿರುತ್ತೆ, ಅಮೋನಿಯಾ ಕೂಡ ಬೇಸ್ ಆಗಿರುತ್ತೆ. ನೀವು ಅಮೋನಿಯಾವನ್ನು ನೀರಿಗೆ ಹಾಕಿದ ತಕ್ಷಣ ಅದು ಕೂಡ OH ಮೈನಸ್ ಅಯಾನನ್ನು ಕೊಡುತ್ತೆ. ನೀವು ಕೇಳ್ಬೋದು ನನಗೆ, ಮ್ಯಾಮ್ ಅಮೋನಿಯಾ ಫಾರ್ಮುಲಾ ಬಂದುಬಿಟ್ಟು NH3 ಇದೆ, ಅದರಲ್ಲಿ ಬೇಸೇ ಇಲ್ವಲ್ಲ, ಅದು ಹೆಂಗೆ ಬೇಸ್ ಆಯಿತು ಅಂತ ಹೇಳಿ.
ಅಮೋನಿಯಾವನ್ನು ಈಸಿಯಾಗಿ ಲಿಕ್ವಿಫೈ ಮಾಡ್ಬೋದು. ನೀವು ಇಮಿಡಿಯೇಟಾಗಿ ನೀರು ಪಾಸ್ ಮಾಡಿದ್ರೆ ಅದು ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದರೆ NH4OH ಆಗಿ ಚೇಂಜ್ ಆಗುತ್ತೆ. ಇಲ್ಲಿ OH ಇದೆ ನೋಡಿ, ಹಾಗಾಗಿ ಅಮೋನಿಯಾ ಕೂಡ ಬೇಸ್. ಬಟ್ ನೀವು 11th ಸ್ಟ್ಯಾಂಡರ್ಡಲ್ಲಿ ಹೋಗ್ತಾ ಅಂದರೆ ಇಕ್ವಿಲಿಬ್ರಿಯಂ ಚಾಪ್ಟರ್ ಓದಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಅಮೋನಿಯಾದಲ್ಲಿ ಏನೋ ಒಂಥರ ಈ ಥರ 2 ಡಾಟ್ಸ್ ಹಾಕಿರ್ತಾರೆ. ಅದಕ್ಕೆ ನಾವು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಹೇಳ್ತೀವಿ. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದಾಗ ಅದು H+ ಅನ್ನು ಆಕ್ಸೆಪ್ಟ್ ಮಾಡೋಕ್ಕೆ ಸಾಧ್ಯ ಇದೆ. ಆ NH3 ಅಂತ ಹೇಳುವಂಥದ್ದು NH4+ ಅಂತ ಹೇಳಾಗುತ್ತೆ. ಸೊ ಅಕಾರ್ಡಿಂಗ್ ಟು ಬ್ರಾನ್ಸ್ಟೆಡ್ ಥಿಯರಿ ಪ್ರಕಾರ ಅದು ಬೇಸ್, ಬಿಕಾಸ್ ಇಟ್ ಕ್ಯಾನ್ ಆಕ್ಸೆಪ್ಟ್ H+ ಅಂತ ಹೇಳಿ. ಅದು ಹೈಯರ್ ಲೆವೆಲ್ ಆಫ್ ಕಾನ್ಸೆಪ್ಟ್, ಅದನ್ನ ನಾವು ಈಗ ಟಚ್ ಮಾಡಲ್ಲ. ಸೊ ಇವಾಗ ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಬೇಸ್ದು ಡೆಫಿನೇಷನ್ 10th SSLC ಮತ್ತು CBSE ಬೋರ್ಡಿಗೆ ಹೇಗೆ ಬೇಕು ಅನ್ನೋದನ್ನ ಬರೆಯೋಣ. ಅಕಾರ್ಡಿಂಗ್ ಟು ಅರೇನಿಯಸ್ ಥಿಯರಿ ಇದನ್ನು ಮೆನ್ಷನ್ ಮಾಡಿದ್ರೂ ನಡೆಯುತ್ತೆ, ಇಲ್ಲಾಂದ್ರೆ ಓಕೆ, ಆಸ್ ಇಟ್ ಇಸ್ ನಾಟ್ ಬಿನ್ ಮೆನ್ಷನ್ ಇನ್ ಯುವರ್ NCERT. Bases are substances that ionizes to give hydroxyl ion when dissolved in water. ಯಾವಾಗ ಒಂದು ಸಬ್ಸ್ಟೆನ್ಸನ್ನು ನಾವು ನೀರಿಗೆ ಕರಗಿಸ್ತೀವೋ ಅದು ಹೈಡ್ರಾಕ್ಸಿಲ್ ಅಯಾನ್ನ ಕೊಡಬೇಕು. ಎಕ್ಸಾಂಪಲ್ಸ್ ಬೇಕಾದಷ್ಟು ಕೊಡ್ಬೋದು. KOH in aqueous medium, K+, OH-, ಆಯಿತಾ. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಹೇಗೆ ಬರೀತೀರಾ? ಕ್ಯಾಲ್ಶಿಯಂ 2+ ಆ್ಯಂಡ್ 2 times OH-. ಅಲ್ಲಿ OH2 ಅಂತೇಳಿ ಬ್ರ್ಯಾಕೆಟಲ್ಲಿ 2 ಹಾಕಬೇಡಿ, ದಟ್ ಈಸ್ ರಾಂಗ್. ಬಟ್ ಇಲ್ಲಿ ನಾನು ಈ ಥರ ಬರಿಬೇಕಂದ್ರೆ ಐ ಶುಡ್ ಮೆನ್ಷನ್ ಇಯರ್ ಎಕ್ವಿಯಸ್, AQ ಅಲ್ವಾ? ಇಲ್ಲೂ ಕೂಡ AQ ಅಂತ ಹೇಳಿ ಬರಿಬೇಕು, ಇಲ್ಲೂ ಕೂಡ AQ ಬರಿಬೇಕು, ಆ್ಯಂಡ್ ಹಿಯರ್ ಆಲ್ಸೋ ಐ ಶುಡ್ ರೈಟ್ AQ. ಸೊ ವಿ ಕ್ಯಾನ್ ಆ್ಯಡ್ ಫ್ಯೂ ಮೋರ್ ಎಕ್ಸಾಂಪಲ್ಸ್. ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ AlOH3. ಯಾಕೆ ಇಲ್ಲಿ 3 ಬಂತು? ಬಿಕಾಸ್ ಚಾರ್ಜ್ ಆಫ್ ಅಲ್ಯೂಮಿನಿಯಂ ಏನು? +3. ಓಕೆ, ಹೌ ವಿಲ್ ಯು ರೈಟ್ ದಿಸ್? Al3+ and 3 times OH-, 3 times OH-. ಸೊ ಇದೆಲ್ಲ ಕೂಡ ಎಲ್ಲಿ ಈ ಹೈಡ್ರಾಕ್ಸಿಲ್ ಅಯಾನ್ಸನ್ನು ಕೊಡುತ್ತೆ? ಅಕ್ವಿಯಸ್ ಮೀಡಿಯಮಲ್ಲಿ ಹೈಡ್ರಾಕ್ಸಿಲ್ ಅಯಾನ್ಸನ್ನು ಕೊಡುತ್ತೆ. ಸೊ ಕ್ಲಾಸಿಫಿಕೇಶನ್ ಆಫ್ ಬೇಸ್ ತುಂಬ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್ ಟಾಪಿಕ್. ಸ್ಟ್ರಾಂಗ್ ಬೇಸ್, ವೀಕ್ ಬೇಸ್. ಸ್ಟ್ರಾಂಗ್ ಬೇಸ್ ಅಂತ ಹೇಳಿದ್ರೆ ಏನು? ಯಾವ ಬೇಸ್ ವಿಲ್ ಅಂಡರ್ಗೋ ಮೋರ್ ಆರ್ ಲೆಸ್ ಕಂಪ್ಲೀಟ್ಲಿ ಅಂತ ಹೇಳಿದ್ರೆ 99% ಶತಾಯುತ ಅಂತ ಏನೋ ಹೇಳ್ತೀವಲ್ಲ ಕನ್ನಡದಲ್ಲಿ, ಹಾಗೆ. ಸೊ ಆನ್ ಡಿಸಾಲ್ವಿಂಗ್ ಇನ್ ವಾಟರ್, ಯಾವ ಬೇಸ್ ಅಯೋನೈಸಸ್ ಟು ಫುಲ್ ಎಕ್ಸ್ಟೆಂಟ್, ಕಂಪ್ಲೀಟಾಗಿ. ಮೋರ್ ಆರ್ ಲೆಸ್ ಅಂತ ಹೇಳಿದ್ರೆ ಇನ್ನೇನು ಕಂಪ್ಲೀಟಾಗಿ ಆಗುತ್ತೆ, ಬಟ್ ಅಲ್ಲೋ ಇಲ್ಲೋ ಸ್ವಲ್ಪ ಒಂದು ಡಿಫ್ರೆನ್ಸ್ ಇರುತ್ತೆ ಅಂತ ಹೇಳಿ. ಕಂಪ್ಲೀಟಾಗಿ ಅಯೋನೈಸ್ ಆಗುತ್ತೋ, ಸೊ ದ ಬೇಸ್ ಅಯೋನೈಸ್ ಮೋರ್ ಆರ್ ಲೆಸ್ ಕಂಪ್ಲೀಟ್ಲಿ ಆನ್ ಡಿಸಾಲ್ವಿಂಗ್ ಇನ್ ವಾಟರ್ ಟು ಗಿವ್, ಇಲ್ಲಿ ಬೇಕಾದ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಟು ಗಿವ್ OH- ions, to give OH- ions, we call them as bases. ಯಾವ ಬೇಸ್? ಸ್ಟ್ರಾಂಗ್ ಬೇಸಸ್. ಸೊ ವೀಕ್ ಬೇಸಸ್ ಅಂತ ಹೇಳಿದ್ರೆ ದೀಸ್ ಬೇಸಸ್ ಅಯೋನೈಸಸ್ ಟು ಸ್ಮಾಲ್ ಎಕ್ಸ್ಟೆಂಟ್ ಆನ್ ಡಿಸಾಲ್ವಿಂಗ್ ಇನ್ ವಾಟರ್. ಇಂಪಾರ್ಟೆಂಟ್ ನೋಟ್ is the example: sodium hydroxide, potassium hydroxide, even calcium hydroxide. Calcium hydroxide the pH range bandu it is nearly 10-11 ಏನೋ ಇದೆ. ಸೊ ಇಟ್ ಇಸ್ ಅ ಸ್ಟ್ರಾಂಗ್ ಬೇಸ್ ಓನ್ಲಿ. ಇದಿಷ್ಟು ಕೂಡ ಸ್ಟ್ರಾಂಗ್ ಬೇಸಿಗೆ ಎಕ್ಸಾಂಪಲ್. 100% ಕ್ವೆಶ್ಚನ್ ದೇ ವಿಲ್ ಆಸ್ಕ್ ಯು ರೈಟ್ ಎಕ್ಸಾಂಪಲ್ಸ್ ಫಾರ್ ಸ್ಟ್ರಾಂಗ್ ಬೇಸ್. ಆಯಿತಾ? ಈ ಬೇಸ್ಗಳು ಇನ್ನೊಂದು ಕ್ವಾಲಿಟಿ ಏನು ಗೊತ್ತಾ? ಈ ಸ್ಟ್ರಾಂಗ್ ಬೇಸ್ ಇದು, ಇವುಗಳಲ್ಲಿ ಸ್ಪೆಸಿಫಿಕಲಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಇದು ವಾಟರ್ ಸಾಲ್ಯುಬಲ್ ಬೇಸ್, ನೀರಲ್ಲಿ ಕರಗುವಂತಹ ಬೇಸ್ ಇವುಗಳು. ಸೊ ಅವುಗಳನ್ನು ನಾವು ಆಲ್ಕಲಿ ಅಂತ ಹೇಳಿ ಕರಿತೀವಿ. ಸೊ ಹಾಗಾದ್ರೆ ಒಂದು ಕ್ವೆಶನ್ ಬರುತ್ತೆ, ಆರ್ ಆಲ್ ಬೇಸಸ್ ಆಲ್ಕಲಿ? ಎಲ್ಲ ಬೇಸಸ್ ಕೂಡ ಆಲ್ಕಲಿನ? ಅಲ್ಲ. ಕೆಲವೊಂದು ಬೇಸ್ ಇದೆ, ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಟು ಅ ಸ್ಲೈಟರ್ ಎಕ್ಸ್ಟೆಂಟ್ ಇಟ್ ಇಸ್ ಸಾಲ್ಯುಬಲ್. ಅಮೋನಿಯಂ ಹೈಡ್ರಾಕ್ಸೈಡ್ ಇನ್ಸಾಲ್ಯುಬಲ್ ಆಗುತ್ತೆ. ಅಮೋನಿಯಂ ಹೈಡ್ರಾಕ್ಸೈಡ್ದು ಕ್ರಿಸ್ಟಲ್ಗಳು ಕೂಡ ಅಷ್ಟೊಂದು ಸಾಲ್ಯುಬಲ್ ಅಲ್ಲ. ಸೊ ಅಮೋನಿಯಂ ಹೈಡ್ರಾಕ್ಸೈಡ್, ಅಮೋನಿಯಂ ಕ್ಲೋರೈಡ್ ಸಾಲ್ಟ್ ಎಲ್ಲ ನೀವು ತಗೊಳ್ಳೋದಾದರೆ ಸಾಲ್ಯುಬಿಲಿಟಿ ನೀವು ಚೆಕ್ ಮಾಡ್ಕೊಳ್ಬೋದು. ಅದು ಎಂಡೋಥರ್ಮಿಕ್ ರಿಯಾಕ್ಷನ್ ಆಗಿರುತ್ತೆ, ಹೀಟನ್ನು ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ. ಅಮೋನಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿ ಬಂದಾಗ ಅದು ನೀರಲ್ಲೇ ಇರುವಂಥದ್ದು, ಸಾಲ್ಯುಬಲ್ ಆಗುತ್ತೆ. ಬಟ್ ಕಾಪರ್ ಹೈಡ್ರಾಕ್ಸೈಡ್ ಸಾಲ್ಯುಬಲ್ ಅಲ್ಲ. ಸೊ ನೋಟ್ ಮಾಡ್ಕೊಳ್ಳಿ, ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಸೋಡಿಯಂ ಪೊಟ್ಯಾಷಿಯಮ್ ನೀರಲ್ಲಿ ಸಾಲ್ಯುಬಲ್ ಆಗುತ್ತೆ, ಕ್ಯಾಲ್ಶಿಯಂ ಟು ಅ ಸ್ಲೈಟರ್ ಎಕ್ಸ್ಟೆಂಟ್. ನೀವು ಪ್ರಿಪೇರ್ ಮಾಡ್ತಾ ಹೋಗ್ತೀರಾ ಅಂತ ಹೇಳಿದ್ರೆ ಕೆಲವೊಂದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಒಂಥರ
ಸ್ಲೇಕಿಯಾಗಿ ಕೆಳಗಡೆ ಉಳ್ಕೊಳ್ಳುತ್ತೆ ಆ್ಯಂಡ್ ಯು ಕಾಲ್ ಇಟ್ ಆಸ್ ಸ್ಲೇಕ್ಡ್ ಲೈಮ್ ಅಂತ ಹೇಳಿ ಕೂಡ ಕರಿತೀರಿ. ಸೊ ಇದು ಕಂಪ್ಲೀಟಾಗಿ ವಾಟರ್ ಸಾಲ್ಯೂಬಲ್ ಅಲ್ಲ. ಅಮೋನಿಯಂ ಹೈಡ್ರಾಕ್ಸೈಡ್ ಎಸ್ ಇಟ್ ಇಸ್ ವಾಟರ್ ಸಾಲ್ಯೂಬಲ್ ಅಂತಲೇ ಹೇಳ್ಬೋದು. ನಂತರ ಕಾಪರ್ ಹೈಡ್ರಾಕ್ಸೈಡ್ ವಾಟರ್ ಸಾಲ್ಯೂಬಲ್ ಅಲ್ಲ. ಸೊ ಈ ಎಲ್ಲ ಬೇಸ್ಗಳಲ್ಲಿ ಕೆಲವೊಂದು ವಾಟರ್ ಸಾಲ್ಯೂಬಲ್, ಕೆಲವೊಂದು ವಾಟರ್ ಸಾಲ್ಯೂಬಲ್ ಅಲ್ಲ. ಸೊ ಯಾವುದೆಲ್ಲ ಬೇಸ್ ವಾಟರ್ ಸಾಲ್ಯೂಬಲ್ ಅಲ್ಲ ಅವುಗಳನ್ನು ನೀವು ಜಸ್ಟ್ ಬೇಸ್ ಅಂತ ಅಷ್ಟೇ ಹೇಳ್ತೀರಾ. ವಾಟರ್ ಯಾವುದು ಸಾಲ್ಯೂಬಲ್ ಆಗುತ್ತೆ, ನೀರಲ್ಲಿ ಯಾವುದು ಕರಗುತ್ತೆ, ಅವುಗಳನ್ನು ಆಲ್ಕಲಿ ಅಂತ ಹೇಳಿ ಕರಿತೀರಾ. ರೈಟ್ ಟು ಎಕ್ಸಾಂಪಲ್ಸ್ ಫಾರ್ ಆಲ್ಕಲಿ ಅಂತ ಹೇಳಿದ್ರೆ ನೀವು ಕಾನ್ಫಿಡೆಂಟಾಗಿ ಬರಿಬೋದು KOH, ಸೋಡಿಯಂ ಹೈಡ್ರಾಕ್ಸೈಡ್, ಆಮೇಲೆ ಅಮೋನಿಯಂ ಹೈಡ್ರಾಕ್ಸೈಡ್. ಈ ಆಲ್ಕಲಿಗೆ ಫರ್ದರ್ ಕ್ಲಾಸಿಫಿಕೇಷನ್ಸ್ ಇಲ್ಲ, ಸ್ಟ್ರಾಂಗ್ ಅಥವಾ ವೀಕ್ ಅಂತ ಹೇಳುವ ಕ್ಲಾಸಿಫಿಕೇಷನ್ಸ್ ಏನೂ ಕೂಡ ಇಲ್ಲ. ಓಕೆನಾ. ಸೊ ವೀಕ್ ಬೇಸಸಲ್ಲಿ ಬಂದಾಗ ನಾನು ಆ್ಯಸ್ ಐ ಟೋಲ್ಡ್ ಯು ಒಂದು 100 ಅಮೋನಿಯಂ ಹೈಡ್ರಾಕ್ಸೈಡ್ ತಗೊಂಡೆ, ಅದರಲ್ಲಿ 50 ಅಷ್ಟೇ OH ಮೈನಸ್ ಅಯಾನ್ಸನ್ನು ಕೊಡುತ್ತೆ, ಮಿಕ್ಕಿದ್ದು 50 ಹಾಗೆ ಇರುತ್ತೆ, ಅನ್ಡಿಸೋಸಿಯೇಟೆಡ್ ಫಾರ್ಮಲ್ ಇರುತ್ತೆ. ಸೊ ಅದನ್ನು ವೀಕ್ ಬೇಸ್ ಅಂತಲೇ ಹೇಳ್ತೀರಾ. ಸ್ಟ್ರಾಂಗ್ ಬೇಸ್ ಅಂತ ಹೇಳಿದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ನೀವು 100 ತಗೊಂಡ್ರೆ ಅಪ್ರಾಕ್ಸಿಮೇಟ್ಲಿ 99 ಕೂಡ ಡಿಸೋಸಿಯೇಟ್ ಆಗುತ್ತೆ, ಒಂದು ಅಲ್ಲಿ ಇಲ್ಲಿ ಬಾಕಿ ಇರುತ್ತೆ. ಸೊ ಮಿಕ್ಕಿದೆಲ್ಲ ಡಿಸೋಸಿಯೇಟ್ ಆಗಿ ವಿ ಮೈಟ್ ಗೆಟ್ 100 ಟೈಮ್ಸ್ OH ಮೈನಸ್ ಅಯಾನ್ ಆ ಥರ ಸಿಗಬೇಕು ನಮಗೆ ಅಂತ ಹೇಳಿ. Okay, so next, do basic solution also have H plus ion? ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನ್, ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಬೇಸಿಕ್ ಸೊಲ್ಯೂಷನಲ್ಲಿ H ಪ್ಲಸ್ ಅಯಾನ್ಸ್ ಇರುತ್ತಾ? ಆನ್ಸರ್ ಏನು? ಇದ್ದೇ ಇರುತ್ತೆ. ಯಾಕೆ? ಬೇಸನ್ನು ನೀರಿಗೆ ಮಿಕ್ಸ್ ಮಾಡೇ ಮಾಡ್ತೀವಿ ನಾವು, ನೀರಲ್ಲಿ H ಪ್ಲಸ್ ಇರುತ್ತೆ ಅಲ್ವಾ. ಸೊ ಆನ್ಸರ್ ಇಸ್ ಎಸ್, ಬೇಸಲ್ಲೂ ಕೂಡ H ಪ್ಲಸ್ ಅಯಾನ್ಸ್ ಇರುತ್ತೆ. ಯಾಕೆಂದರೆ ನಾವು ಯಾವಾಗ ಬೇಸ್ ಅಂತ ಹೇಳ್ತೀವಿ, ಯಾವುದೋ ಒಂದಿಷ್ಟು ಸಾಲಿಡ್ ಕಂಪೌಂಡ್ ಇರುತ್ತೆ, ನಾವು ನೀರಿಗೆ ಹಾಕಿದ ತಕ್ಷಣ ಅದು OH ಮೈನಸ್ ಅಯಾನ್ ಕೊಡಬೇಕಂತೆ. ಹಾಗಾದರೆ ನೀರಲ್ಲಿ H ಪ್ಲಸ್ ಅಯಾನ್ಸ್ ಇಲ್ವಾ? ಆಬ್ವಿಯಸ್ಲಿ ಇದೆ. ಈಗ ನಾನು ಸೋಡಿಯಂ ಹೈಡ್ರಾಕ್ಸೈಡನ್ನು ಯಾಕೆ ಬೇಸ್ ಅಂತೇಳಿ ಕರಿತೀನಿ? ಯಾಕೆ ಅಂದರೆ ಅದು ನೀರಿಗೆ ಹಾಕಿದ ತಕ್ಷಣ Na ಪ್ಲಸ್ ಮತ್ತು OH ಮೈನಸ್ ಆಗುತ್ತೆ, ಆಯಿತಾ. ಎಲ್ಲಿ? ನೀರಲ್ಲಿ. ಅಲ್ಲದೆ ಇದ್ದರೆ ಇದು ಬೇಸಾ? ಸೊ ನೀರಲ್ಲಿ ರಿಲೀಸ್ ಆಗಿದಾಗ ಅದು OH ಮೈನಸ್ ಅಯಾನ್ಸ್ ಕೊಡುತ್ತೆ. ಅದಲ್ಲದೆ ಇದ್ದರೆ ಇದು ಬೇಸ್ ಅಂತ ಹೇಳಿ ಕರಿತೀವ? ಎಸ್. ಥರ ತುಂಬ ಸಿದ್ಧಾಂತಗಳಿದೆ, ಥಿಯರಿಗಳಿದೆ, ಅದರ ಪ್ರಕಾರ ಇದನ್ನು ಬೇಸ್ ಅಂತ ಹೇಳಿ ನಾವು ಕರಿಬೋದು. ಲೆಟ್ಸ್ ನಾಟ್ ಟಚ್ ದೋಸ್ ಪಾಯಿಂಟ್ಸ್. ಈಗ ಈ ಪಾಯಿಂಟಿಗೆ ನಾವು ಸ್ಟಿಕ್ ಆನ್ ಆದರೆ OH ಮೈನಸ್ ಕೊಡುತ್ತೆ, ಎಲ್ಲಿ? ನೀರಲ್ಲಿ. ನೀರು ಅಂತ ಹೇಳಿದ ಮೇಲೆ ಅಲ್ಲಿ H ಪ್ಲಸ್ ಇಲ್ವಾ ಮಕ್ಕಳೇ? ಇದ್ದೇ ಇದೆ ತಾನೇ. ಹಾಗಾದರೆ ಬೇಸಲ್ಲಿ H ಪ್ಲಸ್ ಇಲ್ವಾ? ಇರುತ್ತೆ. ಸೊ ಬೇಸಲ್ಲಿ H ಪ್ಲಸ್ ಇರುತ್ತೆ, ಆದರೆ ಯಾವ್ದು ಜಾಸ್ತಿ ಇರುತ್ತೆ? OH ಮೈನಸ್ ಅಯಾನ್. ಈ OH ಮೈನಸ್ ಅಯಾನ್ ಈಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ H ಪ್ಲಸ್ ಅಯಾನ್. ಎರಡೂ ಅಯಾನ್ಸ್ ಇರುತ್ತೆ, ಆದರೆ ಇದು ಕಡಿಮೆ ಪ್ರಮಾಣದಲ್ಲಿರುತ್ತೆ. ಬೇಸಲ್ಲಿ OH ಮೈನಸ್ ಅಯಾನ್ ಬಂದು ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳಿ. ಈ ಕ್ವೆಶನ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್, ಹೌ ಇಸ್ ದ ಕಾನ್ಸಂಟ್ರೇಷನ್ ಆಫ್ ಹೈಡ್ರಾಕ್ಸೈಡ್ ಅಯಾನ್ ಅಫೆಕ್ಟೆಡ್ ವೆನ್ ಎಕ್ಸೆಸ್ ಆಫ್ ಬೇಸ್ ಡಿಸಾಲ್ವ್ಡ್ ಇನ್ ದ ಸೊಲ್ಯೂಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದರೆ, ನೀವಿವಾಗ ಒಂದು ಬೀಕರ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ರೆಡಿ ಒಂದು ಬೇಸ್ ಇತ್ತು, ಇಷ್ಟು ಜಾಗದಲ್ಲೂ OH ಮೈನಸ್ ಅಯಾನ್ ಇತ್ತು. ನೀವು ಅದಕ್ಕೆ ಫರ್ದರ್ ನೀರು ಆ್ಯಡ್ ಮಾಡ್ತಿಲ್ಲ. ನೀರು ಆ್ಯಡ್ ಮಾಡಿದ್ರೆ ಕಾನ್ಸಂಟ್ರೇಷನ್ ಏನಾಯಿತು? ಡಿಕ್ರೀಸ್ ಆಯಿತು. ನೀವೇನು ಆ್ಯಡ್ ಮಾಡ್ತಾ ಇದ್ದೀರಾ? ಬೇಸನ್ನು ಆ್ಯಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ, ಟು ದಿಸ್ ನಾನಿವಾಗ KOH ಆ್ಯಡ್ ಮಾಡ್ತೀನಿ ಅಂದ್ಕೊಳ್ಳಿ. ಈ KOH ಏನಾಗುತ್ತೆ? ಸ್ಪ್ಲಿಟ್ ಆಗಿ OH ಮೈನಸ್ ಅಯಾನ್ನ ಕೊಡುತ್ತಾ? ಆಗ ಆಲ್ಮೋಸ್ಟ್ ಇಲ್ಲಿವರೆಗೆ ನಾನು KOH ಆ್ಯಡ್ ಮಾಡಿದೆ ಅಂತ ಹೇಳಿದ್ರೆ ಏನಾಯ್ತು? ಇಲ್ಲಿ ಎಲ್ಲ ಕಡೆ OH ಮೈನಸ್ ಅಯಾನ್, OH ಮೈನಸ್ ಅಯಾನ್, OH ಮೈನಸ್ ಅಯಾನ್ ಬರ್ತಾ ಹೋಗುತ್ತೆ. ಸೊ ನೋಡಿ, OH ಮೈನಸ್ ಅಯಾನ್ದು ಕೌಂಟ್ ಏನಾಯಿತು ಮಕ್ಕಳೇ? ಜಾಸ್ತಿ ಆಯಿತು. ಹಾಗಾಗಿ ಅದ್ರದ್ದು ಸ್ಟ್ರೆಂತ್ ಏನಾಗುತ್ತೆ ಅಥವಾ ಕಾನ್ಸಂಟ್ರೇಷನ್ ಏನಾಗುತ್ತೆ? ಇಲ್ಲಿ ಕಾನ್ಸಂಟ್ರೇಷನ್ ಅಂತ ಹೇಳಿದಾಗ ನೀವು ಕನ್ಫ್ಯೂಷನ್ ಆಗ್ತೀರಿ. ಈ ಥರ ನೆನ್ಪಿಟ್ಕೊಳ್ಳಿ, OH ಮೈನಸ್ ಅಯಾನಿದು ಕೌಂಟ್ ಇಲ್ಲಿ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಓಕೆನಾ. ಅದಕ್ಕೆ ಸ್ಟ್ರೆಂತ್ ಅಂತ ಹೇಳೋದು ಅಪ್ರಾಕ್ಸಿಮೇಟ್ ವರ್ಡ್. ಸೊ ಅಲ್ಲಿ OH ಮೈನಸ್ ಅಯಾನ್ ಜಾಸ್ತಿ ಆಗುತ್ತೆ. ಹೆನ್ಸ್ it will release more hydroxide ion. So ಏನಾಗುತ್ತೆ? ಕಾನ್ಸಂಟ್ರೇಷನ್ ಆಫ್ ದ OH ಮೈನಸ್ ಅಯಾನ್ becomes more, as the added base also would release what? OH minus ion. The question what I asked is here, why bitter gourd is bitter in taste? Is it because of the base? The base ಆಗಿರೋದಕ್ಕೆ ಬಿಟ್ಟರಾ? ವಾಟ್ ಇಸ್ ಯೋರ್ ಆನ್ಸರ್? ಎಸ್. ಇದು ನೀವು ಹೈಯರ್ ಕ್ಲಾಸಸಲ್ಲಿ ಹೋಗ್ಬೇಕಾದ್ರೆ ಕಲಿತೀರಾ. ಈ ಬೇಸ್, ಆ ಬೇಸ್ ಹೆಸರು ಬಂದುಬಿಟ್ಟು ಮೊಮೋಡಿಸನ್ ಫಸ್ಟ್ ಅಂತ ಹೇಳಿ. ಇದರಲ್ಲಿ ವೇರಿಯೇಷನ್ಸ್ ಇದೆ 2, 3, 4 ಅಂತ ಹೇಳಿ. ಸೊ ಮೊಮೋಡಿಸನ್ ಅಂತ ಹೇಳುವ ಕಂಪೌಂಡಲ್ಲಿ ನೋಡಿ, ನೀವು ಹೈಯರ್ ಕ್ಲಾಸಸ್ಸಿಗೆ ಹೋಗಬೇಕಾದ್ರೆ ಸೈಕ್ಲೋಹೆಕ್ಸಿನ್ ರಿಂಗ್, ಆಲ್ಡಿಹೈಡ್ ಗ್ರೂಪ್ ಇದೆ, OH ಗ್ರೂಪ್ಗಳಿದೆ. ಈ ಎಲ್ಲ ಗ್ರೂಪ್ಗಳು
ಹೈಯರ್ ಲೆವೆಲಲ್ಲಿ ನೀವು ಕಲಿತೀರ ಅದು ಬೇಸ್ ಆಗಿ ರಿಸಲ್ಟ್ ಆಗುತ್ತೆ. ಆಲ್ಕಲಾಯ್ಡ್ ಇದು, ಸೊ ಇದು ಕೂಡ ಒಂದು ಬೇಸ್. ಈ ಬೇಸಲ್ಲಿ ಈ OH- ಏನಿದೆ ಅದು ಕೂಡ ಬೇಸಿಕ್ಕಾಗಿ ಆ್ಯಕ್ಟ್ ಮಾಡುತ್ತೆ. ಪ್ಲಸ್ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಕನ್ಸಿಡರ್, ಅದು ಇಲ್ಲಿ ಬೇಡ. ಬಟ್ ನಿಮ್ಗೆ ಇಷ್ಟೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಎಸ್ ಇಟ್ ಈಸ್ ಅ ಬೇಸ್. ಬಿಟರ್ ಗಾರ್ಡಲ್ಲಿರುವಂತಹ ಬಿಟರ್ನೆಸ್ ಇಸ್ ಡ್ಯೂ ಟು ಅ ಬೇಸ್, ಅದು ಹೈಯರ್ ಕಂಪೌಂಡ್ ಆಫ್ ಬೇಸಿಂದಾಗಿ ಅಂತ ಹೇಳಿ. ಹಾಗಾದರೆ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಬೇಸಿಗೆ ನೋಡೋಣವಾ? ಆಲ್ ರೈಟ್. ಹೌ ಡು ಮೆಟಲ್ ರಿಯಾಕ್ಟ್ ವಿತ್ ಬೇಸ್? ಮೆಟಲ್ ಹೇಗೆ ರಿಯಾಕ್ಟ್ ಆಗುತ್ತೆ ಬೇಸ್ ಜೊತೆ, ಇದೊಂದು ಕೆಮಿಕಲ್ ಪ್ರಾಪರ್ಟಿ. ಸೆಕೆಂಡ್, ನಾನ್ ಮೆಟಾಲಿಕ್ ಆಕ್ಸೈಡ್ ಜೊತೆ. ನಾನ್ ಮೆಟಾಲಿಕ್ ಆಕ್ಸೈಡ್ ಅಂದರೆ ಏನು? ನೀವು ಬ್ರೀದ್ ಔಟ್ ಮಾಡ್ತಿರಲ್ಲ, ಯಾವುದದು? ಕಾರ್ಬನ್ ಡೈಆಕ್ಸೈಡ್. ವೆರಿ ಗುಡ್. ಆ ಕಾರ್ಬನ್ ಡೈಆಕ್ಸೈಡ್ ಏನು? ಕಾರ್ಬನ್ ಏನು? ನಾನ್ ಮೆಟಲ್. ಕಾರ್ಬನ್ ಡೈಆಕ್ಸೈಡ್ ಏನು? ನಾನ್ ಮೆಟಾಲಿಕ್ ಆಕ್ಸೈಡ್. ಹಾಗಾದರೆ ಒಂದು ಬೇಸನ್ನು ಆ ಕಾರ್ಬನ್ ಡೈಆಕ್ಸೈಡ್ ಹೇಗೆ ರಿಯಾಕ್ಟ್ ಆಗುತ್ತೆ, ಅವುಗಳ ನಡುವೆ ಹೇಗೆ ರಿಯಾಕ್ಷನ್ಸ್ ಇರುತ್ತೆ ಅಂತ ಹೇಳಿ ನೋಡೋಣ. ಓಕೆನಾ? ಇದೆರಡೂ ಬಂದು ಇವುಗಳದ್ದು ಕೆಮಿಕಲ್ ಪ್ರಾಪರ್ಟಿ. ಸೊ ಫಸ್ಟ್ ಕೆಮಿಕಲ್ ಪ್ರಾಪರ್ಟಿ ನೋಡಿ, ರಿಯಾಕ್ಷನ್ ಆಫ್ ಬೇಸ್ ವಿತ್ ಮೆಟಲ್ಸ್. ಅಲ್ಲಿ ರಿಯಾಕ್ಷನ್ ಆಫ್ ಆ್ಯಸಿಡ್ ವಿತ್ ಮೆಟಲ್ಸ್ ನೀವು ನೋಡಿದ್ರಿ, ಇಲ್ಲಿ ರಿಯಾಕ್ಷನ್ ಆಫ್ ಬೇಸ್ ವಿತ್ ಮೆಟಲ್ಸನ್ನು ನೋಡೋಣ. ಸೊ ಅಲ್ಲಿ ಏನು ಹೇಳ್ತಾರೆ, ಯಾವಾಗ ಮೆಟಲ್ ಮತ್ತು ಬೇಸ್ ರಿಯಾಕ್ಟ್ ಆಗುತ್ತೋ ಇಲ್ಲೂ ಕೂಡ ಸಾಲ್ಟ್ ಮತ್ತು H2 ಗ್ಯಾಸ್. ಟಿಪಿಕಲಿ ಲೈಕ್ ನೀವು ಹೇಗೆ ನಮ್ಮ ಆ್ಯಸಿಡಲ್ಲಿ ಕಲ್ತ್ರಿ, ಅಲ್ಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಮತ್ತು ಸಾಲ್ಟ್ ರಿಲೀಸ್ ಆಗುತ್ತೆ. ಬಟ್ ಇದೇನಿದು ಕಂಪೌಂಡ್ ಎಕ್ಸ್ಟ್ರಾ ವಿಚಿತ್ರವಾಗಿ ಬರ್ತಿದಾರಲ್ಲ, ಇದೇಗಪ್ಪ ಅರ್ಥ ಮಾಡ್ಕೊಳ್ಳೋದು ಅಂತ ಹೇಳಿ ಚಿಂತೆ ಮಾಡಬೇಡಿ, ಈಸಿ ಅದು. ಜಿಂಕ್ ತಗೊಳ್ಳಿ ಆಯಿತಾ. ಇದು ಬಂದು ಸೋಡಿಯಂ ಹೈಡ್ರಾಕ್ಸೈಡ್. ಏನಿದು? ನಮ್ಮ ಬೇಸ್. ಓಕೆ, ಇದೆರಡು ರಿಯಾಕ್ಟ್ ಆಗಬೇಕಾದ್ರೆ ಈ ಥರ ನೆನ್ಪಿಟ್ಕೊಳ್ಳಿ, ಈಸಿಯಾಗಿ ಪ್ರಾಡಕ್ಟ್ ಬರಿಬೇಕಂತ ಹೇಳಿದ್ರೆ. ಯಾರಪ್ಪ ಗೆಸ್ಟ್ ಇಲ್ಲಿ? ಜಿಂಕ್ ಅಂತ ಹೇಳೋನು ಗೆಸ್ಟ್. ಆ ಗೆಸ್ಟನ್ನು ನಮ್ಮ ಈ ಗ್ರೂಪಲ್ಲಿರುವಂಥ ಆಕ್ಸಿಜನ್ ಇನ್ವೈಟ್ ಮಾಡ್ತಾನೆ. ಸೊ ಸೋಡಿಯಂ ಮನೇಲೇ ಇರ್ತಾನೆ, ನಾನು ಹಾಗೆ ಬರಿತೀನಿ. ಜಿಂಕ್ ಮತ್ತು ಆಕ್ಸಿಜನ್ ಇಬ್ಬರು ಬರ್ತಾರೆ. ಮತ್ತು ಹೈಡ್ರೋಜನ್ ಗ್ಯಾಸಿಗೆ ಅನಿಸುತ್ತೆ ನನಗಿಲ್ಲೇನೂ ಕೆಲಸ ಇಲ್ಲ ಅಂತ ಹೇಳಿ ಅವನ ಪಕ್ಕಕ್ಕೆ ಹೋಗ್ತಾನೆ, ಹೈಡ್ರೋಜನ್ ಗ್ಯಾಸ್ ಆಗಿ ರಿಲೀಸ್ ಆಗುತ್ತೆ. ಸೊ ಈ ಕಂಪೌಂಡಲ್ಲಿ ಏನೋ ಒಂದು ಡಿಫ್ರೆನ್ಸ್ ಇದೆ. ಈ ಕಂಪೌಂಡಲ್ಲಿ ಆಕ್ಸಿಜನನ್ನು ನಾನು 2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಅಂದರೆ ಒಂದು ಆಕ್ಸಿಜನ್ಗೆ -2 ಚಾರ್ಜ್ ಇದೆ. 2 ಆಕ್ಸಿಜನ್ ಬರಬೇಕಾದ್ರೆ ಏನಾಯಿತು? ಟೋಟಲ್ -4 ಚಾರ್ಜ್ ಆಯಿತು. ಇದು ಮಾಲಿಕ್ಯುಲರ್ ಆಕ್ಸಿಜನ್ ಅಲ್ಲ, ಅದು ಕಂಪೌಂಡಲ್ಲಿ ಕಂಬೈನ್ ಆಗೋ ಆಕ್ಸಿಜನ್. ಹಾಗಾಗಿ ಅದಕ್ಕೆ ಚಾರ್ಜ್ ಇರಬೇಕಲ್ವ, ಅದಕ್ಕೆ ಬೇರೆಯವ್ರ ಜೊತೆ ಕಂಬೈನ್ ಆಗ್ತಿದೆ ಅಂತ ಹೇಳಿದ್ರೆ ಚಾರ್ಜ್ ಇರಬೇಕು. ಯಾರ ಜೊತೆ ನೀವು ಕಂಬೈನ್ ಆಗ್ತಿಲ್ಲ, ನಾನು ಫ್ರೀ ಆಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಯಾವುದೇ ಚಾರ್ಜಸ್ ಇರಲ್ಲ. ಸೊ ಇಲ್ಲಿ ಕಂಬೈನ್ ಆಗ್ತಿದೆ, ಯಾರ ಜೊತೆ? ಒಂದು ಸಲ ಜಿಂಕ್ ಜೊತೆ, ಇನ್ನೊಂದು ಸಲ ಸೋಡಿಯಂ ಜೊತೆ. ಹಾಗಾಗಿ -4 ಚಾರ್ಜ್ ಇರಬೇಕು. ಈ -4 ಚಾರ್ಜನ್ನು ನಾವು ನ್ಯೂಟ್ರಲೈಸ್ ಮಾಡ್ಕೊಳ್ಬೇಕು. ಹೇಗೆ? ವಿತ್ ದ ಚಾರ್ಜಸ್ ಆಫ್ ಸೋಡಿಯಂ ಆ್ಯಂಡ್ ವಿತ್ ದ ಚಾರ್ಜಸ್ ಆಫ್ ಜಿಂಕ್. ಅಂದರೆ ಹೇಗೆ ಮಾಡ್ಕೊಳ್ಳೋಣ? ಸೋಡಿಯಂಗೆ ಎಷ್ಟು ಚಾರ್ಜ್ ಯಾವಾಗಲೂ 1, ಜಿಂಕಿಗೆ ಯಾವಾಗಲೂ ಎಷ್ಟು ಚಾರ್ಜ್ 2. ಹಾಗಾದರೆ ನನಗೆ 2 ಸೋಡಿಯಂ ತೊಗೊಳ್ತೀನಿ, ಆಗಲ್ಲಿ ಏನಾಯಿತು? +2 ಆಯಿತು. ಹೀಗೂ ಅರ್ಥ ಮಾಡ್ಕೊಳ್ಬೋದು, ಈ ಕಂಪೌಂಡನ್ನು ಹೀಗೂ ನಾವು ಬರಿಬೋದು. ಅಥವಾ ಜಿಂಕ್ ಬಂದು ಎಷ್ಟಾಯಿತು? +2 ಚಾರ್ಜ್ ಆಯಿತು. ಆಕ್ಸಿಜನ್ 2 ಇದೆ, ಚಾರ್ಜ್ ಬಂದು -4 ಆಯಿತು. ಆಯಿತಾ? ಸೋಡಿಯಂ ಸಪ್ರೇಟಾಗಿ +1 ಅಂತಲೇ ಅಂದ್ಕೊಳ್ಳಿ. ಈ ಸೋಡಿಯಂ ಅಂತ ಹೇಳುವ +1 ಇಸ್ ರಿಯಾಕ್ಟಿಂಗ್ ವಿತ್ ದೀಸ್ ಟು ನಾವು. ಈ +2 -4 ಏನಾಯಿತು? ಇಲ್ಲಿ ZnO2 -2 ಆಯಿತು. ಕ್ರಾಸ್ ಮಾಡ್ಕೊಳ್ಳಿ, ಚಾರ್ಜ್ ಕ್ರಾಸ್ ಮಾಡ್ಕೊಳ್ಳಿ. 2 ಬಂದು ಸೋಡಿಯಂ ಹತ್ರ ಬಂತು, ZnO2ಗೆ 1 ಚಾರ್ಜ್ ಆಯಿತು. ಈ ಥರ ನೆನ್ಪಿಟ್ಕೊಂಡ್ರೆ ರಿಯಾಕ್ಷನ್ಸಲ್ಲಿ ನೀವು ಮಿಸ್ಟೇಕ್ಸ್ ಮಾಡೋದು ಕಡಿಮೆ. ಸೊ ಇದನ್ನು ಏನು ಅಂತ ಹೇಳಿ ಕರಿತೀವಿ ನಾವು? ಸೋಡಿಯಂ ಜಿಂಕೇಟ್ ಅಂತ ಹೇಳಿ ಕರಿತೀವಿ. ಸೊ ವಿ ವುಡ್ ಕಾಲ್ ದಿಸ್ ಕಂಪೌಂಡ್ ಆಸ್ ಸೋಡಿಯಂ ಜಿಂಕೇಟ್. ಈ ಕಂಪೌಂಡನ್ನು ಸೋಡಿಯಂ ಜಿಂಕೇಟ್ ಅಂತ ಹೇಳಿ ನಾವೇನು ಮಾಡ್ತೀವಿ? ರೆಫರ್ ಮಾಡ್ತೀವಿ. ಸೊ ಆಬ್ವಿಯಸ್ಲಿ ಬ್ಯಾಲೆನ್ಸ್ ಮಾಡಬೇಕಲ್ವಾ? ಎಷ್ಟು ಸೋಡಿಯಂ ಇದೆ ಇಲ್ಲಿ 2 ಕಡೆ? ಇಲ್ಲಿ ಒಂದಿತ್ತು, ನಾನು 2 ಹಾಕ್ಕೊಂಡೆ. ಜಿಂಕ್ 2 ಕಡೆ ಒಂದೇ ಇದೆ. ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ಡ್ ಆಯಿತು, ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ಡ್ ಆಯಿತು. ಎಷ್ಟು ಈಸಿ ನೋಡಿ. ಇದಾಗಿದ್ರೆ ಒಂದು ಸಾಲ್ಟಾ ಮ್ಯಾಮ್ ಅಂತ ಹೇಳಿ ಕೇಳ್ಬೋದು. ಎಸ್, ಇಟ್ ಇಸ್ ಎ ಸಾಲ್ಟ್. ಆಕ್ಸೈಡ್ ಸಾಲ್ಟ್, ಅದು ಆಕ್ಸಿಜನ್ಗೆ ರಿಲೇಟೆಡ್ ಆಗಿರುವಂತಹ ಸಾಲ್ಟ್ ಅದು. ಆಮೇಲೆ ಇಲ್ಲಿ ಬಂದು ಹೈಡ್ರೋಜನ್ ಗ್ಯಾಸ್ ಆ್ಯಸ್ ಮೆಟಲಲ್ಲಿ ಕೂಡ ನೀವು ನೋಡಿದಿರಿ ಹಾಗೆ. ಓಕೆ, ಸೊ ವೈ ಡಸ್ ಅನ್ ಎಕ್ವೆಸ್ ಸೊಲ್ಯೂಷನ್ ಆಫ್ ಅನ್ ಆ್ಯಸಿಡ್ ಆರ್ ಬೇಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಇದಕ್ಕೆ ಬರೋಕ್ಕಿಂತ ಮುಂಚಿನ ಒಂದು ಸೆಕೆಂಡ್ ಪ್ರಾಪರ್ಟಿಯನ್ನು ಕೂಡ ನೋಡ್ಕೋಬೇಕು. ಏನದು? ಹೌ ಡು ನಾನ್ ಮೆಟಾಲಿಕ್ ಆಕ್ಸೈಡ್ ರಿಯಾಕ್ಟ್ ವಿತ್ ಬೇಸ್ ಅಂತ ಹೇಳಿ ನಾನು ಹೇಳಿದ್ದೆ ಆಲ್ರೆಡಿ. ಬೇಸ್ ತಗೊಂಡು ಅದಕ್ಕೆ ಕಾರ್ಬನ್ ಡೈಆಕ್ಸೈಡ್ನ ಪಾಸ್ ಮಾಡ್ಕೊಳ್ಳಿ.
ಸೊ ನಾವು ಸೋಡಿಯಂ ಹೈಡ್ರಾಕ್ಸೈಡನ್ನು ಪ್ರಿಪೇರ್ ಮಾಡಬೇಕಾದ್ರೆ ಲ್ಯಾಬಲ್ಲಿ ಟೀಚರ್ಸ್ಗಳು ಅಥವಾ ಲ್ಯಾಬ್ ಅಟೆಂಡರ್ಸ್ ಏನು ಮಾಡ್ತಾರೆ, ಅದನ್ನು ಕವರ್ ಮಾಡಿರ್ತಾರೆ. ಯಾಕೆಂದರೆ ಆ ಸೋಡಿಯಂ ಹೈಡ್ರಾಕ್ಸೈಡ್ ನಮಗೆ ಪ್ಯೂರಿಟಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದರೂ ಕವರ್ ಮಾಡಿಲ್ಲ ಅಂತ ಹೇಳಿದ್ರೆ ಆ ಬೀಕರಲ್ಲಿರುವಂತಹ ಲೇಯರ್ಡ್ ಆಟಮ್ಸ್ಗಳೇನು ಮಾಡುತ್ತೆ, ನಮ್ಮ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಜೊತೆ ಕಂಬೈನ್ ಆಗಿಬಿಡುತ್ತೆ. ಆವಾಗ ಆ ಬೀಕರಲ್ಲಿರುವಂತಹ ಫಸ್ಟ್ ಲೇಯರ್ ಏನಾಗುತ್ತೆ, ಸೋಡಿಯಂ ಕಾರ್ಬೋನೇಟ್ ಆಗಿ ಕನ್ವರ್ಟ್ ಆಗಿಬಿಡುತ್ತೆ. ಸೊ ಅದೇ ಈ ರಿಯಾಕ್ಷನ್. ಅದಕ್ಕೋಸ್ಕರನೇ ನಮ್ಮ ಲ್ಯಾಬಲ್ಲಿ ನಾವು ಪ್ರಿಪೇರ್ ಮಾಡಬೇಕಾದ್ರೆ ಕ್ಲೋಸ್ ಮಾಡಿರ್ತೀವಿ. ಯಾಕೆಂದರೆ ಟು ಅವಾಯ್ಡ್ ದ ಕಾಂಟ್ಯಾಕ್ಟ್ ಬಿಟ್ವೀನ್ ಕಾರ್ಬನ್ ಡೈಆಕ್ಸೈಡ್ ಇನ್ ದ ಅಟ್ಮಾಸ್ಫಿಯರ್ ಮತ್ತು ಸರ್ಫೇಸಲ್ಲಿರುವಂತಹ ಮೆಟಲ್ ಆಟಮ್ಸ್ಗಳು. ಸೊ ಲೆಟ್ಸ್ ಸಿ ದ್ಯಾಟ್. ಒಂದು ಇಕ್ವೇಷನನ್ನು ನೋಡ್ಕೊಳ್ಳೋಣ, ಈ ಪ್ರಾಪರ್ಟಿಯನ್ನು ಕೂಡ ನೋಡ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ ಇದು. ನಾವು ಈ ಪ್ರಾಪರ್ಟಿನ ಆಲ್ರೆಡಿ ಮಾಡಿದ್ದೀವಿ, ನೆನಪಿದೆಯಾ ಎಲ್ಲಿ ಅಂತ ಹೇಳಿ? ಲೈಮ್ ವಾಟರ್ ಟೆಸ್ಟಿಂಗಲ್ಲಿ. ಎಸ್, ನಾವು ಲೈಮ್ ವಾಟರ್ ಟೆಸ್ಟಿಂಗ್ ಮಾಡಿದ್ವಿ ತಾನೇ. ನಾವೇನು ಮಾಡಿದ್ವಿ, ಲೈಮ್ ವಾಟರ್ಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸನ್ನು ಪಾಸ್ ಮಾಡಿದ್ವಿ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸೇನ ಅದು ಅಂತ ಹೇಳಿ ಹೇಗೆ ಟೆಸ್ಟ್ ಮಾಡಿದ್ವಿ? ಲೈಮ್ ವಾಟರ್ ಟ್ರಾನ್ಸ್ಪರೆಂಟ್ ಇತ್ತು, ಅದು ಮಿಲ್ಕಿ ಕಲರ್ ಆಗಿ ಚೇಂಜ್ ಆಯಿತು. ಯಾತಕ್ಕೋಸ್ಕರ? ಕಾರ್ಬೋನೇಟ್ ಕಂಪೌಂಡ್ ಫಾರ್ಮ್ ಆದಾಗ. ಅದು ಕೂಡ ಇದೇ ರಿಯಾಕ್ಷನ್ ಅಲ್ವಾ? ಸೊ ಈ ರಿಯಾಕ್ಷನ್ ಆಲ್ರೆಡಿ ನೀವು ಬರ್ದಿದ್ದೀರಾ. ಐ ವಿಲ್ ರಿಪೀಟ್ ಒನ್ಸ್ ಅಗೇನ್. ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ಲೈಮ್ ವಾಟರ್ ಇತ್ತು, ಕಾರ್ಬನ್ ಡೈಆಕ್ಸೈಡ್ ಪಾಸ್ ಮಾಡಿದ್ರಿ, ಅಲ್ಲೇನಾಯಿತು, ಕ್ಯಾಲ್ಶಿಯಂ ಕಾರ್ಬೋನೇಟ್ ಆಯಿತು. ಸೊ ಹೇಗೆ ಬರೀತೀರಿ? CaCO3 ಪ್ಲಸ್ ವಾಟರ್. ಸೇಮ್ ಥಿಂಗ್. ಈ ರಿಯಾಕ್ಷನ್ಸ್ ನಮ್ಮ ಡೇ ಟು ಡೇ ಲೈಫಲ್ಲಿ ಕೂಡ ಆಗ್ತಾ ಹೋಗುತ್ತೆ. ಆಲ್ ರೈಟ್, ಇದೇ ಟೆಕ್ನಿಕಲ್ನ ನಾವು ಆ್ಯಕ್ಚುಲಿ ವಾಲಿಗೂ ಅಪ್ಲೈ ಮಾಡ್ತಾ ಹೋಗ್ತೀವಿ. ವೈಟ್ ವಾಷಿಂಗಲ್ಲಿ ಈಗ ಮನೆಗೆ ಸಿಮೆಂಟೆಲ್ಲ ಹಾಕಿದ ಮೇಲೆ ಒಂದು ಮನೆಯದು ವಾಲ್ನ ವೈಟ್ ವಾಶ್ ಮಾಡ್ತಾರೆ, ಅದು ಸುಣ್ಣ ಹಾಕ್ತಾರೆ ಅಂತೇಳಿ ಅಂದ್ಕೊಳ್ಳಿ. ಸೊ ಏನು ಮಾಡ್ತಾರೆ, ಕ್ಯಾಲ್ಶಿಯಂ ಆಕ್ಸೈಡನ್ನು ನೀರಿಗೆ ಮಿಕ್ಸ್ ಮಾಡ್ಕೋತಾರೆ. ಸುಣ್ಣ ಅಂತ ಹೇಳಿದರೆ ಕ್ಯಾಲ್ಶಿಯಂ ಆಕ್ಸೈಡ್, ಅದನ್ನು ನೀರಿಗೆ ಮಿಕ್ಸ್ ಮಾಡಿಕೊಂಡಾಗ ನಮಗೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ. ಆಯಿತಾ? ಈ ಸೊಲ್ಯೂಷನನ್ನು ನಾವು ಬಣ್ಣ ಹಚ್ತೀವಿ, ಅಂದರೆ ವೈಟ್ ವಾಶ್ ಮಾಡ್ತಾ ಹೋಗ್ತೀವಿ. ಸೊ ಎಲ್ಲ ಬಣ್ಣ ಹಚ್ಚಿದ ಮೇಲೆ ಅಲ್ಲೊಂಥರ ಶೈನಿನೆಸ್ ಬರುತ್ತೆ. ಆ ಶೈನಿನೆಸ್ನ ನಿಮ್ಗೆ ಹೆಂಗೆ ತೋರಿಸ್ಲಿ ಅಂತೇಳಿ ಗೊತ್ತಾಗ್ತಿಲ್ಲ. ಅದನ್ನ ಡಿಮಾರ್ಕೇಷನ್ಗೋಸ್ಕರ ನಾನು ನಿಮಗೆ ಯಾವ ಕಲರಪ್ಪ ತಗೊಳ್ಳಿ? ಓಕೆ, ರೆಡ್ ತೊಗೊಂಡೆ. ಮ್ಯಾಮ್ ರೆಡ್ ಥರ ವಾಲ್ ಬರುತ್ತೆ ಅಂತ ಕೇಳಿಬಿಡಿ. ಈ ರೆಡ್ ಕಲರ್ ನಾನು ಏನು ಇಂಡಿಕೇಟ್ ಮಾಡಿದ್ರೆ ಅದು ಶೈನಿಂಗ್, ವಾಲ್ ಶೈನಿಂಗ್ ಅಂತೇಳಿ ಅಂದ್ಕೊಳ್ಳಿ. ಯಾಕಂದ್ರೆ ಆ ಥರ ಆಗಬೇಕು ಅಂದರೆ ವಾಲಲ್ಲಿ ನೀವು ಸುಣ್ಣ ಹಾಕಿರ್ತೀರ, ಅದು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್, ಅದು ನಮ್ಮ ಕಾರ್ಬನ್ ಡೈಆಕ್ಸೈಡ್ ನೇಚರಿಗೆ ಕಂಬೈನ್ ಆಗಿ ಆ ವಾಲ್ ಮೇಲ್ಗಡೆ ಏನು ಡೆವಲಪ್ ಆಗುತ್ತೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ ಡೆವಲಪ್ ಆಗುತ್ತೆ. ಅಂದ್ರೆ ಚಾಕ್ ಪೀಸ್ ಥರ ಹೊಳೆಯುತ್ತೆ ಅದು. ಚಾಕ್ ಪೀಸಲ್ಲೂ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆ, ಮಾರ್ಬಲಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆ, ಎಗ್ ಶೆಲ್ಲಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇದೆ. ಸೊ ಒಂದು ಶೈನಿನೆಸ್ ಗೋಡೆಗೆ ಬರುತ್ತೆ, ವಾಲಿಗೆ ಬರುತ್ತೆ. ಓಕೆನಾ? ಅದು ಯಾಕೆ? ಸೇಮ್ ರಿಯಾಕ್ಷನ್. ಯಾವುದದು? ರಿಯಾಕ್ಷನ್ ಆಫ್ ಬೇಸ್ ವಿತ್ ನಾನ್ ಮೆಟಲ್ ಆಕ್ಸೈಡ್. ಯಾವಾಗ ನಾನ್ ಮೆಟಲ್ ಆಕ್ಸೈಡ್ ಬೇಸ್ ಜೊತೆ ರಿಯಾಕ್ಟ್ ಆಗುತ್ತೋ ಆವಾಗ ಇಂಥ ಎಲ್ಲ ರಿಯಾಕ್ಷನ್ಸ್ ಆಗುತ್ತೆ. ನೀವು ಕೇಳ್ಬೋದು, ಮ್ಯಾಮ್ ಇದೇನು ಮ್ಯಾಮ್ ಬರೀ ಕಾರ್ಬನ್ ಡೈಆಕ್ಸೈಡೇ ಬರೀತಾ ಇದ್ದೀರಾ, ಬೇರೇನೂ ಇಲ್ವಾ ಅಂತ ಹೇಳಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೆ ಈಸಿ ಆಗಲಿಕ್ಕೋಸ್ಕರ ಅವ್ರು ಕಾರ್ಬನ್ ಡೈಆಕ್ಸೈಡ್ ಅಷ್ಟೇ ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಸಲ್ಫರ್ ಡೈಆಕ್ಸೈಡ್ ಅಂತ ಹೇಳುವಂಥದ್ದು ಕೂಡ ನಾನ್ ಮೆಟಲ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಕೂಡ ನಾನ್ ಮೆಟಲ್ ಆಕ್ಸೈಡ್. ಬಟ್ ಅವುಗಳದ್ದು ರಿಯಾಕ್ಷನ್ಸ್ನ ನಾವಿಲ್ಲಿ ಅವಾಯ್ಡ್ ಮಾಡೋಣ, ಇದನ್ನು ಸಿಂಪಲ್ ಆಗಿ ಇಟ್ಕೊಳ್ಳೋಣ. ಅವುಗಳು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೂ ಕೂಡ ಕೇಳಲ್ಲ ಅಷ್ಟಾಗಿ. ಆಯಿತಾ? ಇವಾಗ ನಾವೇನು ಮಾಡಬೇಕು, ಪ್ರಾಪರ್ಟೀಸ್ ಕಲಿತ ತಕ್ಷಣ ರಿವಿಷನ್ ಮಾಡ್ಕೊಳ್ಬೇಕು. ಹೇಗೆ ರಿವಿಷನ್ ಮಾಡ್ತೀರಾ? ಬೇಸ್ ಅಂತ ಹೇಳಿ ಬಂದಾಗ ಎರಡು ಜೊತೆ ರಿಯಾಕ್ಟ್ ಆಗುತ್ತೆ. ಯಾವುದ್ರ ಜೊತೆ? ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆಗುತ್ತೆ, ಮತ್ತು ನಾನ್ ಮೆಟಲ್ ಯಾವುದು? ಕಾರ್ಬನ್ ಆಕ್ಸೈಡ್ ಯಾವುದು? ಕಾರ್ಬನ್ ಡೈಆಕ್ಸೈಡ್. ಇಷ್ಟೇ ನೆನ್ಪಿಟ್ಕೊಳ್ಳಿ, ಕಾರ್ಬನ್ ಡೈಆಕ್ಸೈಡ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಓಕೆನಾ? ಬೇಸ್ ಮೆಟಲ್ ಜೊತೆ ರಿಯಾಕ್ಟ್ ಆದಾಗ ಜನರಲ್ ಆಗಿ ಯಾವ ಪ್ರಾಡಕ್ಟ್ ಸಿಗುತ್ತೆ? ಸಾಲ್ಟ್ ಮತ್ತು ಹೈಡ್ರೋಜನ್ ಗ್ಯಾಸ್ ಏನಾಗುತ್ತೆ? ರಿಲೀಸ್ ಆಗುತ್ತೆ. ಅದೇ ಬೇಸ್ ಬಂದು ನಾನ್ ಮೆಟಲ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆದಾಗ ಅಲ್ಲೇನು ಸಿಗುತ್ತೆ ನಿಮಗೆ? ಅಲ್ಲೂ ಕೂಡ ಸಾಲ್ಟ್ ಸಿಗುತ್ತೆ. ಮತ್ತೇನು ಸಿಕ್ಕಿತಿಲ್ಲಿ? ಚೆಕ್ ಮಾಡಿ ಒಂದ್ಸಲ. ಸಾಲ್ಟ್ ಮತ್ತು ವಾಟರ್. ಸೊ ಇಲ್ಲಿ ಸಾಲ್ಟ್ ಪ್ಲಸ್ ವಾಟರ್ ಅಂತ ಹೇಳಿ. ಓಕೆ, ಇನ್ನೊಂದು ಪಾಯಿಂಟನ್ನು ನಾನಿಲ್ಲಿ ಆ್ಯಡ್ ಮಾಡಬೇಕು. ಆ್ಯಸಿಡ್ ಮತ್ತು ಬೇಸ್ ಕಂಪ್ಯಾರಿಸನ್ ತಗೊಳ್ಳಿ. ಇಫ್ ದಿಸ್ ಇಸ್ ಆ್ಯಸಿಡ್ ಆ್ಯಂಡ್ ಇಫ್ ದಿಸ್ ಇಸ್ ಬೇಸ್, ಓಕೆನಾ? ಆ್ಯಸಿಡ್ ಬಂದು ಯಾವುದ್ರ ಜೊತೆ ರಿಯಾಕ್ಟ್ ಆಗುತ್ತೆ? ಮೆಟಾಲಿಕ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಬೇಸ್ ಏನು ಕೊಡುತ್ತೆ ಇಲ್ಲಿ? ಸೇಮ್ ಪ್ರಾಡಕ್ಟ್, ಸಾಲ್ಟ್ ಪ್ಲಸ್ ವಾಟರ್. ಎಕ್ಸಾಂಪಲ್ ಏನು? ಆ್ಯಸಿಡನ್ನು HCl ಅಂತ ಹೇಳಿ ತಗೊಳ್ಳಿ, ಮೆಟಾಲಿಕ್ ಆಕ್ಸೈಡ್ ಕ್ಯಾಲ್ಶಿಯಂ ಆಕ್ಸೈಡ್ ಅಂತ ಹೇಳಿ ತಗೊಳ್ಳಿ. ಸೊ ಯು ವಿಲ್ ಗೆಟ್ ಕ್ಯಾಲ್ಶಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ಹೌದಾ? ಕ್ಯಾಲ್ಶಿಯಂ ಕ್ಲೋರೈಡ್ ಪ್ಲಸ್ ವಾಟರ್. ಇಲ್ಲಿ ಬೇಸಲ್ಲಿ ಏನಾಗ್ತಾ ಇದೆ?
ಬೇಸ್ ಪ್ಲಸ್ ನಾನಿವಾಗ ನಾನ್ ಮೆಟಲ್ ಆಕ್ಸೈಡನ್ನು ಚೂಸ್ ಮಾಡಿಕೊಂಡೆ. ನಾನ್ ಮೆಟಾಲಿಕ್ ಆಕ್ಸೈಡ್ ಇಲ್ಲೂ ನನಗೇನು ಸಿಕ್ತು, ಸಾಲ್ಟ್ ಪ್ಲಸ್ ವಾಟರ್. ಸೊ ಆ್ಯಸಿಡ್ ಬಂದಾಗ ಮೆಟಾಲಿಕ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ, ಬೇಸ್ ಬಂದಾಗ ನಾನ್ ಮೆಟಾಲಿಕ್ ಆಕ್ಸೈಡ್ ಜೊತೆ ರಿಯಾಕ್ಟ್ ಆಗುತ್ತೆ. ಆ್ಯಂಡ್ ದ ಪ್ರಾಡಕ್ಟ್ಸ್ ಆರ್ ಸೇಮ್, ಸಾಲ್ಟ್ ಆ್ಯಂಡ್ ವಾಟರ್, ಹಿಯರ್ ಆಲ್ಸೋ ಸಾಲ್ಟ್ ಆ್ಯಂಡ್ ವಾಟರ್. ಬಟ್ ಮೈ ಕ್ವೆಶ್ಚನ್ ಇಸ್ ವೈ ಐ ಶುಡ್ ಟೇಕ್ ಹಿಯರ್ ಮೆಟಾಲಿಕ್ ಆಕ್ಸೈಡ್? ಯಾಕೆ ಇಲ್ಲಿ ಮೆಟಾಲಿಕ್ ಆಕ್ಸೈಡ್ ತಗೊಳ್ಬೇಕು ಆ್ಯಂಡ್ ದಿಸ್ ಸೈಡ್ ಐ ಶುಡ್ ಟೇಕ್ ನಾನ್ ಮೆಟಾಲಿಕ್ ಆಕ್ಸೈಡ್? ಸೊ ಐಲ್ ಆನ್ಸರ್, ಬಟ್ ಬಿಫೋರ್ ದಟ್ ಲೆಟ್ಸ್ ರೈಟ್ ಎಕ್ಸಾಂಪಲ್ ಹಿಯರ್. ಬೇಸ್ sodium hydroxide, non-metallic oxide is carbon dioxide, salt is sodium carbonate, Na2CO3 plus water. ಸೊ ಎರಡು ಕಡೆ ನೀವು ಕಂಪ್ಯಾರಿಸನ್ ಮಾಡಿದ್ರಿ, ಎರಡು ಕಡೆ ಎಕ್ಸಾಂಪಲ್ಸ್ ಕೂಡ ಬರೆದ್ರಿ. ನೆಕ್ಸ್ಟ್ ನೀವೇನು ಚೆಕ್ ಮಾಡಬೇಕಂದ್ರೆ ವೈ ಶುಡ್ ಐ ಟೇಕ್ ಹಿಯರ್ ಮೆಟಾಲಿಕ್ ಆಕ್ಸೈಡ್ ಆ್ಯಂಡ್ ದಿಸ್ ಸೈಡ್ ನಾನ್ ಮೆಟಾಲಿಕ್ ಆಕ್ಸೈಡ್? ಯಾಕೆಂದರೆ ಯಾವಾಗಲೂ ಕೂಡ ದ ಆಪೋಸಿಟ್ ವಿಲ್ ರಿಯಾಕ್ಟ್. ಆ್ಯಸಿಡ್ ವಿಲ್ ನಾಟ್ ರಿಯಾಕ್ಟ್, ಬೇಸ್ ವಿಲ್ ನಾಟ್ ರಿಯಾಕ್ಟ್. ಆ್ಯಸಿಡ್ and some other substance which is basic in nature will react. So metallic oxide bandu basic in nature. Idradu nature enu? Basic nature. You can ask a question, why? Yake adu basic nature? Because when you put metallic oxide in water, it will produce base. Okay na? Non-metallic oxides bandu acidic in nature. Acidic in nature. So why it is acidic in nature? Because when you put non-metallic oxide in water, such as carbon dioxide is a non-metallic oxide. In water if you put, it should give acid, H2CO3. Illi nodi, calcium oxide is a metallic oxide. When you put in water, it is giving calcium hydroxide, which is a base. Ultimately it is an acid-base reaction only. ಸೊ ಇಷ್ಟು ಕೂಡ ನೀವು ಥಿಂಕ್ ಮಾಡ್ಬೋದು ಆ ಒಂದು ಪ್ರಾಪರ್ಟಿ ಮೇಲೆ ಅಂತ ಹೇಳಿ. ಸೊ ನಾವು ಐ ಡು ಹ್ಯಾವ್ ಅ ಕ್ವೆಶ್ಚನ್ ಹಿಯರ್. ಏನದು ಕ್ವೆಶ್ಚನ್ ಬಂದು, ವೈ ಡಸ್ ಅನ್ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಅನ್ ಆ್ಯಸಿಡ್ ಆರ್ ಬೇಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ? ಯಾಕೆ ಅಕ್ವಿಯಸ್ ಸೊಲ್ಯೂಷನ್ ಆಫ್ ಆ್ಯಸಿಡ್ ಅಥವಾ ಬೇಸ್ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡುತ್ತೆ ಅಂತ ಹೇಳಿ. ಯಾಕೆ ಅಂತ ಹೇಳಿದರೆ ವೆರಿ ಸಿಂಪಲ್, ಅದರಲ್ಲಿ ಅಯಾನ್ಸ್ ಇದೆ ಆಯಿತಾ. ಇವಾಗ ಈ ಸೆಟಪ್ಪನ್ನು ಒಂದ್ಸಲ ನೋಡ್ಕೊಳ್ಳೋಣ. ಯು ಹ್ಯಾವ್ ಅ ಬೀಕರ್, ಅಲ್ಲಿ 2 ನೇಲ್ ಕೊಟ್ಟಿದ್ದಾರೆ, ರಬ್ಬರ್ ಕಾರ್ಕಿಗೆ 2 ನೇಲ್ ಫಿಕ್ಸ್ ಮಾಡಿದ್ದಾರೆ. ಆ ನೇಲಿಗೆ ಎಕ್ಸ್ಟರ್ನಲ್ ಬ್ಯಾಟ್ರಿ ಕನೆಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಒಂದು ನೇಲಿಗೆ ಒಂದು ಸೈಡ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ನೇಲಿಗೆ ಇನ್ನೊಂದು ಸೈಡ್ ಕನೆಕ್ಷನ್ ಕೊಟ್ಟಿದ್ದಾರೆ, ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ಕನೆಕ್ಷನ್ಸ್ ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಮತ್ತೆ ಏನು ಹೇಳ್ತಾರೆ, 6 ವೋಲ್ಟ್ ಬ್ಯಾಟ್ರಿ ಅಂತ ಹೇಳಿದರೆ, ಬಲ್ಬ್ ಹುರಿತಾ ಇದೆ, ಸ್ವಿಚ್ ಇದೆ, ಆ್ಯಂಡ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಸೊಲ್ಯೂಷನ್ ತೊಗೊಂಡಿದ್ದಾರೆ ಅಂತ ಹೇಳಿದರೆ, ಈ ಡೈಲ್ಯೂಟ್ HCl ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡೋದಾದರೆ ಈ ಬಲ್ಬ್ ಏನಾಗಬೇಕು, ಗ್ಲೋ ಆಗಬೇಕು. ಅದು ಎಲೆಕ್ಟ್ರಿಸಿಟಿ ಕಂಡಕ್ಟ್ ಮಾಡ್ತಿಲ್ವಾ, ಬಲ್ಬ್ ಗ್ಲೋ ಆಗಬಾರ್ದು. ಅದೇ ಥರ ನೀವು ಇಲ್ಲಿ ಡೈಲ್ಯೂಟ್ HCl ಅಂತ ಹೇಳಿ ಅಲ್ಲ, ಇಲ್ಲಿ ಬೇಸ್ ಅಂತ ಹೇಳಿರೋ ರೀಸನಿಗೆ ಐ ಕ್ಯಾನ್ ಆಲ್ಸೋ ಟೇಕ್ ಸೋಡಿಯಂ ಹೈಡ್ರಾಕ್ಸೈಡ್, NaOH. ಸೊ ಇಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗ್ತಾ ಇದೆ ಅಂತ ಹೇಳಿದರೆ, ಈವನ್ ಸೋಡಿಯಂ ಹೈಡ್ರಾಕ್ಸೈಡ್ ಆಲ್ಸೋ ಶುಡ್ ಬಿ ಏಬಲ್ ಟು ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆ್ಯಸ್ ಇಟ್ ಹ್ಯಾಸ್ ಅಯಾನ್ಸ್ Na+ ಆ್ಯಂಡ್ OH-. ಇಲ್ಲಿ ಏನು H+ ಆ್ಯಂಡ್ Cl-, but both is possible only in aqueous medium. Yes, acid and base, they do have something in common, that is ions. In both of them, ಆ ಎರಡರಲ್ಲೂ ಕೂಡ ions ಇದೆ. So what? ions ಏನಾಗುತ್ತೆ, ಎಲೆಕ್ಟ್ರಿಸಿಟಿಯನ್ನು ಕಂಡಕ್ಟ್ ಮಾಡುತ್ತೆ. ಸೊ ಎಕ್ಸ್ಪ್ಲನೇಷನ್ಸ್ ನೀವು ಚೆಕ್ ಮಾಡ್ಬೋದು, ಸೇಮ್ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದೀನಿ ಎಲೆಕ್ಟ್ರಿಸಿಟಿ ಯಾಕಾಗುತ್ತೆ ಅಂತೇಳಿ. ನೆಕ್ಸ್ಟ್ ಕ್ವೆಶನ್ ಬಂದು, ಡ್ರೈ HCl ಅಲ್ಲಿ ಮತ್ತು ಡ್ರೈ ಆ್ಯಸಿಡ್ ಪಾಸ್ ಮಾಡಿದಾಗ ಲಿಟ್ಮಸ್ ಪೇಪರಲ್ಲಿ ಯಾವುದೇ ಥರದ ಬಣ್ಣ ಬದಲಾವಣೆ ಆಗಲ್ಲ, ಕಲರ್ ಚೇಂಜಸ್ ಆಗಲ್ಲ. ಆದರೆ ನೀವು ಮಾಯಿಶ್ಚರ್ಸ್ನ ತೊಗೊಂಡು ಬಂದರೆ ಅಲ್ಲಿ ಕಲರ್ ಚೇಂಜಸ್ ಆಗುತ್ತೆ, ಯಾಕೆ ಅಂತ ಹೇಳಿ ಕೇಳಿದ್ದಾರೆ. ಸೊ ನೀವು ಆನ್ಸರ್ನ ನೋಡ್ಬೋದು. ಡ್ರೈ ಸ್ಟೇಟಲ್ಲಿ HCl ಅಲ್ಲಿ H+ ಅಯಾನ್ಸ್ ರಿಲೀಸ್ ಆಗಲ್ಲ, ಬಟ್ ಇಫ್ ಯು ಪಾಸ್ ಮಾಯಿಸ್ಟ್ ಗ್ಯಾಸ್ ಅಥವಾ ಇಫ್ ಯು ಮೇಕ್ ದ ಲಿಟ್ಮಸ್ ಪೇಪರ್ ಸ್ಲೈಟ್ಲಿ ಮಾಯಿಶ್ಚರ್, ಆಗ ಬಣ್ಣ ಏನಾಗುತ್ತೆ, ಬದಲಾವಣೆ ಆಗುತ್ತೆ ಅಂತ ಹೇಳಿ. ಸೊ ಯು ಕ್ಯಾನ್ ಸಿ ಹಿಯರ್, ಆ್ಯಸಿಡ್ ಜನರೇಟ್ ಹೈಡ್ರೋಜನ್ ಅಯಾನ್ only in the presence of water. Separation of ion from acid molecules cannot occur in the absence of water. ವಾಟರ್ ಇಲ್ಲ ಅಂತ ಹೇಳಿದರೆ ಅಲ್ಲಿ ಸಪ್ರೇಷನ್ ಸಾಧ್ಯ ಇಲ್ಲ, ವಾಟರ್ ಇದ್ದರೆ ಮಾತ್ರ ಅಲ್ಲಿ ಸಪ್ರೇಷನ್ಸ್ ಆಗುತ್ತೆ. ಬೇಸ್ ಆಲ್ಸೋ ಜನರೇಟ್ OH- ಅಯಾನ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ವಾಟರ್ ಅಂತ ಹೇಳಿ. ಸೊ ಈ ಒಂದು ಫಸ್ಟ್ ಟೆಸ್ಟ್ ಟ್ಯೂಬ್ ಇದು ಪ್ರಾಪರ್ ಅರೇಂಜ್ಮೆಂಟ್ ಏನಂತ ಹೇಳಿದರೆ, ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಸೊಲ್ಯೂಷನ್, ಮನೇಲಿ ಉಪ್ಪು ಕರಗಿಸ್ತಿರಲ್ವ, ಆ ಟೆಸ್ಟ್ ಟ್ಯೂಬಲ್ಲಿ ಆ ಉಪ್ಪನ್ನು ತಗೊಂಡು ಸ್ವಲ್ಪ ನೀರು ತಗೊಂಡು ಕರಗಿಸ್ಕೊಳ್ಳಿ. ಆಮೇಲೆ
ಡ್ರಾಪರ್ ಯೂಸ್ ಮಾಡಿಕೊಂಡು ಸ್ಲೈಟಾಗಿ ಸೈಡ್ ಟೆಸ್ಟ್ ಟ್ಯೂಬ್ ಥ್ರೂ ವಾಲ್ ನೀವೇನು ಮಾಡಬೇಕು, ಡ್ರಾಪ್ ವೈಸ್ ಆ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ನ ಹಾಕ್ತಾ ಹೋಗಬೇಕು. ಓಕೆ, ಯಾವಾಗಲೂ ಟೆಸ್ಟ್ ಟ್ಯೂಬನ್ನು ಆ್ಯಸಿಡ್ ಜೊತೆ ಡೀಲ್ ಮಾಡಬೇಕಾದ್ರೆ ಯೂಸ್ ಅ ಪೇರ್ ಆಫ್ ಟಾಂಗ್ ಇಟ್ಕೊಂಡು ಅದನ್ನ ದೂರದಿಂದ ಇಟ್ಕೊಂಡು ನೀವು ಆ್ಯಸಿಡನ್ನು ಹಾಕಬೇಕು. ಇಲ್ಲಾಂದರೆ ದೇರ್ ಆರ್ ಚಾನ್ಸಸ್ ದ್ಯಾಟ್ ಆ್ಯಸಿಡ್ ಮೈಟ್ ಸ್ಪಿಲ್ ಆನ್ ಯೋರ್ ಹ್ಯಾಂಡ್ ಅಂತ ಹೇಳಿ. ಓಕೆ, ಸೊ ಈ ಥರ ಆದಾಗ ಅಲ್ಲಿ ಏನಾಗ್ತಾ ಇದೆ ಮಕ್ಕಳೇ, ಸೋಡಿಯಂ ಕ್ಲೋರೈಡ್ reacting with sulfuric acid. So salt ಸಿಗಬೇಕಾ ಇಲ್ಲಿ, sodium sulfate. So what is the charge of sulfate? -2. ಇದು +1, so it becomes Na2SO4. Plus you should get something, ಅಲ್ಲಿ ಏನದು HCl, ಸೈಡ್ ಪ್ರಾಡಕ್ಟ್ ಬಂದು HCl ಗ್ಯಾಸ್. ಇದು ವೇಪರ್ ಸ್ಟೇಟಲ್ಲಿ ಈಸಿಯಾಗಿ ಕನ್ವರ್ಟ್ ಆಗೋದ್ರಿಂದ ಅದೇ ಟೆಸ್ಟ್ ಟ್ಯೂಬನ್ನು ಇಲ್ಲೇನು ಮಾಡಿದ್ದಾರೆ, ಆ HCl ಗ್ಯಾಸನ್ನು ಕಂಟ್ರೋಲ್ ಮಾಡೋದಕ್ಕೋಸ್ಕರ ಅಲ್ಲಿ ರಬ್ಬರ್ ಕಾರ್ಕ್ ಇಟ್ಟು ಆ ರಬ್ಬರ್ ಕಾರ್ಕಲ್ಲಿ ಒಂದು ಡೆಲಿವರಿ ಟ್ಯೂಬ್ ಫಿಕ್ಸ್ ಮಾಡಿ ಥ್ರೂ ದಟ್ ಡೆಲಿವರಿ ಟ್ಯೂಬ್ ಏನು ಮಾಡ್ತಾರೆ, ಅವರು HClನ ಪಾಸ್ ಮಾಡ್ತಾರೆ. ಬಟ್ ಈ HCl ಯಾವ ಸ್ಟೇಟಲ್ಲಿದೆ, ಡ್ರೈ ಸ್ಟೇಟಲ್ಲಿದೆ. ಸೊ ಡ್ರೈ ಸ್ಟೇಟಲ್ಲಿ ಇರುವ ಕಾರಣ ಅವ್ರೇನು ಮಾಡ್ತಾರೆ, ಲೈಟಾಗಿ ಮಾಯಿಸ್ಟ್ ಲಿಟ್ಮಸ್ ಪೇಪರ್ನ ತಗೊಳ್ತಾರೆ. ಸೊ ಯಾವಾಗ ಅವ್ರು ಮಾಯಿಸ್ಟ್ ಲಿಟ್ಮಸ್ ಪೇಪರ್ನ ತಗೊಳ್ತಾರೋ ಆ ಲಿಟ್ಮಸ್ ಪೇಪರ್ ವಿಲ್ ಚೇಂಜ್ ಇಟ್ಸ್ ಕಲರ್, ಅದೇನು ಮಾಡುತ್ತೆ, ಕಲರನ್ನು ಚೇಂಜ್ ಮಾಡುತ್ತೆ. ಸೊ ಇದು ಆ್ಯಕ್ಟಿವಿಟಿ ಬಂದು ತುಂಬ ಇಂಪಾರ್ಟೆಂಟ್. ಈ ಆ್ಯಕ್ಟಿವಿಟಿಯಲ್ಲಿ ಅವ್ರು ಏನು ಕೇಳ್ತಾರೆ ಅಂದರೆ, ಈ ಎರಡು ಕಂಪೌಂಡ್ ಅಂದರೆ ಸೋಡಿಯಂ ಕ್ಲೋರೈಡ್ ಮತ್ತು ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹಾಕಿದಾಗ ಯಾವ ಗ್ಯಾಸ್ ರಿಲೀಸ್ ಆಗುತ್ತೆ, ಅದು ಡ್ರೈ HCl. ಡ್ರೈ ತಗೊಂಡು ನೀವು ಇಲ್ಲಿ ಡ್ರೈ ಲಿಟ್ಮಸ್ ಪೇಪರ್ ತೊಗೊಂಡ್ರೆ ಕಲರ್ ಚೇಂಜ್ ಆಗಲ್ಲ. ಇಲ್ಲಿ ಕಲರ್ ಯಾಕೆ ಚೇಂಜ್ ಆಗುತ್ತೆ, ಬಿಕಾಸ್ ಆಫ್ ದ ಮಾಯಿಶ್ಚರ್ ಪ್ರೆಸೆಂಟ್ ಇನ್ ದ ಡ್ರೈ ಲಿಟ್ಮಸ್ ಪೇಪರ್. ಆಯಿತಾ, ನೆಕ್ಸ್ಟ್ ಬಂದು ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಅ ವೆರಿ ಸಿಂಪಲ್ ರಿಯಾಕ್ಷನ್. ಅವ್ರೇನು ಹೇಳ್ತಾರೆ ಅಂದರೆ, ಆ್ಯಸಿಡ್ ಮತ್ತು ಬೇಸ್ ಇದೆರಡು ರಿಯಾಕ್ಟ್ ಆದಾಗ ನಮಗೆ ಸಾಲ್ಟ್ ಆ್ಯಂಡ್ ವಾಟರ್ ಸಿಗುತ್ತೆ. ಸೊ ಆ ರಿಯಾಕ್ಷನ್ ಎಕ್ಸೋಥರ್ಮಿಕ್, ಹೆನ್ಸ್ ಅ ಲಾಟ್ ಆಫ್ ಹೀಟ್ ಆಲ್ಸೋ ವಿಲ್ ರಿಲೀಸ್ ಔಟ್ಸೈಡ್. ಸೊ ಬೆಸ್ಟ್ ಎಕ್ಸಾಂಪಲ್ ಇಸ್ ಬೇಸ್ sodium hydroxide, best acid, a simplest acid is hydrochloric acid. When these two react we get salt as sodium chloride and water plus heat. ಸೊ ಈ ರಿಯಾಕ್ಷನ್ ಇಸ್ ತುಂಬ ತುಂಬ ಇಂಪಾರ್ಟೆಂಟ್. ಇಲ್ಲಿ ಬೇಸ್ ಆ್ಯಸಿಡ್ ಇದು ಆ್ಯಕ್ಟಿವಿಟಿಯನ್ನು, ಆ್ಯಸಿಡ್ ಬೇಸ್ ಇದು ಆ್ಯಕ್ಟಿವಿಟಿಯನ್ನು ನಲಿಫೈ ಮಾಡುತ್ತೆ. ಹೇಗೆ, ಬೇಸಲ್ಲಿ ಏನಿದೆ